ಈಗ ನಾವು ಡಿಪ್ಲೊಮೊ 25-26ನೇ ಸಾಲಿನ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಬಗ್ಗೆ ಹೇಳ್ಬೇಕಂತಂದ್ರೆ, ಮ್ಯಾಥಮೆಟಿಕ್ಸು ಡಿಪ್ಲೊಮೊ ಮ್ಯಾಥಮೆಟಿಕ್ಸ್ ಬಗ್ಗೆ ತಿಳ್ಕೊತಾ ಇದೀವಿ ನಾವು. ಇದು ಮ್ಯಾಥಮೆಟಿಕ್ಸು ತುಂಬ ಈಸಿ ಇರುತ್ತೆ. ಸೊ, ಮ್ಯಾಥ್ಸ್ ಕಲಿಬೇಕಂತಂದ್ರೆ ನಾವು ಬೇಸಿಕ್ ಫಾರ್ಮುಲಾಸನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ಕ್ವೆಶ್ಚನ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಅದ್ರ ಫಾರ್ಮುಲಾನ ಯೂಸ್ ಮಾಡಿಕೊಂಡು, ಆ ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಮ್ಯಾಥ್ಸ್ ತುಂಬ ತುಂಬ ಸುಲಭವಾಗಿರುತ್ತೆ. ಅದ್ರ ಬಗ್ಗೆ ಈಗ ನಾವು ಮೆಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ 31 ಅಂಕಗಳು ಬರುತ್ತೆ ನಮಗೆ ಎಕ್ಸಾಮಲ್ಲಿ. ಸೊ, ಸ್ಕೋರ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ. ಕಲಿಯೋದಕ್ಕೂ ತುಂಬ ಈಸಿ ಇರುತ್ತೆ. ಕಲಿಯೋಣ, ಈಗ ಅದನ್ನು ಪ್ರಾರಂಭ ಮಾಡೋಣ. ಈಗ ಮೆಟ್ರಿಕ್ಸ್‌ನ ಡೆಫಿನೇಷನ್ ನೋಡ್ಬೋದು. ಮೆಟ್ರಿಕ್ಸ್ ಈಸ್ ಎ ರೆಕ್ಟಾಂಗ್ಯುಲರ್ ಅರೇ ಆಫ್ ಎಲಿಮೆಂಟ್ಸ್ ಆರ್ ನಂಬರ್ಸ್. ದಿ ನಂಬರ್ ಇನ್ ಎ ಮೆಟ್ರಿಕ್ಸ್ ಇಸ್ ಕಾಲ್ಡ್ ಅನ್ ಎಲಿಮೆಂಟ್ಸ್ ಅಂತಾನೂ ಕರಿತೀವಿ ನಾವು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಹಿಯರ್ ಇಸ್ ಎ ಮೆಟ್ರಿಕ್ಸ್ ಎ ಅಂತ ನೋಡ್ಬೋದು ನಾವು. ಇದರಲ್ಲಿ 2 ರೋಸ್ ಅಂಡ್ 3 ಕಾಲಮ್ಸ್ ಇದೆ. ರೋಸ್ ಅಂತಂದ್ರೆ ನಮಗೆ ಹಾರಿಜಾಂಟಲ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸು. ಇದನ್ನ ಫಸ್ಟ್ ರೋ ಅಂತ ಕರಿತೀವಿ. ಇದನ್ನ ಸೆಕೆಂಡ್ ರೋ ಅಂತ ಕರಿತೀವಿ. ಹಾರಿಜಾಂಟಲ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸು. ವರ್ಟಿಕಲ್ ಆಫ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಅನ್ನ ಕಾಲಮ್ ಅಂತ ಕರಿತೀವಿ. ಇದು ಫಸ್ಟ್ ಕಾಲಮ್ ಆಗಿರುತ್ತೆ. ಇದು ಸೆಕೆಂಡ್ ಕಾಲಮ್ ಆಗುತ್ತೆ. ಅದೇ ತರ ಇದು ಥರ್ಡ್ ಕಾಲಮ್ ಇರುತ್ತೆ. ಒಂದು ಮೆಟ್ರಿಕ್ಸ್ ಅಲ್ಲಿ ನಾವು ನೋಡ್ಬೇಕಂತಂದ್ರೆ ಇಟ್ ಈಸ್ ಅನ್ ನಂಬರ್ ಆಫ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ಸ್. ಫಸ್ಟ್ ರೋ ಬಂದ್ರೆ ನಮಗೆ 1, 2, 3 ಇಸ್ ದ ಫಸ್ಟ್ ರೋ ಎಲಿಮೆಂಟ್ಸು. 4, 5, 6 ಈ ಸೆಕೆಂಡ್ ರೋ ಎಲಿಮೆಂಟ್ಸು. 1, 4 ಫಸ್ಟ್ ಕಾಲಮ್ ಎಲಿಮೆಂಟ್ಸು. 2, 5 ಸೆಕೆಂಡ್ ಕಾಲಮ್ ಎಲಿಮೆಂಟ್ಸು. 3, 6 ಥರ್ಡ್ ಕಾಲಮ್ ಎಲಿಮೆಂಟ್ಸು. ಈಗ ನಾವು ಒಂದು ನಂಬರ್ ತಗೊಂಡ್ರೆ 1 ಅಂತ ತಗೊಂಡ್ರೆ ಈ 1 ಈಸ್ ಬಿಲಾಂಗ್ಸ್ ಟು ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮು. ಅದೇ 2 ತಗೊಂಡ್ರೆ 2 ಈಸ್ ಬಿಲಾಂಗ್ಸ್ ಟು ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮು. ಈ ತರ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ನಾವು ಹೇಳ್ಬೋದು. ಪೊಸಿಷನ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ ಮೆಟ್ರಿಕ್ಸ್ ಅಲ್ಲಿ. ನಂತರ ನಮಗೆ ರೋ ಮೆಟ್ರಿಕ್ಸ್ ಅಂತ. ರೋ ಮೆಟ್ರಿಕ್ಸ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಮೆಟ್ರಿಕ್ಸ್ ವಿಚ್ ಹ್ಯಾಸ್ ಓನ್ಲಿ ಒನ್ ರೋ ಅಂತ ಕರಿತೀವಿ. ಹಾರಿಜಾಂಟಲ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಇನ್ನು ಕಾಲಮ್ ಮೆಟ್ರಿಕ್ಸ್ ಅಂತ ತಗೊಂಡ್ರೆ ಎ ಮೆಟ್ರಿಕ್ಸ್ ವಿಚ್ ಹ್ಯಾಸ್ ಓನ್ಲಿ ಒನ್ ಕಾಲಮ್ ಇರುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ಕಾಲಮ್ ಅಂತ ಕರಿತೀವಿ. ಇನ್ನು ರೆಕ್ಟ್ಯಾಂಗ್ಯುಲರ್ ಮೆಟ್ರಿಕ್ಸ್ ಅಂದ್ರೆ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ಸ್. ಅನ್ಈಕ್ವಲ್ ರೋಸ್ ಅಂಡ್ ಕಾಲಮ್ಸ್ ಅಂತ ಇದ್ರೆ ಅದನ್ನ ರೆಕ್ಟ್ಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ನಾವು ಸ್ಕ್ವೇರ್ ಮೆಟ್ರಿಕ್ಸ್ ಅಂದ್ರೆ ಏನಂತ ನೋಡ್ಬೋದು ನಾವು. ಸ್ಕ್ವೇರ್ ಮೆಟ್ರಿಕ್ಸ್ ಅಂದ್ರೆ ಎ ಮೆಟ್ರಿಕ್ಸ್ ವಿಚ್ ಹ್ಯಾಸ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್. ರೋಸ್ ಎಷ್ಟಿರುತ್ತೋ ಕಾಲಮ್ಸ್ ಅಷ್ಟೇ ಇರಬೇಕು. ಈಗ 2 ರೋಸ್ ಇದೆ, 2 ಕಾಲಮ್ಸ್ ಇದೆ. ಇದ್ರ ಆರ್ಡರ್ ಬಂದು ರೋ ಇಂಟು ಕಾಲಮ್ ಅಂತ ಕರಿತೀವಿ. 2 ರೋಸ್ ಅಂಡ್ 2 ಕಾಲಮ್ಸ್, ಇಟ್ ಈಸ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್, ಇಟ್ ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್. ಇನ್ನು ಬರ್ತೀವಿ ನೆಕ್ಸ್ಟ್ ಝೀರೋ ಮೆಟ್ರಿಕ್ಸ್ ಅಂದ್ರೆ ಏನು. ಮೆಟ್ರಿಕ್ಸ್ ವೇರ್ ಆಲ್ ಎಲಿಮೆಂಟ್ಸ್ ಆರ್ ಝೀರೋ. ಇಟ್ ಈಸ್ ನೋಟೆಡ್ ಬೈ 0 ಇಂದಾನೆ ಡಿನೋಟ್ ಮಾಡ್ತೀವಿ. ಮೆಟ್ರಿಕ್ಸ್ ವಿಚ್ ಹ್ಯಾಸ್ ಆಲ್ ಎಲಿಮೆಂಟ್ಸ್ ಆರ್ 0. ಎಲ್ಲ ಎಲಿಮೆಂಟ್ಸು 0 ಇರ್ತಕ್ಕಂಥ ಮೆಟ್ರಿಕ್ಸನ್ನು ಝೀರೋ ಮೆಟ್ರಿಕ್ಸ್ ಆರ್ ನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇನ್ನು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಡಯಾಗನಲ್ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ವೇರ್ ಆಲ್ ನಾನ್ ಝೀರೋ ವೇರ್ ಆಲ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ನಾವು ನೋಡ್ತಿದ್ದೀವಿ ಇಲ್ಲಿ ಒಂದು 1, 5 ಅನ್ನೋದು ಡಯಾಗನಲ್ ಎಲಿಮೆಂಟ್ಸು. 0 ಇರ್ತಕ್ಕಂಥದ್ದು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಕರಿತೀವಿ. ವಾಟ್ ಇಸ್ ದ ಡಯಾಗನಲ್ ಮೆಟ್ರಿಕ್ಸ್? ಎ ಸ್ಕ್ವೇರ್ ಮೆಟ್ರಿಕ್ಸ್ ವೇರ್ ಆಲ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಅಂದ್ರೆ ಇದು ಡಯಾಗನಲ್ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0 ಇರುತ್ತೆ. ನಂತರ ಸ್ಕೇಲಾರ್ ಮೆಟ್ರಿಕ್ಸ್. ಸ್ಕೇಲಾರ್ ಮೆಟ್ರಿಕ್ಸ್ ಇಸ್ ಆಲ್ಸೋ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್ ಇರುತ್ತೆ. ಎಲ್ಲ ಡಯಾಗನಲ್ ಎಲಿಮೆಂಟ್ಸು ಸೇಮ್. ಇದನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ಇದನ್ನ ಅದರ್ ಡಯಾಗನಲ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಸೇಮ್ ಇದ್ರೆ ಅದನ್ನ ಸ್ಕೇಲಾರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇನ್ನು ಐಡೆಂಟಿಟಿ ಮೆಟ್ರಿಕ್ಸು. ಐಡೆಂಟಿಟಿ ಮೆಟ್ರಿಕ್ಸ್ ಇಸ್ ಆಲ್ಸೋ ಎ ಡಯಾಗನಲ್ ಮೆಟ್ರಿಕ್ಸು. ವೇರ್ ಆಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಯೂನಿಟ್ ಆರ್ 1 ಅಂತ. ಇಟ್ ಈಸ್ ನೋಟೆಡ್ ಬೈ ಐ ಇಂದ ಡಿನೋಟ್ ಮಾಡ್ತೀವಿ. ಐ ಈಸ್ ಈಕ್ವಲ್ ಟು 1, 0, 0, 1. ಇದನ್ನ ಐಡೆಂಟಿಟಿ ಮೆಟ್ರಿಕ್ಸ್ ಅಂತ ಕರಿತೀವಿ ನಾವು. ನೆಕ್ಸ್ಟು ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸು. ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತಂದ್ರೆ ಇಟ್ ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ವೇರ್ ಆಲ್ ಎಲಿಮೆಂಟ್ಸ್ ಬಿಲೋ ದಿ ಮೇನ್ ಡಯಾಗನಲ್ಸ್ ಆರ್ ಝೀರೋಸು. ನಾವು ನೋಡ್ಬೋದು ಮೇನ್ ಡಯಾಗನಲ್ಸು 1, 5, 9. ಅದ್ರ ಬಿಲೋ ದ ಮೇನ್ ಡಯಾಗನಲ್ಸು 0, 0 ಇದೆ. ಇದನ್ನ ನಾವು ಏನಂತ ಕರಿತೀವಿ? ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇನ್ನು ಲೋಯರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಲೋಯರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಇದೂನು. ವೇರ್ ಆಲ್ ಎಲಿಮೆಂಟ್ಸ್ ಅಬೌವ್ ದಿ ಮೇನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0 ಇರುತ್ತೆ. ಈಗ ನೋಡ್ಬೋದು 1, 5, 9 ಆರ್ ದಿ ಮೇನ್ ಡಯಾಗನಲ್. ಅಬೌವ್ ದಿ ಮೇನ್ ಡಯಾಗನಲ್ ಆಲ್ ಎಲಿಮೆಂಟ್ಸ್ ಆರ್ 0 ಇದ್ರೆ ಅದನ್ನ ಲೋಯರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮೆಟ್ರಿಕ್ಸ್ ಅಡಿಷನ್ ನೋಡ್ಬೋದು. ಸೊ ಅಡಿಷನ್ ಫಾರ್ ಮೆಟ್ರಿಕ್ಸ್ ಅಂದರೆ ಇಫ್ ಟೂ ಮೆಟ್ರಿಕ್ಸ್ ಕ್ಯಾನ್ ಬಿ ಆ್ಯಡೆಡ್ ಓನ್ಲಿ ಇಫ್ ದೇ ಹ್ಯಾವ್ ಸೇಮ್ ಆರ್ಡರ್. ಸೊ ಎರಡು ಮೆಟ್ರಿಕ್ಸನ್ನು ನಾವು ಆಡ್ ಮಾಡಬೇಕಾದ್ರೆ ಸೇಮ್ ಇರಬೇಕು, ಯಾಕಂದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್. ಫಸ್ಟ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಮೆಟ್ರಿಕ್ಸನ್ನು ಫಸ್ಟ್ ಎಲಿಮೆಂಟ್ ಆಫ್ ದಿ ಸೆಕೆಂಡ್ ಮೆಟ್ರಿಕ್ಸ್ಗೆ ಆ್ಯಡ್ ಮಾಡ್ತೀವಿ. ದಿಸ್ ಈಸ್ ದಿ ಅಡಿಷನ್ ಕಂಡೀಷನ್. ಇನ್ನು ಪ್ರಾಪರ್ಟೀಸ್ ಆಫ್ ಅಡಿಷನಲ್ಲಿ ನಾವು ಬಂದರೆ ಕಾಂಪಿಟೇಟಿವ್ ಲಾ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಹೋಲ್ಸ್ ಗುಡ್ ಆಗುತ್ತೆ ಇನ್ ಆರ್ಡರ್ ಆಫ್ ಅಡಿಷನ್ನಲ್ಲಿ. ಕಾಂಪಿಟೇಟಿವ್ ಹೋಲ್ಸ್ ಗುಡ್ ಇರುತ್ತೆ. ಸೊ ನಾವು ನೋಡ್ಬೋದು ಕಂಡೀಷನ್ ಆಫ್ ಅಡಿಷನ್ ಟು ಮೆಟ್ರಿಕ್ಸ್ ಆರ್ ಆಡೆಡ್, ಇದು ಸೇಮ್ ನೋಡಿದ್ದೀವಿ ನಾವೀಗ. ದಿ ಕಾಂಪಿಟೇಟಿವ್ ಲಾ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಇನ್ ಆರ್ಡರ್ ಟು ಅಡಿಷನ್ ಡಸ್ ನಾಟ್ ಮ್ಯಾಟರ್ ಬಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅಸೋಸಿಯೇಟಿವ್ ಲಾ ಅಷ್ಟೇ, ದಿ ಗ್ರೂಪ್ ಆಫ್ ಮೆಟ್ರಿಕ್ಸ್ ಅಡಿಷನ್ ಡಸ್ ನಾಟ್ ಚೇಂಜ್ ದಿ ರಿಸಲ್ಟ್. ಹೆಂಗೆ ಸೇಮ್ ಬರುತ್ತೆ, ಇಟ್ ಒಬೇಸ್ ದಿ ಅಸೋಸಿಯೇಟಿವ್ ಲಾ ಆ್ಯಂಡ್ ಕಾಂಪಿಟೇಟಿವ್ ಲಾ, ಸ್ಯಾಟಿಸ್ಫೈ ಆಗುತ್ತೆ ಪ್ರಾಪರ್ಟಿ ಆಫ್ ಅಡಿಷನ್ನಲ್ಲಿ. ಇನ್ನು ನಾವು ಸಬ್ಟ್ರಾಕ್ಷನ್ ಆಫ್ ಮೆಟ್ರಿಕ್ಸ್ ತೊಗೊಂಡ್ರೆ ಸೇಮ್ ಇಟ್ ಈಸ್ ದ ನಾವು ಇಫ್ ಎ ಆ್ಯಂಡ್ ಬಿ ಆರ್ ಟು ಮೆಟ್ರಿಕ್ಸ್ ಆರ್ ಸೇಮ್ ಆರ್ಡರ್ ಇತ್ತಂದರೆ ಸೊ ದೆನ್ ದಿ ಸಬ್ಟ್ರಾಕ್ಷನ್ ಎ ಮೈನಸ್ ಬಿ ಹೋಲ್ಸ್ ಗುಡ್ ಆಗುತ್ತೆ ಒಬ್ಟೈನ್ಡ್ ಬೈ ಸಬ್ಟ್ರಾಕ್ಟಿಂಗ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಬಿ ಫ್ರಮ್ ಎ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ ನಾವು. ಸೊ ಎ ಅನ್ನೋದು ಒಂದು ಮೆಟ್ರಿಕ್ಸ್ ಇರುತ್ತೆ, ಬಿ ಅನ್ನೋದು ಒಂದು ಮೆಟ್ರಿಕ್ಸ್ ಇರುತ್ತೆ. ನೋಡಿ 4 5 6 7 ಅನ್ನೋದು ಎ ಮೆಟ್ರಿಕ್ಸ್ ಆದರೆ ಬಿ ಮೆಟ್ರಿಕ್ಸ್ 1 2 3 1 ಅನ್ನೋದು ಬಿ ಮೆಟ್ರಿಕ್ಸ್ ಆಗಿರುತ್ತೆ. ಎ ಮೈನಸ್ ಬಿ ಮಾಡ್ತೀವಿ. ಸೊ ಈಗ ನಾವು ನೋಡ್ಬೋದು 4 ಅನ್ನೋದು ಫಸ್ಟ್ ಎಲಿಮೆಂಟು, ಬಿ ಅನ್ನೋದು ಬಿನಲ್ಲಿ 1 ಅನ್ನೋದು ಫಸ್ಟ್ ಎಲಿಮೆಂಟು. ಸೊ ಅದನ್ನು ಸಪ್ರೇಟ್ ಮಾಡಬೇಕಾದ್ರೆ ಎ ಮೈನಸ್ ಬಿ ಅಂದರೆ ಫಸ್ಟ್ ಎಲಿಮೆಂಟ್ ಆಫ್ ಎ 4 ಆಗಿರುತ್ತೆ ಬರೆಯೋದು, ಆ್ಯಂಡ್ ಫಸ್ಟ್ ಎಲಿಮೆಂಟ್ ಆಫ್ ಬಿ 1 ಆಗಿರುತ್ತೆ, 4 ಮೈನಸ್ 1 ಬರಿತೀವಿ. ಸೆಕೆಂಡ್ ಎಲಿಮೆಂಟ್ ಬಗ್ಗೆ ಬಂದರೆ 5 ಇರುತ್ತೆ, ಮೈನಸ್ ಬಿನಲ್ಲಿ ಸೆಕೆಂಡ್ ಎಲಿಮೆಂಟ್ ಬಂದರೆ 2 ಇರುತ್ತೆ, 5 ಮೈನಸ್ 2. ಅದೇ ರೀತಿ ಥರ್ಡ್ ಎಲಿಮೆಂಟ್ ಇಲ್ಲಿ 6 ಇರುತ್ತೆ, ಇದರಲ್ಲಿ ಥರ್ಡ್ ಎಲಿಮೆಂಟು 3 ಇರುತ್ತೆ, 6 ಮೈನಸ್ 3. ಫೋರ್ತ್ ಎಲಿಮೆಂಟ್ ಆಫ್ ಎ 7 ಆದರೆ ಫೋರ್ತ್ ಎಲಿಮೆಂಟ್ ಆಫ್ ಬಿ 1 ಆಗಿರುತ್ತೆ, ಗೊತ್ತಾಯ್ತಾ, 7 ಮೈನಸ್ 1 ಬರುತ್ತೆ. ಸೊ ಅವಾಗ 4 ಮೈನಸ್ 1 ಅಂದರೆ 3, 5 ಮೈನಸ್ 2 ಅಂದರೆ 3, 6 ಮೈನಸ್ 3 ಅಂದರೆ 3, 7 ಮೈನಸ್ 1 ಅಂದರೆ 6 ಬರುತ್ತೆ. ಸೊ ಇದನ್ನು ನಾವೇ ಮೆಥಡ್ ಅಂತ ಕರಿತೀವಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸಬ್ಟ್ರಾಕ್ಟೆಡ್. ಅಡಿಷನ್ ಆದರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಲೆಟ್ ಎ ಬಿ ಎನಿ ಮೆಟ್ರಿಕ್ಸ್, ಕೆ ಬಿ ಎನಿ ನಂಬರ್, ಇಟ್ ಈಸ್ ಅ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬಗ್ಗೆ ತಗೊತೀವಿ. ಎ ಮೆಟ್ರಿಕ್ಸ್ ಇಸ್ obtained by multiply every element of a by k. ಸೊ ಇಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ, ಡಿನೋಟೆಡ್ ಬೈ ಕೆ ಇ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ ಇಲ್ಲಿ ನಾವು. ಸೊ ಎ ಅನ್ನೋದು ಮೆಟ್ರಿಕ್ಸು 2 4 6 8 ಅಂತ ಒಂದು ಮೆಟ್ರಿಕ್ಸ್ ಇರುತ್ತೆ ಅಂದ್ಕೊಳ್ಳಿ, ಆ್ಯಂಡ್ ಸ್ಕೇಲಾರ್ ಕೆ ಇಸ್ ಈಕ್ವಲ್ ಟು 3 ಅಂತ ಒಂದು ತೊಗೊಂಡಿದ್ದೀವಿ ನಾವು. ದೆನ್ ಕೆ ಎ ಫೈನ್ ಮಾಡಬೇಕು. ಅವಾಗ ಕೆ ವ್ಯಾಲ್ಯೂ 3 ಇದ್ದರೆ 3 ಇಂಟು ಎ 3 ಎ ಅಂತ 3 ಹಾಗೆ ಬರ್ಕೊಳ್ತೀವಿ. ಗಿವನ್ ಮೆಟ್ರಿಕ್ಸ್ ಎ ಇರುತ್ತೆ 2 4 6 8 ಅಂತ ಬರ್ಕೊಳ್ತೀವಿ. ಸೊ ಇದು ಕೆ ಕಾನ್ಸ್ಟೆಂಟು. ಸೊ ಎನಿ ಕಾನ್ಸ್ಟೆಂಟ್ ಈಸ್ ಮಲ್ಟಿಪ್ಲೈಡ್ ಟು ಎವ್ರಿ ಎಲಿಮೆಂಟ್ ಆಫ್ ದಿ ಮೆಟ್ರಿಕ್ಸ್. ಈಗ 3 2s 6 ಬರುತ್ತೆ, ಅದೇ ರೀತಿ 3 4s 12 ಬರುತ್ತೆ, 3 6s 18 ಬರುತ್ತೆ, 3 8s 24 ಬರುತ್ತೆ. ಅಂದರೆ 3 is multiplied to every element of A. This method is known as scalar multiplication ಅಂತ ಕರೀತೀವಿ. ನಂತರ ಇನ್ನೊಂದು ಎಕ್ಸಾಂಪಲ್ ಇಲ್ಲಿರುತ್ತೆ, ನಾವು ಮಾಡ್ಬೋದು ಸೇಮ್ ಅದೇ ಥರನೇ. ಹೇಗೆ ಫೈನ್ ದಿ ವ್ಯಾಲ್ಯೂ ಆಫ್ 2a. 2 ಅನ್ನೋದು ಒಂದು ಕಾನ್ಸ್ಟೆಂಟು. ಸೊ 2ನ ಹಾಗೆ ಮಾಡ್ಕೊತೀವಿ, 2a ಬರೀಬೇಕು, 2 ಹಾಗೆ ಇಟ್ಕೋಬೇಕು. ಎ ಅಂದರೆ ಗಿವನ್ ಮೆಟ್ರಿಕ್ಸ್ ಬರ್ಕೊಳ್ತೀವಿ 1 2 3 4 ಅಂತ, ನಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ. 2 ಈಸ್ ಮಲ್ಟಿಪ್ಲೈಡ್ ಟು ಎವರಿ ಎಲಿಮೆಂಟ್ ಆಫ್ ಎ ಅಂತ. ಸೊ 2 1s 2, 2 2s 4, 2 3s 6, 2 4s 12. ಸೊ ಈ ಥರ ಈಸಿಯಾಗಿ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದು. ಸೊ ಇದರ ಆರ್ಡರ್ ಬಂದು ನೋಡ್ಬೋದು ನಾವು. ಈಗ 2 1s 2, ಇನ್ನೊಂದು ಸಾರಿ ಮಾಡಿ ತೋರಿಸಿ ನೋಡಿ, ಮತ್ತೊಂದು ಸಾರಿ ಮಾಡೋಣ. 2 1s 2, 2 2s 4, 2 3s 6, 2 4s 8. ಸೊ 2 4 6 8. ಸೊ ಈ ರೀತಿಯಾಗಿ ನಾವು 2 ಈಸ್ ಮಲ್ಟಿಪ್ಲೈಡ್ ಟು ಎವರಿ ಎಲಿಮೆಂಟ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2a ಸಿಗುತ್ತೆ. ನಂತರ ಬರ್ತೀವಿ, ಅದರ ಎಕ್ಸಾಂಪಲ್ ನೋಡ್ಬೋದು ನಾವು. ಇಫ್ ಎ ಈಸ್ ಈಕ್ವಲ್ ಟು 2 3 7 4, ಬಿ ಈಸ್ ಈಕ್ವಲ್ ಟು 5 6 0 8, ಫೈಂಡ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ. ಈಗ ನಾವು ಫಸ್ಟ್ ಎ ಪ್ಲಸ್ ಬಿ ಅಂದರೆ ಅಡಿಷನ್ ಆಫ್ ದಿ ಮೆಟ್ರಿಕ್ಸು, ಎ ಪ್ಲಸ್ ಬಿ ಕಂಡುಹಿಡಿಬೇಕು. ಎ ಪ್ಲಸ್ ಬಿ ಅಂತ ಬರ್ಕೋಬೇಕು. ಎ ಅಂದರೆ ಗಿವನ್ ಮೆಟ್ರಿಕ್ಸು, ಅದನ್ನು ಬರೀಬೇಕು ನಾವು.
2 3 7 4 ಅಂತ ಬರ್ಕೊಳ್ತೀವಿ. ಪ್ಲಸ್ ಬರ್ಕೋಬೇಕು. ಬಿ ಅಂದರೆ ಗಿವನ್ ಮೆಟ್ರಿಕ್ಸು. ಸೊ 5 6 0 8 ಅಂತ. ಇದು ಇಟ್ ಈಸ್ ದ ಪ್ರೋಸೆಸ್ ಆಫ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಯೂಸ್ ಮಾಡ್ಕೊತೀವಿ. ಸೊ ಫಸ್ಟ್ ರೀಡ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಮೆಟ್ರಿಕ್ಸ್ 2 ಪ್ಲಸ್ ಫಸ್ಟ್ ಎಲಿಮೆಂಟ್ ಆಫ್ ದಿ ಸೆಕೆಂಡ್ ಮೆಟ್ರಿಕ್ಸ್ 5. ಅವಾಗ 2 ಪ್ಲಸ್ 5 ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಹ್ಯಾಡೆಡ್ ಅಂತ. ಸೆಕೆಂಡ್ ಎಲಿಮೆಂಟ್ ಏನು ಫಸ್ಟ್ ಮೆಟ್ರಿಕ್ಸಲ್ಲಿ 3. ಸೊ ಸೆಕೆಂಡ್ ಮೆಟ್ರಿಕ್ಸಲ್ಲಿ ಸೆಕೆಂಡ್ ಎಲಿಮೆಂಟ್ ಏನು 6. ಅವಾಗ 3 ಪ್ಲಸ್ 6 ಅಂತ ಬರ್ಕೊಳ್ತೀವಿ. ಇನ್ ಥರ್ಡ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸ್ 7 ಇರುತ್ತೆ. ಥರ್ಡ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 0 ಇರುತ್ತೆ. ಅವಾಗ ಆಡ್ ಮಾಡಿದ್ರೆ 7 ಪ್ಲಸ್ 0. ಇನ್ ಫೋರ್ತ್ ಎಲಿಮೆಂಟ್ ಏನು ಫಸ್ಟ್ ಮೆಟ್ರಿಕ್ಸಲ್ಲಿ 4. ದಿ ಫೋರ್ತ್ ಎಲಿಮೆಂಟ್ ಇನ್ ಸೆಕೆಂಡ್ ಮೆಟ್ರಿಕ್ಸಲ್ಲಿ 8. 4 ಪ್ಲಸ್ 8. ಈಗ ನಾವೇನು ಮಾಡ್ತೀವಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಆ್ಯಡ್ ಮಾಡ್ತೀವಿ ಇದನ್ನ. 2 ಪ್ಲಸ್ 5 ಅಂದರೆ 7 ಬರುತ್ತೆ. 6 ಪ್ಲಸ್ 3 ಅಂದರೆ 9 ಬರುತ್ತೆ. 7 ಪ್ಲಸ್ 0 7 ಇರುತ್ತೆ. 8 ಪ್ಲಸ್ 4 12 ಆಗುತ್ತೆ. ಸೊ ಇನ್ ದಿಸ್ ವೇ ನಾವೇನು ಮಾಡ್ತೀವಿ ಎ ಪ್ಲಸ್ ಬಿ ಕಂಡುಹಿಡಿತೀವಿ. ಸಿಮಿಲರ್ ಆಗಿ ಎ ಮೈನಸ್ ಬಿ ಬೇಕು ಅಂದ್ಕೊಳ್ಳಿ ನಮಗೆ. ಎ ಮೈನಸ್ ಬಿ ಬರ್ಕೊತೀವಿ. ಎ ಅಂದರೆ ಮತ್ತೆ ಗಿವನ್ ಮೆಟ್ರಿಕ್ಸ್ ಬರಿತೀವಿ 2 3 7 4 ಅಂತ. ಮೈನಸ್ ಇರುತ್ತೆ ಮೈನಸ್ ಬರ್ಕೋಬೇಕು. ಆಮೇಲೆ ಬಿ ಮೆಟ್ರಿಕ್ಸ್ ಏನಿರುತ್ತೆ ಅದು ಬರ್ಕೋಬೇಕು 5 6 0 8 ಅಂತ. ಮತ್ತೆ ನೋಡ್ತೀವಿ ಈಗ ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸು 2 ಅಂತ ಮೈನಸ್ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 5. ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸ್ 3 ಇರುತ್ತೆ ಬರ್ಕೋಬೇಕು. ಮೈನಸ್ ಸೆಕೆಂಡ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 6 ಇರುತ್ತೆ ಕೊಡೋದು. ಇನ್ ಥರ್ಡ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸ್ ನೋಡ್ತೀವಿ 7 ಮೈನಸ್ ಥರ್ಡ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 0. ಫೋರ್ತ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸ್ 4 ಬರುತ್ತೆ. ಆ್ಯಂಡ್ ಫೋರ್ತ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 8 ಬರುತ್ತೆ. ಬರಿತೀವಿ. ಈಗ 2 ಮೈನಸ್ 5 ಅಂತ ಕರೆದ್ರು ನಮಗೆ ಬಿಗ್ಗರ್ ನಂಬರ್ ಎಲಿಮೆಂಟನ್ನು ಬರಿತೀವಿ. -3 ಸಿಗತ್ತೆ. 3 ಮೈನಸ್ 6 ಅಂದರೆ ಇಲ್ಲೂ ಅಷ್ಟೇ ಸಬ್ಟ್ರಾಕ್ಟ್ ಮಾಡ್ತೀವಿ ಬಿಗರ್ ಒನ್ ಟು ಸ್ಮಾಲರ್ ಒನ್ನು. ಸ್ಮಾಲರ್ ಒನ್ ಸಪ್ರೇಟೆಡ್ ಫ್ರಮ್ ಬಿಗರ್ ಒನ್ ಅಂತ ಅಂದ್ಕೊಳ್ಳಿ. 3 ಮೈನಸ್ 6 ಅಂದರೆ -3 ಬರುತ್ತೆ. 7 ಮೈನಸ್ 0 7 ಇರುತ್ತೆ. 4 ಮೈನಸ್ 8 ಅಂದರೆ -4 ಬರುತ್ತೆ. 8ಅಲ್ಲಿ 4 ಕಳಿತೀವಿ ಇನ್ನು -4 ಇಡುತ್ತೆ. ಬಿಗ್ಗರ್ ನಂಬರ್ ಸೈನು ಹುಷಾರಾಗಿ ಇಡಬೇಕು. ಸೊ ಈ ಥರ ನಾವು ಅಡಿಷನ್ ಮತ್ತು ಸಬ್ಟ್ರಾಕ್ಷನನ್ನು ಮಾಡ್ಬೋದು. ಸೊ ನಮಗೆ ಈ ಕ್ವಶನ್ ನಂಬರ್ 3 ನೋಡ್ಬೋದು ನಾವು. ಇದರಲ್ಲಿ ನಾವು 2a ಪ್ಲಸ್ 3b ಕಂಡುಹಿಡಿಬೇಕು. ಗಿವನ್ ಮೆಟ್ರಿಕ್ಸ್ 1 4 2 -3 ಇದೆ. ಬಿ ಮೆಟ್ರಿಕ್ಸು 5 2 1 -2 ಇದೆ. ಸೊ ನಾವು ಫೈನ್ 2a ಪ್ಲಸ್ 3b ಏನು ಫೈನ್ ಮಾಡಬೇಕು ಅದನ್ನು ಫಸ್ಟ್ ಬರ್ಕೊಂಬಿಡ್ಬೇಕು. ವಾಟ್ ವಿ ಫೈನ್ ದಟ್ ಕ್ಯಾನ್ ಬಿ ರೈಟ್ ಫಸ್ಟ್. ಈಗ 2a ಪ್ಲಸ್ 3b 2a ಪ್ಲಸ್ 3b ಕಂಡುಹಿಡಿಬೇಕು. 2a 2 ಹಾಗೆ ಬರ್ಕೊತೀವಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಥರ. ಎಗೆ ಎ ಮೆಟ್ರಿಕ್ಸು 1 4 2 -3 ಎಲಿಮೆಂಟ್ಸ್ ಹಂಗೆ ಕೇರ್ಫುಲ್ಲಾಗಿ ಬರಿತೀವಿ. ಪ್ಲಸ್ಗೆ ಪ್ಲಸ್ ಬರಿಬೇಕು. 3ಗೆ 3 ಬರ್ಕೊತೀವಿ. ಬಿ ಮೆಟ್ರಿಕ್ಸ್ ಬರಿಬೇಕು 5 2 1 -2 ಬರಿತೀವಿ. ಈಗ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ 2 ಈಸ್ ಮಲ್ಟಿಪ್ಲೈಡ್ ಟು ಎವರಿ ಎಲಿಮೆಂಟ್ ಆಫ್ ದಿ ಗಿವನ್ ಮೆಟ್ರಿಕ್ಸು. 2 1s are 2, 2 4s are 8, 2 2s are 4, 2 3s are 6 ಪ್ಲಸ್ 3 ನೋಡ್ಕೊಳ್ಳಿ. 3 ಈಸ್ ಮಲ್ಟಿಪ್ಲೈಡ್ ಟು ಗಿವನ್ ಮೆಟ್ರಿಕ್ಸು. 3 5s are 15, 3 2s are 6, 3 1s are 3, 3 2s are 6 -6 ಬರುತ್ತೆ ಇಲ್ಲಿ. ಇವಾಗ ನಾವೇನು ಮಾಡ್ತೀವಿ ಆಡ್ ಮಾಡ್ತಿರ್ತೀವಿ ಅಡಿಷನ್ ಮಾಡ್ತೀವಿ ಕರೆಸ್ಪಾಂಡಿಂಗ್ ಎಲಿಮೆಂಟ್. ಫಸ್ಟ್ ಎಲಿಮೆಂಟ್ ಎಷ್ಟು 2 ಪ್ಲಸ್ ಫಸ್ಟ್ ಎಲಿಮೆಂಟ್ 15 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 2 ಪ್ಲಸ್ 15. ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಮೆಟ್ರಿಕ್ಸ್ 8 ಇರುತ್ತೆ. ಸೆಕೆಂಡ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 6 ಇರುತ್ತೆ. 8 ಪ್ಲಸ್ 6. ಥರ್ಡ್ ಎಲಿಮೆಂಟ್ ನೋಡಿದ್ರೆ 4 ಪ್ಲಸ್ ಇದರಲ್ಲಿ ಥರ್ಡ್ ಎಲಿಮೆಂಟ್ 3. ಆಮೇಲೆ ಫೋರ್ತ್ ಎಲಿಮೆಂಟ್ -6 ಪ್ಲಸ್ ಇದರಲ್ಲಿ ಫೋರ್ತ್ ಎಲಿಮೆಂಟು -6. ಮೈನಸ್ ಇರೋದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಳ್ತೀವಿ. ಸೊ ಈಗ ನಾವು ಆಡ್ ಮಾಡ್ತೀವಿ. ಸೊ 15 ಪ್ಲಸ್ 2 ಅಂದರೆ 17 ಬರುತ್ತೆ. 8 ಪ್ಲಸ್ 6 ಅಂದರೆ 14 ಬರುತ್ತೆ. 4 ಪ್ಲಸ್ 3 ಅಂದರೆ 7 ಬರುತ್ತೆ. 2 -6 ಇದ್ದರೆ 30 ಮೈನಸ್ ಇದ್ರೆ ಆ್ಯಡ್ ಮಾಡ್ತೀವಿ -12 ಬರುತ್ತೆ. ನಂತರ ನೆಕ್ಸ್ಟು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಕಲಿತೀವಿ ನಾವು. ಈಗ ಮಲ್ಟಿಪ್ಲಿಕೇಶನ್ ಅಂದರೆ ಟು ಮಲ್ಟಿಪ್ಲೈ 2 ಮೆಟ್ರಿಕ್ಸಸ್ ದಿ ನಂಬರ್ ಆಫ್ ಕಾಲಮ್ಸ್ ಇನ್ ದಿ ಫಸ್ಟ್ ಮೆಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ದಿ ನಂಬರ್ ಆಫ್ ರೋಸ್ ಇನ್ ದಿ ಸೆಕೆಂಡ್ ಮೆಟ್ರಿಕ್ಸ್. ನೋಡಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ನೋಡಿ ಇಲ್ಲಿ 1 3 ಅನ್ನೋದು ಫಸ್ಟ್ ಕಾಲಮು, 2 4 ಅನ್ನೋದು ಸೆಕೆಂಡ್ ಕಾಲಮು. ಮೆಟ್ರಿಕ್ಸ್ ಎನಲ್ಲಿ 2 ಕಾಲಮ್ ಇದೆ ಗೊತ್ತಾಯ್ತಾ. ಅದೇ ರೀತಿ ಮೆಟ್ರಿಕ್ಸ್ ಬಿನಲ್ಲಿ 2 ರೋಸ್ ಇರಬೇಕು.
5, 6 ಫಸ್ಟ್ ರೋಸ್, 7, 8 ಸೆಕೆಂಡ್ ರೋಸ್. ಅಂದರೆ ನಂಬರ್ ಆಫ್ ಕಾಲಮ್ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್, ಆರ್ ನಂಬರ್ ಆಫ್ ರೋಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಒಟ್ಟಿನಲ್ಲಿ ಇದರ ರೋನಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೋ ಕಾಲಮಲ್ಲಿ ಅಷ್ಟೇ ಎಲಿಮೆಂಟ್ ಇರಬೇಕಷ್ಟೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ರೋ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇನ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಕಾಲಮ್, ಎಷ್ಟು ಫಸ್ಟ್ ಕಾಲಮಲ್ಲಿ ಎಷ್ಟು ಎಲಿಮೆಂಟ್ ಇದೆ ನೋಡ್ಕೊತೀವಿ. ಈಗ ನೋಡ್ತೀವಿ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀವಿ. ಎನಲ್ಲಿ 1, 2 ಎಲಿಮೆಂಟ್ಸ್ ಇದೆ ಫಸ್ಟ್ ರೋನಲ್ಲಿ. ಸೊ ಬಿನಲ್ಲಿ ನೋಡ್ಬೋದು 5, 6 2 ಎಲಿಮೆಂಟ್ಸ್ ಇದೆ. Number of elements in row is equal to number of elements in the column of the other matrix, then it is the multiplication is whole square. ಇಲ್ಲ ಅಂದರೆ multiplication is not whole square ಅಂತ ಕರಿತೀವಿ. ಈಗ ಎ ಬಿ ಅಂತ ನೋಡ್ಬೋದು. ಇಲ್ಲಿ ನಾವು ಒಂದು ಎ ಮೆಟ್ರಿಕ್ಸ್ ಬರ್ಕೊಂಡ್ಬಿಡ್ಬೇಕು. ಎ ಬಿಗೆ ಎ ಮೆಟ್ರಿಕ್ಸ್ 1, 2 ಇದೆ, 3, 4 ಇದೆ, ಬರ್ಕೊಂಡಿದ್ದೀವಿ, ನಾವು ಬರ್ಕೊತೀವಿ. ಆಮೇಲೆ ಬಿ ಮೆಟ್ರಿಕ್ಸ್ ಒಂದು ಬರೀಬೇಕು, 5, 6 ಇದೆ, ಆಮೇಲೆ 7, 8 ಇದೆ, ಬರ್ಕೊಂಡ್ಬಿಡ್ತೀವಿ. ಈಗ ಇದು ಫಸ್ಟ್ ಮೆಟ್ರಿಕ್ಸ್ನ ರೋ ಮೆಟ್ರಿಕ್ಸ್ ಅಂತ ಕರಿತೀವಿ, ಸೆಕೆಂಡ್ ಮೆಟ್ರಿಕ್ಸ್ನ ಕಾಲಮ್ ಮೆಟ್ರಿಕ್ಸಲ್ಲಿ ರೀಡ್ ಮಾಡಬೇಕು. ಮಲ್ಟಿಪ್ಲಿಕೇಶನಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಫಸ್ಟ್ ಮೆಟ್ರಿಕ್ಸ್ ಹೆಸರು ರೋ ಮೆಟ್ರಿಕ್ಸ್ ಅಂತ ಕರ್ಕೊಳ್ಳಿ, ಸೆಕೆಂಡ್ ಮೆಟ್ರಿಕ್ಸ್ನ ಕಾಲಮ್ ಮೆಟ್ರಿಕ್ಸಲ್ಲಿ ಕರ್ಕೊಳ್ಳಿ. ಯಾಕಂದರೆ ಇದನ್ನು ಕಾಲಮಲ್ಲಿ ರೀಡ್ ಮಾಡಬೇಕು, ಸೆಕೆಂಡ್ ಮೆಟ್ರಿಕ್ಸ್ನ ಕಾಲಮಲ್ಲೇ ರೀಡ್ ಮಾಡಬೇಕು. ಈಗ ಫಸ್ಟ್ ಎಲಿಮೆಂಟ್ ಆಫ್ ರೋ, ಫಸ್ಟ್ ಎಲಿಮೆಂಟ್ ಆಫ್ ಕಾಲಮ್ ಮಲ್ಟಿಪ್ಲೈ ಮಾಡ್ತೀವಿ. 1 × 5, 1 × 5 ಪ್ಲಸ್ ಬರೀಬೇಕು. ಸೆಕೆಂಡ್ ಎಲಿಮೆಂಟ್ ಆಫ್ ರೋ ಮೆಟ್ರಿಕ್ಸ್ 2 ಆದರೆ ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್ ಇಸ್ 7 ಆಗಿರುತ್ತೆ. 2 × 7 ಈ ಥರ. ಅದೇ ಥರ ನಾವು ಮಾಡ್ತೀವಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ 1, ಇದರಲ್ಲಿ ಫಸ್ಟ್ ಎಲಿಮೆಂಟ್ 6 ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಆಫ್ ರೋ 2 ಆದರೆ ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್ 8 ಆಗಿರುತ್ತೆ. 2 × 8. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬರಬೇಕು. ದಿ ಸೆಕೆಂಡ್ ರೋ 3, 4 ಸೆಕೆಂಡ್ ರೋ ಆದರೆ ಫಸ್ಟ್ ಕಾಲಮ್ ನೋಡ್ತೀವಿ. ಸೊ 3 × 5 ಪ್ಲಸ್ 4 × 7. ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬರ್ತೀವಿ. 3 × 6 ಪ್ಲಸ್ 4 × 8 ಬರ್ತಿದ್ದೀವಿ. ಈಗ ಮಲ್ಟಿಪ್ಲೈ ಮಾಡ್ತೀವಿ. 5 1s are 5 ಪ್ಲಸ್ 2 7s are 14. ನೆಕ್ಸ್ಟು 6 1s are 6 ಪ್ಲಸ್ 2 8s are 16. 3 5s are 15 ಪ್ಲಸ್ 4 7s are 28. 3 6s are 18 ಪ್ಲಸ್ 4 8s are 32. ಈಗ ಆ್ಯಡ್ ಮಾಡ್ತೀವಿ. 14 ಪ್ಲಸ್ 5 19, 16 ಪ್ಲಸ್ 6 22, 28 ಪ್ಲಸ್ 15 43, 32 ಪ್ಲಸ್ 18 50. ಸೊ ಈ ಥರ ನಾವೇನು ಮಾಡ್ತೀವಿ, ಫೈಂಡ್ ಎ ಬಿ ಮೆಟ್ರಿಕ್ಸು. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಇರುತ್ತೆ ಎ ಬಿ ಮೆಟ್ರಿಕ್ಸು. ಇನ್ನು ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ನೋಡ್ಬೋದು. ಅಸೋಸಿಯೇಟಿವ್ ಲಾ, ಎ ಬಿ ಫಸ್ಟ್ ಬ್ರಾಕೆಟ್ ಹಾಕೊಂಡು ಸಿ ಇಸ್ ಈಕ್ವಲ್ ಟು ಎ ಬ್ರಾಕೆಟ್ ಬಿ ಸಿ ಬರುತ್ತೆ. ಇದು ನಾವು ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಇದು ಡಿಸ್ಟ್ರಿಬ್ಯೂಟಿವ್ ಲಾ ನೋಡ್ಬೋದು. ಡಿಸ್ಟ್ರಿಬ್ಯೂಟಿವ್ ಲಾ ಅಂದರೆ ಎ ಇಂಟು ಬಿ ಪ್ಲಸ್ ಸಿ ಅಂದರೆ ಎ ಬಿ ಪ್ಲಸ್ ಎ ಸಿ ಬರುತ್ತೆ. ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಐ ಎ ಈಸ್ ಈಕ್ವಲ್ ಟು ಎ ಐ ಈಸ್ ಈಕ್ವಲ್ ಟು ಎ ಅಂತಲೇ ಕರುತ್ತೆ. ಒಂದು ನೋಡ್ಬೋದು, ಇಂಪಾರ್ಟೆಂಟ್ ನೋಟು. ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಕಮ್ಯುಟೇಟಿವ್ ಇನ್ ಜನರಲ್ ಆಗಿ. ಸೊ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಸೊ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತೀವಿ ನಾವು. ಎ ಬಿ ಮೆಟ್ರಿಕ್ಸ್ ಮಾಡೋಣ. ವಿ ಫೈಂಡ್ ಎ ಬಿ. ಈಗ ಎ ಬಿನಲ್ಲಿ ಎ ಮೆಟ್ರಿಕ್ಸಲ್ಲಿ 2 ಎಲಿಮೆಂಟ್ ಇದೆ. ಅಂದರೆ ಒಂದು ರೋ ಮೆಟ್ರಿಕ್ಸು, ಬಿನಲ್ಲಿ ಒಂದು ಕಾಲಮ್ ಇದೆ, ಕಾಲಮ್ ಮೆಟ್ರಿಕ್ಸು. ಎ ಬಿ ಈಸ್ ಈಕ್ವಲ್ ಟು, ನಾವು ಫೈಂಡ್ ಮಾಡಬೇಕಾದ್ರೆ ಎ ಮೆಟ್ರಿಕ್ಸ್ ಬರೀತೀವಿ 2 3, 2 ಎಲಿಮೆಂಟ್ ಇರುತ್ತೆ. ಬಿ ಮೆಟ್ರಿಕ್ಸ್ ಬರೀತೀವಿ 4 5. ನಮಗೆ ಇದು ಒಂದು ರೋ ಒಂದು ಕಾಲಮ್ ಇದ್ದರೆ ಒಂದೇ ಎಲಿಮೆಂಟ್ ಸಿಗುತ್ತೆ ನಮಗೆ. ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸ್, ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸು. ಸೊ 2 4s are 8 ಬರುತ್ತೆ, ಪ್ಲಸ್ ಬರೀಬೇಕು. ಇನ್ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಕಾಲಮ್ ಆಫ್ ದಿ ಅದರ್ ಮೆಟ್ರಿಕ್ಸು 5 3s are 15 ಬರುತ್ತೆ. ಸೊ ಟೋಟಲಿ ನಮಗೆ ಈ ಮೆಟ್ರಿಕ್ಸಲ್ಲಿ 2 ಆ್ಯಡ್ ಮಾಡಿದ್ರೆ 23 ಬರುತ್ತೆ. 23 ಇಸ್ ದಿ ಸಿಂಗಲ್ ಎಲಿಮೆಂಟ್. ನಂತರ ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದಿ ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಇಸ್ ಎ ನ್ಯೂ ಮೆಟ್ರಿಕ್ಸ್ whose rows are columns or original ಇರುತ್ತೆ. ದಿ whose columns are the rows of the original. ಇಟ್ ಈಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್. ನಮ್ಮ ಮೇನ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಅಂದರೆ ಇಂಟರ್ಚೇಂಜಿಂಗ್ ದಿ ರೋಸ್ ಆ್ಯಂಡ್ ಕಾಲಮ್ಸ್ ಆ್ಯಂಡ್ ಇಟ್ ಈಸ್ ನೋಟೆಡ್ ಬೈ ಎ ಟ್ರಾನ್ಸ್ಪೋಸ್ ಆರ್ ಎ ಡ್ಯಾಶ್. ಈಗ ಯಾವುದೇ ಒಂದು ಮೆಟ್ರಿಕ್ಸಲ್ಲಿ ಸೊ ರೋನ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡಿ ಬರೆದ್ರೆ ಸೊ ಅದು ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಆಗಿ ಬದಲಾವಣೆ ಆಗಿಬಿಡುತ್ತೆ. ಅದನ್ನು ನಾವು ಎ ಟ್ರಾನ್ಸ್ಪೋಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ ನೋಡ್ಬೋದು, ಈಗ ಒಂದು ಎಕ್ಸಾಂಪಲ್ಲು ಎ ಈಸ್ ಈಕ್ವಲ್ ಟು 1 2 3 4 5 6 ಅಂತ. ಇಲ್ಲಿ 2 ರೋ ಇದೆ. ಫಸ್ಟ್ ರೋ ಬಂದು 1 2 3, ಸೆಕೆಂಡ್ ರೋ ಬಂದು 4 5 6 ಅಂತ.
ಎ ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಬರಬೇಕಾದ್ರೆ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಫಸ್ಟ್ ರೋ ನೋಡ್ಬೋದು 1 2 3 ಅದನ್ನು ಫಸ್ಟ್ ಕಾಲಮಲ್ಲಿ ಬರಿತೀವಿ 1 2 3 ಅಂತ. ಸೆಕೆಂಡ್ ರೋ ನೋಡ್ಬೋದು 4 5 6 ಅದನ್ನು ಸೆಕೆಂಡ್ ಕಾಲಮಲ್ಲಿ 4 5 6 ಬರಿತೀವಿ. ಅಂದರೆ ಇಂಟರ್ಚೇಂಜ್ ರೋ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಕಾಲಮ್ಸು. ಸೊ ಇದರ ಆರ್ಡರು 2 ಇಂಟು 3 ಇರುತ್ತೆ ನೋಡ್ಕೊಳ್ಳಿ. 2 ರೋಸು 3 ಕಾಲಮ್ಸ್ ಇದೆ. ನಾವು ಅದನ್ನು ಟ್ರಾನ್ಸ್ಪೋಸ್ ಮಾಡಿದ ತಕ್ಷಣ ಏನಾಗುತ್ತೆ 3 ರೋಸ್ ಆಗಿಬಿಡುತ್ತೆ 2 ಕಾಲಮ್ಸ್ ಆಗುತ್ತೆ ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್. ಇನ್ನು ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ನೋಡ್ತಿದ್ದೀವಿ. ಸೊ ಫಾರ್ ಎನಿ ಮೆಟ್ರಿಕ್ಸ್ ಎ ಆ್ಯಂಡ್ ಬಿ ಸುಟೇಬಲ್ ಆರ್ಡರ್ಸ್ ಎ ಆ್ಯಂಡ್ ತೊಗೊಂಡಿದ್ದೀವಿ. ಎ ಟ್ರಾನ್ಸ್ಪೋಸ್ ಓಲ್ ಟ್ರಾನ್ಸ್ಪೋಸ್ ಅಂದರೆ ಎ ಬಂದುಬಿಡುತ್ತೆ. ಎ ಪ್ಲಸ್ ಬಿ ಓಲ್ ಟ್ರಾನ್ಸ್ಪೋಸ್ ಅಂದರೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಬರುತ್ತೆ. ಕೆ ಇಂಟು ಎ ಓಲ್ ಟ್ರಾನ್ಸ್ಪೋಸ್ ಅಂದರೆ ಕೆ ಹೊರಗಡೆ ತೆಗಿತೀವಿ ಎ ಟ್ರಾನ್ಸ್ಪೋಸ್ ಬರುತ್ತೆ. ಎ ಬಿ ಓಲ್ ಟ್ರಾನ್ಸ್ಪೋಸು ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ಇದನ್ನು ರಿವರ್ಸ್ ಲಾ ಫಾರ್ ಟ್ರಾನ್ಸ್ಪೋಸ್ ಅಂತ ಕರಿತೀವಿ ನಾವು. ಈಗ ನಾವು ಅದ್ರ ಬಗ್ಗೆ ಮಲ್ಟಿಪ್ಲಿಕೇಶನ್ ಮತ್ತು ಟ್ರಾನ್ಸ್ಪೋಸ್ ಬಗ್ಗೆ ಒಂದು ಲೆಕ್ಕ ಮಾಡೋಣ. ಸೊ ಇವಾಗ ನಾವು ಎ ಮೆಟ್ರಿಕ್ಸ್ ನೋಡ್ಬೋದು, ಬಿ ಮೆಟ್ರಿಕ್ಸ್ ನೋಡ್ಬೋದು. ಎ ಮೆಟ್ರಿಕ್ಸ್ 1 2 3 4, ಬಿ ಮೆಟ್ರಿಕ್ಸ್ 2 1 3 4. ಫೈಂಡ್ ಎ ಬಿ. ಫಸ್ಟ್ ಎ ಬಿ ಕಂಡುಹಿಡಿಯೋಣ. ಸೊ ಎ ಬಿ ಅಂದರೆ ಎ ಬಿ ಫಸ್ಟ್ ಬರ್ಕೋಬೇಕು. ಸೊ ಎ ಅಂದರೆ ಗಿವನ್ ಮೆಟ್ರಿಕ್ಸ್ 1 2 3 4 ಬರಿಬೇಕು. ಬಿ ಅಂದರೆ ಬಿ ಮೆಟ್ರಿಕ್ಸ್ ಬರಿಬೇಕು 2 1 3 4 ಅಂತ. ಈಗ ನಾವು ನೋಡ್ತಿದ್ದೀವಿ ಇದು ಪ್ರೋಸೆಸ್ ಆಫ್ ಮಲ್ಟಿಪ್ಲಿಕೇಶನು ರೋ ಇಂಟು ಕಾಲಮ್. ಸೊ ಈ ಮೆಟ್ರಿಕ್ಸ್ನ ರೋನಲ್ಲಿ ರೀಡ್ ಮಾಡಬೇಕು. ಈ ಮೆಟ್ರಿಕ್ಸ್ ಸೆಕೆಂಡ್ ಮೆಟ್ರಿಕ್ಸ್ನ ಕಾಲಮಲ್ಲಿ ರೀಡ್ ಮಾಡಬೇಕು. ರೋ ಅಂದರೆ ಹಾರಿಜಾಂಟಲ್ ರೀಡಿಂಗು, ಕಾಲಮ್ ಅಂದರೆ ವರ್ಟಿಕಲ್ಲಿ ರೀಡ್ ಮಾಡಬೇಕು. ಸೊ ಇವಾಗ ನಮಗೆ ಎ ಬಿ ಫೈಂಡ್ ಮಾಡಬೇಕಾದ್ರೆ ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಇಂಟು ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ಕಾಲಮ್ 1 2s 2 ಪ್ಲಸ್ what is the second element of row 2, second element of column 3, 2 3s 6. ಇಲ್ಲೇನು ಮಾಡ್ತೀವಿ ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಆಫ್ ರೋ ಇಂಟು ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿಯುತ್ತೆ. ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬರ್ತೀವಿ. ಫಸ್ಟ್ ಎಲಿಮೆಂಟ್ 1 ಇಲ್ಲಿ 1 1s 1 ಪ್ಲಸ್ ಸೆಕೆಂಡ್ ಎಲಿಮೆಂಟು ಕಾಲಮಲ್ಲಿ ಸೆಕೆಂಡ್ ಎಲಿಮೆಂಟು 4 8 ಬರುತ್ತೆ. ಅದೇ ಥರ ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ಗೆ ಹೋಗೋಣ. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮಲ್ಲಿ ಫಸ್ಟ್ ಎಲಿಮೆಂಟ್ 3, ಕಾಲಮಲ್ಲಿ ಫಸ್ಟ್ ಎಲಿಮೆಂಟ್ 2 3 2s 6. ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಆಫ್ ರೋ 4 ಆದರೆ ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್ ಏನಾದ್ರು 3 ಆಗಿರುತ್ತೆ 4 3s 12. ಅದೇ ಥರ ನೆಕ್ಸ್ಟ್ ಏನು ಮಾಡ್ತೀವಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಗೆ ಹೋಗ್ತೀವಿ. ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಗೆ ಹೋಗ್ತೀವಿ 3 1s 3 ಪ್ಲಸ್ ಸೆಕೆಂಡ್ ಎಲಿಮೆಂಟು 4 ಇಲ್ಲಿ ಸೆಕೆಂಡ್ ಎಲಿಮೆಂಟು 4 4 4s 16. ಸೊ ಈ ಥರ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಭಾಳ ಇಂಪಾರ್ಟೆಂಟು ಮಲ್ಟಿಪ್ಲಿಕೇಶನು. ಸೊ 2 + 6 ಅಂದರೆ 8 ಆಗುತ್ತೆ, ಆ್ಯಡ್ ಮಾಡ್ತೀವಿ. 1 + 8 ಅಂದರೆ 9 ಆಗುತ್ತೆ. 12 + 6 ಅಂದರೆ 18 ಆಗುತ್ತೆ. ಸೊ ಇಲ್ಲಿ 16 ಇದೆ. 16 + 3 ಅಂದರೆ 19 ಆಗುತ್ತೆ. ಸೊ ದಿಸ್ ಈಸ್ ಎ ಬಿ ಮೆಟ್ರಿಕ್ಸ್. ಈಗ ಎ ಬಿ ಫೈಂಡ್ ಮಾಡಿದ್ದೀವಿ. ನಾವೇನು ಫೈಂಡ್ ಮಾಡಬೇಕು ಆ್ಯಕ್ಚುಲಿ ಎ ಬಿ ಓಲ್ ಟ್ರಾನ್ಸ್ಪೋಸ್ ಬೇಕು. ಆಫ್ಟರ್ ದಿ ಫೈಂಡ್ ಆಫ್ ಎ ಬಿ ದೆನ್ ಎ ಬಿ ಓಲ್ ಟ್ರಾನ್ಸ್ಪೋಸ್. ಎ ಬಿ ಓಲ್ ಟ್ರಾನ್ಸ್ಪೋಸ್ ಹೇಗೆ ಫೈಂಡ್ ಮಾಡ್ತೀವಿ ಇಂಟರ್ಚೇಂಜ್ ರೋಸ್ ಆ್ಯಂಡ್ ಕಾಲಮ್ಸ್. ಈಗ ರೋನ ಕಾಲಮ್ ಆಗಿ ಚೇಂಜ್ ಮಾಡಿ ಬರಿತೀವಿ. ಈಗ 8 9 ನೋಡ್ಬೋದು. 8 9 ಫಸ್ಟ್ ರೋನಲ್ಲಿದೆ, ಅದನ್ನು ಫಸ್ಟ್ ಕಾಲಮ್ಗೆ ಬರಿತೀವಿ 8 9 ಅಂತ ವರ್ಟಿಕಲ್ ಆಗಿ ಬರಿತೀವಿ. ಇಂದ 18 19 ನೋಡ್ಬೋದು. ಸೆಕೆಂಡ್ ರೋ ಅಂತಿರುತ್ತೆ, ಅದನ್ನು ನಾವು ಕಾಲಮಲ್ಲಿ ಬರಿತೀವಿ 18 19 ವರ್ಟಿಕಲ್ ಆಗಿ ಬರಿತೀವಿ. ಸೊ ದಿಸ್ ಈಸ್ ದಿ ಎ ಬಿ ಓಲ್ ಟ್ರಾನ್ಸ್ಪೋಸ್ ಮೆಟ್ರಿಕ್ಸ್. ಅದೇ ಥರ ನೆಕ್ಸ್ಟು ನಾವು ಈಗ ಕ್ವಶನ್ ಪೇಪರ್ಗೆ ಬರೋಣ. ಕ್ವಶನ್ ಪೇಪರಲ್ಲಿ ನಮಗೆ 1 ಮಾರ್ಕದ್ದು ಕ್ವಶನ್ಸ್ ಇರುತ್ತೆ, ಆಮೇಲೆ 2 ಮಾರ್ಕ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಕ್ವಶನ್ ಪೇಪರಲ್ಲಿ. ಸೊ 1 ಮಾರ್ಕ್ ಕ್ವಶನ್ಸು ನಮಗೆ ಒಂದು 10 ಕ್ವಶನ್ ಇರ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು 5 ಇರ್ಬೋದು. ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಒಂದು 3 4, 3 ಮಾರ್ಕ್ಸ್ ಒಂದು 2 3 ಇರುತ್ತೆ, 5 ಮಾರ್ಕ್ಸ್ ಒಂದು 4 5 ಕ್ವಶನ್ ಇರುತ್ತೆ, 10 ಮಾರ್ಕ್ಸು 1 2 ಕ್ವಶನ್ ಇರುತ್ತೆ. ಸೊ ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಮೇಲೆ ನಿಮಗೆ ಈ ಸಾರಿ ಏನು 2025 ಡಿಪ್ಲೊಮೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ಕೀಮ್ ಇರುತ್ತೋ ಅದ್ರ ಪ್ರಕಾರನೇ ನಾವು ಈಗ ಕ್ವಶನ್ಸನ್ನು ಸೆಟ್ ಮಾಡ್ಕೊಂಡಿರ್ತೀವಿ. ಡಿ ಟಿ ಇ ಮಾಡಲ್ ಪೇಪರ್ನಲ್ಲಿರ್ತಕ್ಕಂಥ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತಿರ್ತೀವಿ. ಸೊ ಇದನ್ನು ನೀವೆಲ್ಲರೂ ಕಲಿತ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸನ್ನು ತೊಗೋಬೋದು. ಸೊ ಈಗ ನಮಗೆ ಆನ್ಸರನ್ನು ಹೇಗೆ ಕಂಡುಹಿಡಿತೀವಿ ಅಂತ, ಇಲ್ಲಿ ನಮಗೆ ಎ ಪ್ಲಸ್ 2b ಎ ಕೊಟ್ಟಿರ್ತಾನೆ, ಬಿ ಕೊಟ್ಟಿರ್ತಾನೆ. ಎ ಪ್ಲಸ್ 2b ಮೆಟ್ರಿಕ್ಸನ್ನು ನಾವು ಕಂಡುಹಿಡಿಬೇಕು. 4 ಆಪ್ಷನ್ ಇರುತ್ತೆ, ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಸೊ ನಾವು ಹೇಗೆ ಕಂಡುಹಿಡಿಬೋದು ಅಂತ ನೋಡ್ಬೋದು. ಈಗ ಫಸ್ಟು ಎ ಮೆಟ್ರಿಕ್ಸು
ಇಲ್ಲೇ ಇದೆ. ಬಿ ಮೆಟ್ರಿಕ್ಸ್ ಅಂದರೆ 2bನ ಕಂಡುಹಿಡ್ಕೋಬೇಕು ನಾವು. 2b ಅಂತ ಇಲ್ಲಿ ಬರ್ಕೋಬೇಕು. 2b ಮೆಟ್ರಿಕ್ಸ್ನ ಕಂಡುಹಿಡ್ಕೋಬೇಕು. 2 ಇಂದ ಎವ್ರಿ ಎಲಿಮೆಂಟ್ ಆಫ್ ಬಿ ಮೆಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತೀವಿ. 2 2s are 4 ಆಗತ್ತೆ. 2 4s are 8 ಆಗತ್ತೆ. 2 1s are 2, 2 3s are 6, 2 0 0, 2 7s are 14. ಮೈನಸ್ ಇರೋದ್ರಿಂದ -14 ಬರ್ಕೋಬೇಕು. ಈಗ ನಮ್ಗೆ ಬೇಕಿರೋದೇನು? ಎ ಪ್ಲಸ್ 2b. ಎನಲ್ಲಿ ಫಸ್ಟ್ ಎಲಿಮೆಂಟು, ಸೊ 2bನಲ್ಲಿ ಫಸ್ಟ್ ಎಲಿಮೆಂಟು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 + 4 ಅಂದರೆ 5. ಸೊ 5 ಯಾವುದ್ರಲ್ಲಿದೆ? ಫಸ್ಟ್ ಆಪ್ಷನ್ ಎನಲ್ಲೂ 5 ಇದೆ, ಸೊ ಆಪ್ಷನ್ ಡಿನಲ್ಲಿ 5 ಇದೆ. ಒಂದು ಎಲಿಮೆಂಟ್ ಕರೆಕ್ಟಾಗಿ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ಗೆ ಹೋಗ್ತೀವಿ. ವಾಟ್ ಈಸ್ ಸೆಕೆಂಡ್ ಎಲಿಮೆಂಟ್ ಆಫ್ ಎ ಏನು? 2. ಇದರ ಸೆಕೆಂಡ್ ಎಲಿಮೆಂಟ್ ಆಫ್ ಎ ಏನು? 8. ಸೊ ಅವಾಗ 2 + 8 10. 10 ಯಾವುದ್ರಲ್ಲಿದೆ ನೋಡ್ತೀವಿ. ಸೊ ಆಪ್ಷನ್ ಎನಲ್ಲೂ 10 ಇದೆ, ಆಪ್ಷನ್ ಡಿನಲ್ಲೂ 10 ಇದೆ. ನೆಕ್ಸ್ಟ್ ನೋಡ್ತೀವಿ, ಇಲ್ಲಿ ಥರ್ಡ್ ಎಲಿಮೆಂಟ್ ಹೋಗ್ತೀವಿ. 3 ಇದೆ, ಇಲ್ಲಿ ಥರ್ಡ್ ಎಲಿಮೆಂಟು 2 ಇದೆ. 3 + 2 5 ಬರುತ್ತೆ. ಸೊ 5 ಆಪ್ಷನ್ ಎನಲ್ಲೂ ಬರುತ್ತೆ, ಆಪ್ಷನ್ ಡಿನಲ್ಲೂ 5 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ಗೆ ಹೋಗ್ತೀವಿ. ಇಲ್ಲಿ ಫೋರ್ತ್ ಎಲಿಮೆಂಟ್ 0 ಇದೆ, ಫೋರ್ತ್ ಎಲಿಮೆಂಟ್ 0, ಇಲ್ಲಿ ಫೋರ್ತ್ ಎಲಿಮೆಂಟ್ 6. ಸೊ 0 + 6 ಅಂದರೆ 6 ಬರುತ್ತೆ. ಸೊ ಆಪ್ಷನ್ ಎನಲ್ಲೂ 6 ಇದೆ, ಆಪ್ಷನ್ ಡಿನಲ್ಲೂ 6 ಇದೆ. ನೆಕ್ಸ್ಟು ಫಿಫ್ತ್ ಎಲಿಮೆಂಟ್ ಹೋಗ್ತೀವಿ. 0 0 + 2 ಅಥವಾ 2 + 0 ತೊಗೊತೀವಿ. ಎ ಪ್ಲಸ್ 2b. 2 + 0 ಅಂದರೆ 2ನೇ ಬರುತ್ತೆ. ಸೊ ಆಪ್ಷನ್ ಎನಲ್ಲೂ 2 ಇದೆ, ಆಪ್ಷನ್ ಡಿನಲ್ಲೂ 2 ಇದೆ. ಇನ್ನು ನೆಕ್ಸ್ಟು ಸಿಕ್ಸ್ತ್ ಎಲಿಮೆಂಟ್ ನೋಡಿ. ಈಗ ನೋಡಿ, ಇಲ್ಲಿ ಆಪ್ಷನ್ ಫಿಫ್ತ್ ಎಲಿಮೆಂಟು 2 + 0 ಅಂದರೆ 2. ಇಲ್ಲಿ -2 ಇದೆ. ಇಲ್ಲಿ -2 ಇದ್ರೆ ಅವಾಗ ಏನಾಗುತ್ತೆ? ಇದು ರಾಂಗ್ ಆಗ್ಬಿಡುತ್ತೆ ಎಲಿಮೆಂಟ್. ಇದು ರಾಂಗ್ ಆಗ್ಬಿಡುತ್ತೆ. ಈಗ ನಮ್ಗೆ ಯಾವ್ದು ಆಪ್ಷನ್ ಕರೆಕ್ಟ್ ಬರುತ್ತೆ ನೋಡ್ಕೊಳ್ಳಿ. ಅವಾಗ ಆಪ್ಷನ್ ಎ ಈಸ್ ಕರೆಕ್ಟ್. ಬೇಕಾದ್ರೆ ಲಾಸ್ಟ್ ಎಲಿಮೆಂಟು ಸಿಕ್ಸ್ತ್ ಎಲಿಮೆಂಟು ನೋಡ್ಬೋದು. 1 -14 ಅಂದರೆ -13 ಬರುತ್ತೆ. ಇಲ್ಲಿ +13, ಇಲ್ಲಿ -13 ಇರುತ್ತೆ. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಹೇಗೆ ನಾವು 1 ಮಾರ್ಕನ್ನು ಪಡ್ಕೋಬೋದು ಈಸಿಯಾಗಿ ಅಂತ ನಿಮಗೆಲ್ಲ ಈಗ ಗೊತ್ತಾಗಿದೆ. ಸೊ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆ್ಯಡೆಡ್. ಸೊ ಈಗ ನಾವು ದಿ ಆರ್ಡರ್ ಆಫ್ ದಿ ಸ್ಕ್ವೇರ್ ಮೆಟ್ರಿಕ್ಸ್ ಬಗ್ಗೆನೂ ಕಲಿತೀವಿ. ಈಗ ಸ್ಕ್ವೇರ್ ಮೆಟ್ರಿಕ್ಸ್ ಅಂದರೆ ನಮಗೆ ಗೊತ್ತಿದೆ, ದಿ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇರಬೇಕು. ಈಗ ಸ್ಕ್ವೇರ್ ಮೆಟ್ರಿಕ್ಸಲ್ಲಿ ರೋಸು ಮತ್ತು ಕಾಲಮ್ ಎರಡೂ ಈಕ್ವಲ್ ಇರಬೇಕು. ದಿ ಆರ್ಡರ್ ಆಫ್ ಮೆಟ್ರಿಕ್ಸ್ ಅಂದರೆ m × n ಅಂದರೆ m ರೋಸು n ಕಾಲಮ್ಸು. ನೋಡಿ, ಫಸ್ಟ್ ಒನ್ನಲ್ಲಿ ಇದರಲ್ಲಿ 2 ರೋಸ್ ಇದೆ, 2 ಕಾಲಮ್ ಇದೆ. ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ ಇದೆ. ಇಟ್ ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸು. ಆಪ್ಷನ್ ಬಿಗೆ ಬರ್ತೀವಿ. 3 ರೋಸು 3 ಕಾಲಮ್ ಇದೆ. ಇಲ್ಲೂ ಅಷ್ಟೇ, ರೋ ಆ್ಯಂಡ್ ಕಾಲಮ್ಸ್ ಆರ್ ಈಕ್ವಲ್ ಇರೋಂಥ ಇಟ್ ಈಸ್ ಆಲ್ಸೋ ಎ ಸ್ಕ್ವೇರ್ ಮೆಟ್ರಿಕ್ಸು. ಆಪ್ಷನ್ ಸಿ ನೋಡ್ತಿದ್ದೀವಿ. ಇಲ್ಲಿ 4 ರೋಸ್ ಇದೆ, ಇಲ್ಲಿ 4 ಕಾಲಮ್ಸ್ ಇದೆ. ಇಲ್ಲೂ ಅಷ್ಟೇ, ನಂಬರ್ ಆಫ್ ರೋಸು 4, ನಂಬರ್ ಆಫ್ ಕಾಲಮ್ಸ್ 4 ಇರೋದ್ರಿಂದ ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇದ್ದರೆ ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಬಂದು ಡಿ, ಆಲ್ ದಿ ಅಬೌವ್, ಆಲ್ ಆರ್ ದಿ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಒಂದು ಎ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ, 5 1 0 4 2 7 ಅಂತ. ದೆನ್ ದಿ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್ ಈಸ್ ಅಂತ. ಇಲ್ಲಿ ಎಷ್ಟು ರೋ ಇದೆ ನಾವು ನೋಡ್ಬೋದು. 5 1 ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, 3 ರೋ ಇರ್ತಕ್ಕಂಥದ್ದು. ಸೊ ಫಸ್ಟ್ ಆಪ್ಷನ್ನು 3 ರೋಸ್ ಇಲ್ಲ. ಇಲ್ಲಿ ಇದರಲ್ಲೂ ಸಿನಲ್ಲೂ 3 ರೋಸ್ ಇಲ್ಲ. ಇಲ್ಲಿ 3 ರೋಸ್ ಇದೆ. ಆಮೇಲೆ ಕಾಲಮ್ ನೋಡ್ಬೋದು, ವರ್ಟಿಕಲಿ ಇರೋದನ್ನ ಕಾಲಮ್ ಅಂತ ಕರಿತೀವಿ. ಫಸ್ಟ್ ಕಾಲಮು, ಸೆಕೆಂಡ್ ಕಾಲಮು. ಸೊ 3 ರೋಸ್ 2 ಕಾಲಮ್ಸ್. ಆಪ್ಷನ್ ಬಿ ಕರೆಕ್ಟಾಗಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬರ್ತೀವಿ. ಸೊ ಇದೇ ಥರದ ಕ್ವಶನನ್ನು ನಾವು ನಿಮಗೆ ಎಕ್ಸಾಮಲ್ಲಿ ಸಿಗ್ತಕ್ಕಂಥದ್ದು. ಪ್ರಾಕ್ಟೀಸ್ ಮಾಡಬೇಕು ನೀಟಾಗಿ. ಸೊ ಇಫ್ ದಿ ಮೆಟ್ರಿಕ್ಸ್, ಇದು ಮಾಡಲ್ ಪೇಪರ್ ಕ್ವಶನ್ಸ್ ಇವೆಲ್ಲನು. ಇಫ್ ದಿ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 4 1 3 5 ಇದೆ, ದೆನ್ ದಿ ಮೆಟ್ರಿಕ್ಸ್ 2a ಅಂತ ಕರಿತೀವಿ. 2 ಈಸ್ ಮಲ್ಟಿಪ್ಲೈ ಟು ಎವರಿ ಎಲಿಮೆಂಟ್ ಆಫ್ ದಿ ಮೆಟ್ರಿಕ್ಸು. 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಿ, 2 ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2 4s are 8. ಸೊ 8 ಫಸ್ಟ್ ಎಲಿಮೆಂಟ್ ಯಾವುದ್ಯಾವುದ್ರಲ್ಲಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. 2 ಮೆಟ್ರಿಕ್ಸ್ ಬರುತ್ತೆ. ಆಮೇಲೆ 2 1s are 2, 2 1s are 2 ಯಾವುದ್ರಲ್ಲಿದೆ? ಇಲ್ಲಿದೆ. ಸೊ ಇದರಲ್ಲೂ 2 ಇಲ್ಲ, ಇದರಲ್ಲಿ ಇವೆರಡೇ ಆಪ್ಷನಲ್ಲಿ. ಸೊ ನಮಗೆ ಆಪ್ಷನ್ ಬಿ ಕರೆಕ್ಟಾಗಿ ಮೊದಲೇ ಸಿಕ್ಬಿಡತ್ತೆ. 2 3s are 6 ಆಗುತ್ತೆ, 2 5s are 10 ಆಗುತ್ತೆ. ಆಪ್ಷನ್ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. 2 ಈಸ್ ಎ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. 2 ಈಸ್ ಮಲ್ಟಿಪ್ಲೈ ಟು ಎವ್ರಿ ಎಲಿಮೆಂಟ್ ಆಫ್ ಎ. 2 4s are 8, 2 1s are 2, 2 3s are 6, 2 5s are 10. ಸೊ ಭಾಳ ಸುಲಭ ಇರುತ್ತೆ ಎಕ್ಸಾಮಿನೇಷನಲ್ಲಿ. ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು, ಈಸಿಯಾಗಿ ಪಾಸ್ ಆಗ್ಬೋದು.
ಸೊ ನೆಕ್ಸ್ಟು ಮಾಡಲ್ ಪೇಪರ್ ಕ್ವಶನ್ ನೋಡ್ಬೋದು. ದಿ ಮೆಟ್ರಿಕ್ಸ್ ಈಗ 2 ಈಸ್ ಮಲ್ಟಿಪ್ಲೈಡ್ ಟು ಎವ್ರಿ ಎಲಿಮೆಂಟ್ ಆಫ್ ದಿ ಮೆಟ್ರಿಕ್ಸ್ ನಮಗೆಲ್ಲ ಗೊತ್ತಿದೆ. ಇಲ್ಲಿ 2 ಒನ್ಸ್ ಆರ್ 2. ಫಸ್ಟ್ ಎಲಿಮೆಂಟ್ 2 ಇರೋದು ಎಲ್ಲೆಲ್ಲಿದೆ ನೋಡ್ಬೋದು. ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಎ ಬಿ ಸಿ ಡಿನಲ್ಲಿ. ಆಮೇಲೆ 2 0 0 0 ಇಲ್ಲೂ ಇದೆ, ಸಿ ನಲ್ಲೂ ಇದೆ, ಬಿ ನಲ್ಲೂ ಇದೆ, ಡಿ ನಲ್ಲಿ ಇದೆ 0. 2 4s are 8. ಸೊ 2 4s are 8. 8 ಯಾವುದ್ರಲ್ಲಿದೆ? ಡಿ ನಲ್ಲಿದೆ. ಸೊ ಡಿ ಇಸ್ ಕರೆಕ್ಟ್ ಆನ್ಸರ್ ಬರುತ್ತೆ. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ 2 2s are 4, 2 3s are -6, 2 5s are 10. ಸೊ ಆಪ್ಷನ್ ಡಿ ಕರೆಕ್ಟ್ ಇರುತ್ತೆ. ಸಿಂಪಲ್ ಕ್ವಶನ್ಸ್ ಅಷ್ಟೇ, ಎಲ್ಲರೂ ಆನ್ಸರ್ ಮಾಡ್ಬೋದು ಇದನ್ನ. ಈಗ ನಾವು ಡಿಟರ್ಮಿನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಟರ್ಮಿನೆಂಟ್ಸ್ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ, ಈಗ ಡಿಟರ್ಮಿನೆಂಟ್ಸ್ ಆರ್ ದಿ ಸ್ಕ್ವೇರ್ ಮೆಟ್ರಿಕ್ಸ್. ಡಿಟರ್ಮಿನೆಂಟ್ಸ್ ಆರ್ ದಿ ಸ್ಕ್ವೇರ್ ಮೆಟ್ರಿಕ್ಸ್. ಸೊ ಈಗ ನೋಡ್ಬೇಕು ಹೇಗಿರ್ತೀವಿ. ಎವ್ಯಾಲ್ಯೂಯೇಟ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಇಲ್ಲಿ ನಾವು ನಮಗೆ ನೋಡಿ, ಇಲ್ಲಿ ಒಂದು ಎ ಬಿ ಸಿ ಡಿ, ದಿಸ್ ಈಸ್ ದಿ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಇದನ್ನ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎ ಇಂಟು ಡಿ ಮೈನಸ್ ಪ್ರಾಡಕ್ಟ್ ಆಫ್ ಅದರ್ ಡಯಾಗನಲ್ ಅಂದರೆ ಆಫ್ ಡಯಾಗನಲ್ಲು ಸಿ ಇಂಟು ಬಿ. ಇದು ಒಂದು ಫಾರ್ಮುಲಾ ಇರುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಎವಾಲ್ಯೂಯೇಟ್ ಮಾಡ್ತೀವಿ ದಿ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಅಂತ. ನೋಡಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮೈನಸ್ 8 2s are 16 ಆಗುತ್ತೆ, ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಇಲ್ಲೇ ಇಟ್ಕೊತೀವಿ. -16 ಈ ಕಡೆ ಬಂದರೆ ಏನಾಗುತ್ತೆ? +16 ಆಗುತ್ತೆ. ಇದು ಈ ಕಡೆ ಶಿಫ್ಟ್ ಮಾಡ್ತೀವಿ. ಆವಾಗ ಸ್ಕ್ವೇರ್ ರೂಟ್ ಎಕ್ಸನ್ನು ಈ ಕಡೆ ಸ್ಕ್ವೇರ್ ತೆಗೆದ್ರೆ ಈ ಕಡೆ +or-√16 ಅಂತ ಕರಿತೀವಿ. ಅಂದರೆ ಇಲ್ಲಿ ನಮಗೆ ಎಕ್ಸ್ ಈಕ್ವಲ್ಸ್ +or-4 ಬರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು +4 ಇದೆ. ಆ 4 ಆಪ್ಷನ್ನು ಡಿ ಅನ್ನು ಕರೆಕ್ಟಾಗಿ ಮಾಡ್ತೀವಿ. ಸೊ ಈ ಥರ ಕ್ವಶನ್ಸು ನಮಗೆ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. 3 ಕ್ವಶನ್ಸ್ ಇರುತ್ತೆ ಮೆಟ್ರಿಕ್ಸಲ್ಲಿ. ಆರಾಮಾಗಿ ಸ್ಕೋರ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇಫ್ ಎ ಈಸ್ ಎ ಮೆಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್, ದೆನ್ ದಿ ಆರ್ಡರ್ ಆಫ್ ಇಟ್ಸ್ ಟ್ರಾನ್ಸ್ಪೋಸ್ ಈಸ್. ಈಗ ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಅಂದರೆ ರೋನ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡ್ತಕ್ಕಂಥದ್ದು. ಇವಾಗ ನಮಗೆ ಎಮ್ ಇಂಟು ಎನ್ ಇದ್ದರೆ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಎನ್ ಇಂಟು ಎಮ್ ಆಗಿಬಿಡುತ್ತೆ. ಸೊ ಎಮ್ ಇಂಟು ಎನ್ ಸೇಮ್ ಆರ್ಡರ್ ಇಲ್ಲ. ಇಂಟರ್ಚೇಂಜ್ ಮಾಡಿದ ತಕ್ಷಣ ಏನಾಗುತ್ತೆ? ರೋ ಇದ್ದಿದ್ದು ಕಾಲಮ್ ಆಗುತ್ತೆ, ಕಾಲಮ್ ಇದ್ದಿದ್ದು ರೋ ಆಗುತ್ತೆ. ಎಮ್ ಕ್ರಾಸ್ ಎನ್ ಇದ್ದರೆ ಎನ್ ಕ್ರಾಸ್ ಎಮ್ ಆಗುತ್ತೆ. ಇದು ಒಂದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟು. ನಮಗೆಲ್ಲ ಗೊತ್ತಿದೆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟು. ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ಲು 2 3s are 6 ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್ 2 1s are 2 ಇಸ್ ಈಕ್ವಲ್ ಟು 6ಅಲ್ಲಿ 2 ಹೋದರೆ 4 ಬರುತ್ತೆ. ಸೊ ನಮಗೆ ಆನ್ಸರು 4 ಯಾವುದಿರುತ್ತೆ? ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇದು ಈಸಿಯಾಗಿ ನಮಗೆ 1 ಮಾರ್ಕ್ ಸ್ಕೋರ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ನೋಡ್ತೀವಿ, ಎ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಆ್ಯಂಡ್ ಐ ಇಸ್ ಅನ್ ಐಡೆಂಟಿಟಿ ಮೆಟ್ರಿಕ್ಸ್, ದೆನ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇದು ಒಂದು ಮೆಟ್ರಿಕ್ಸ್ ಈಕ್ವೇಷನ್ ಇರುತ್ತೆ. ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಈಕ್ವೇಷನ್ಸು, ಮೆಟ್ರಿಕ್ಸ್ ಈಕ್ವೇಷನ್ಸು. ಸೊ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಇರಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ನಾವು ಫಸ್ಟ್ ಆಪ್ಷನಲ್ಲಿ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಬರ್ತೀವಿ ನೆಕ್ಸ್ಟ್ ಕ್ವಶನ್ಗೆ. ಇಫ್ ಎ ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್, I is the identity matrix and lambda is a scalar constant, then the characteristic equation. ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಂದು ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0, ವೇರ್ ಎ ಇಸ್ ಎ ಗಿವನ್ ಮೆಟ್ರಿಕ್ಸು, ಲ್ಯಾಂಬ್ಡಾ ಇಸ್ ಕಾನ್ಸ್ಟೆಂಟು, ಐ ಇಸ್ ಅನ್ ಐಡೆಂಟಿಟಿ ಮೆಟ್ರಿಕ್ಸ್ ಇರುತ್ತೆ. ಇದು ಈಕ್ವೇಷನ್ ಕರೆಕ್ಟ್. ಇಟ್ ಈಸ್ ಅ ಫಾರ್ಮುಲಾ ಫಾರ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು. ನಂತರ ನಾವು ಬರ್ತೀವಿ ವ್ಯಾಲ್ಯೂ ಆಫ್ ಎಕ್ಸ್. ಇಫ್ ದಿ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ 1 2 x - 4 ಇಸ್ ಅ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ. ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂದರೆ ನಮಗೇನಪ್ಪ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಬಂದರೆ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ. ಸಿಂಗ್ಯುಲರ್ ಮೆಟ್ರಿಕ್ಸ್. ಈಗ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಡಿಟರ್ಮಿನೆಂಟ್ ಆಫ್ ದಿ ಗಿವನ್ ಮೆಟ್ರಿಕ್ಸ್ 1 2 x - 4 ಇದು ಒಂದು ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0, ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ 0 ಅಂದರೆ. ಇವಾಗ ಇದನ್ನು ನಾವು ಎವಾಲ್ಯೂಯೇಟ್ ಮಾಡ್ತೀವಿ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟನ್ನು. ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 1 ಇಂಟು -4 ಅಂದರೆ -4 ಮೈನಸ್ ಎಕ್ಸ್ ಇಂಟು 2 ಅಂದರೆ 2x ಈಕ್ವಲ್ 0. ಸೊ ಈಗ ಈ 2x ಈ ಕಡೆ ಬಂದರೆ ಏನಾಗುತ್ತೆ? +2x ಆಗುತ್ತೆ. 2x ಈಕ್ವಲ್ಸ್ -4 ಬರುತ್ತೆ. ಎಕ್ಸ್ ಈಕ್ವಲ್ಸ್ -4/2 ಬರುತ್ತೆ. 2 1s are 2 2s ಆಗುತ್ತೆ. -2 ನಮಗೆ ಆನ್ಸರ್ ಸಿಗುತ್ತೆ. ಸೊ ಅವಾಗ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ನಂತರ ನೋಡ್ಬೋದು ದಿ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ 3 ಇನ್ ದಿ ಮೆಟ್ರಿಕ್ಸ್ ಅಂತ. ಕೋಫ್ಯಾಕ್ಟರ್ ಅಂದರೆ ಟು ಎಲಿಮಿನೇಟ್ ರೋ
ಆ್ಯಂಡ್ ಕಾಲಮ್ ಆಫ್ ದಟ್ ಎಲಿಮೆಂಟ್. ಈಗ 3 ಇರ್ತಕ್ಕಂಥ ರೋ ಯಾವುದು? ಇದು. ಆ 3 ಇರೋ ರೋನ ಎಲಿಮಿನೇಟ್ ಮಾಡ್ತೀವಿ, ಕಾಲಮ್ ಎಲಿಮಿನೇಟ್ ಮಾಡ್ತೀವಿ, ರಿಮೈನಿಂಗ್ 1 ಉಳಿಯುತ್ತೆ. ಕೋಫ್ಯಾಕ್ಟರ್ ಆಫ್ ಎಲಿಮೆಂಟ್. ಕೋಫ್ಯಾಕ್ಟರ್ ಆಫ್ 3 ಈಸ್ ಈಕ್ವಲ್ ಟು 1 ಬಂತು. ಇದರಲ್ಲಿ ನಾವು ಮೈನರ್ ಹಾಕ್ತೀವಿ, ಸೈನ್ ಚೇಂಜ್ ಮಾಡ್ತೀವಿ. ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಮೈನಸ್ಸು, ಇದು. ಯಾಕಂದರೆ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟಲ್ಲಿ ಇದು ಪ್ಲಸ್ಸು ಮೈನಸ್ಸು ಮೈನಸ್ಸು ಪ್ಲಸ್ ಇರುತ್ತೆ. ಈ 1 ಎಲಿಮೆಂಟನ್ನು ನಾವು ಮೈನಸ್ ಅಂತ ಕರಿತೀವಿ. ದಿಸ್ ಇಸ್ -1 ಕೋಫ್ಯಾಕ್ಟರ್ ಆಫ್ 3 ಬಂದು. ಸೊ ಆಪ್ಷನ್ ಫಸ್ಟು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತೀವಿ. ಇಲ್ಲಿ ನಾವು ಏನು ಫೈಂಡ್ ಮಾಡಬೇಕು ಅಂತ. ಇದು 1 2 3 4 ಪ್ಲಸ್ 5x 10 ಈಸ್ ಈಕ್ವಲ್ ಟು 6544 ಅಂತಿದೆ. ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸನ್ನು ಫೈಂಡ್ ಮಾಡಬೇಕು. ಎಕ್ಸ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ದಿಸ್ ಈಸ್ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಸೆಕೆಂಡ್ ಮೆಟ್ರಿಕ್ಸ್. ಸೊ ಇವಾಗ ನಮಗೆ ಅದನ್ನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನೋಡ್ಬೋದು. ಇದು ಸೆಕೆಂಡ್ ಎಲಿಮೆಂಟ್ ಆಫ್ ಎಕ್ಸ್ ಇರೋದ್ರಿಂದ ಇಲ್ಲಿ ಫಸ್ಟ್ ಎಲಿಮೆಂಟಲ್ಲಿ, ಫಸ್ಟ್ ಮೆಟ್ರಿಕ್ಸಲ್ಲಿ ಸೆಕೆಂಡ್ ಎಲಿಮೆಂಟ್ ತೊಗೊತೀವಿ 2 ಪ್ಲಸ್, ಸೆಕೆಂಡ್ ಮೆಟ್ರಿಕ್ಸಲ್ಲೂ ಸೆಕೆಂಡ್ ಎಲಿಮೆಂಟ್ ಪ್ಲಸ್, ಇದರಲ್ಲೂ ಸೆಕೆಂಡ್ ಎಲಿಮೆಂಟು. ಸೊ ಎವ್ರಿ ನೈಬರಿಂಗ್ ಮೆಟ್ರಿಕ್ಸಲ್ಲಿ ನಾವು ಸೆಕೆಂಡ್ ಎಲಿಮೆಂಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. 2 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 5. ಸೊ ಅವಾಗ ಎಕ್ಸ್ ಈಕ್ವಲ್ಸ್ ಎಷ್ಟು ಬರುತ್ತೆ ನಮಗೆ? ಈ 2 ಈ ಕಡೆ ಬಂತು ಅಂದರೆ ನಮ್ಗೆ ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ, -2 ಆಗುತ್ತೆ. ಅವಾಗ ಎಕ್ಸ್ ವ್ಯಾಲ್ಯೂ ಎಷ್ಟು? ಎಕ್ಸ್ ಈಕ್ವಲ್ಸ್ 3. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಂಗೆ ಏನು ಮಾಡ್ತೀವಿ? ಎ ಇಸ್ ಎ ಗಿವನ್ ಇನ್ವರ್ಟೇಬಲ್ ಸ್ಕ್ವೇರ್ ಮೆಟ್ರಿಕ್ಸ್. ದೆನ್ ಇದು ನಾವು ನೋಡ್ಬೋದು. ನಮಗೆ ಒಂದು ಎ ಇನ್ವರ್ಸ್ ಫಾರ್ಮುಲಾ ಗೊತ್ತು. ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಗೊತ್ತಾಯ್ತಾ? ಇಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0, ದೆನ್ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅವಾಗ ಈ ಫಾರ್ಮುಲಾ ನೋಡ್ತೀವಿ. ಇದನ್ನ ಈ ಕಡೆ ಕಳಿಸ್ತೀವಿ ಅಂದ್ಕೊಳ್ಳಿ ನಮಗೆ. ಅವಾಗ ನಮ್ಗೇನು ಬರುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ. ಈ ಒಂದು ರಿಲೇಷನನ್ನು ನಾವು ನೋಡ್ತೀವಿ. ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್. ಪಿ ಅನ್ನೋದು ಕರೆಕ್ಟ್ ಆಪ್ಷನ್ ಎಂಟ್ರ್ ಬರುತ್ತೆ. ನೆಕ್ಸ್ಟು ಅಡ್ಜಾಯಿಂಟ್ ಆಫ್ ದಿ ಮೆಟ್ರಿಕ್ಸ್ ಅಂದರೆ ಏನು ಅಂತ. ಈಗ ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್ಗೆ ಒಂದು ಫಾರ್ಮುಲಾ ಇರುತ್ತೆ. ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು, ನಾವು ಒಂದು ನೋಟ್ ಮಾಡ್ಕೋಬೋದು. ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಆ್ಯಂಡ್ ಸೈನ್ ಚೇಂಜ್ ಅದರ್ ಡಯಾಗನಲ್. ಓನ್ಲಿ ಸೈನ್ ಅಷ್ಟೇ ಚೇಂಜ್ ಮಾಡ್ತೀವಿ, ಅದರ್ ಡಯಾಗನಲ್. ಈಗ ನಮಗೆ ಇದು ಪ್ರಿನ್ಸಿಪಲ್ ಡಯಾಗನಲ್ಲು, ಇದು ಪ್ರಿನ್ಸಿಪಲ್ ಡಯಾಗನಲ್ಲು, ಇದು ಆಫ್ ಡಯಾಗನಲ್ ಅಂದರೆ ಅದರ್ ಡಯಾಗನಲ್ಲು ಅಂತ ಕರಿತೀವಿ. ಈಗ ನಮಗೆ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್. ಇವಾಗ ಅಡ್ಜಾಯಿಂಟ್ ಆಫ್ ಎ ಅಂತ ಅಂದಿದ ತಕ್ಷಣ ನಾವು ಏನು ಮಾಡ್ತೀವಿ? ಇಸ್ ಈಕ್ವಲ್ ಟು ಇದು ಪ್ರಿನ್ಸಿಪಲ್ ಡಯಾಗನಲ್ಲು 4 5 ಇದ್ದರೆ 5 4 ಅಂತ ಬರ್ಕೊಳ್ತೀವಿ, ಇಂಟರ್ಚೇಂಜ್ ಮಾಡ್ತೀವಿ. ಇನ್ನು ಆಫ್ ಡಯಾಗನಲ್ ಅಂದರೆ ಅದರ್ ಡಯಾಗನಲ್ಲು ಓನ್ಲಿ ಸೈನ್ ಚೇಂಜ್. 2 ಇದೆಯಾ -2 ಹಂಗೆ ಬರೀಬೇಕು, ಇಲ್ಲಿ 1 ಇದೆಯಾ -1 ಹಂಗೆ ಬರೀಬೇಕು. ಸೊ ಇದು ಅಡ್ಜಾಯಿಂಟ್ ಆಫ್ ಎ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ. ಸೊ ಈಗ 5 -2 -1 4, 5 -2 -1 4. ಸೊ ಆಪ್ಷನ್ಗೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಬರ್ತೀವಿ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಒಂದು ಕ್ವಶನ್ ಇರುತ್ತೆ ನಮಗೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಕ್ಸಾಮಲ್ಲಿ. ಸೊ ಇಲ್ಲಿ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಆಫ್ ದಿ ಮೆಟ್ರಿಕ್ಸ್, ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಆಫ್ ದಿಸ್ ಮೆಟ್ರಿಕ್ಸ್. ಇದರ ಡಿಟರ್ಮಿನೆಂಟ್ ಕಂಡುಹಿಡಿಬೇಕಾದ್ರೆ ನಮಗೆ ಗೊತ್ತಿದೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ಲು. ಇದನ್ನು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ಲು ಆ್ಯಂಡ್ ಅದರ್ ಡಯಾಗನಲ್ಲು ಪ್ರಾಡಕ್ಟ್ ಮಾಡ್ತೀವಿ. ಸೊ ಅಂದರೆ ಫಾರ್ಮುಲಾ ಏನು? ಪಿ ಡಿ ಮೈನಸ್ ಓ ಡಿ ಅಂತಾನೆ. ಸೊ ಎಕ್ಸಾಂಪಲ್ 4 3 ಎಷ್ಟಾಗುತ್ತೆ? ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ. 4 3 12 ಮೈನಸ್ 5 2 10. ಎಷ್ಟು ಬರುತ್ತೆ? 12 ಅಲ್ಲಿ 10 ಹೋದರೆ 2 ಆಪ್ಷನ್. ಸೊ ಇಫ್ ದಿ ಇಫ್ ದಿ ಇನ್ವರ್ಸ್ ಆಫ್ ದಿ ಸ್ಕ್ವೇರ್ ಮೆಟ್ರಿಕ್ಸ್ ಎಕ್ಸಿಸ್ಟ್ ಓನ್ಲಿ ಫಾರ್. ಈಗ ನಮಗೆ ಇನ್ವರ್ಸ್ ಮೆಟ್ರಿಕ್ಸ್ ಬಗ್ಗೆ ಗೊತ್ತಿದೆ. ಏನು ಇನ್ವರ್ಸ್ ಮೆಟ್ರಿಕ್ಸ್ ಅಂದರೆ, ಈಗ ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ divided by determinant of A. If determinant of A is not equal to 0, then A inverse exists. ಸೊ ಅವಾಗ ನಮಗೇನು? ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಆದರೆ ದಿ ಇನ್ವರ್ಸ್ ಆಫ್ ದಿ ಸ್ಕ್ವೇರ್ ಮೆಟ್ರಿಕ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ಡಿಟರ್ಮಿನೆಂಟ್ ಆಫ್ ದಿ ಮೆಟ್ರಿಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಇದು ನಮಗೆ ಆಪ್ಷನ್ನು ಕರೆಕ್ಟಾಗಿ ಬರುತ್ತಿದೆ. ಇದು ನಮಗೆ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಸೊ ನಮಗೆ ಕರೆಕ್ಟಾಗಿ ಬರುತ್ತೆ ಅವಾಗ.
ನೆಕ್ಸ್ಟ್ ಬರ್ತೀವಿ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್. ಇದು ನೋಡ್ತಿದ್ದೀವಿ, ನಮಗೆಲ್ಲ ಗೊತ್ತಿದೆ, ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್. ಈಗ 4 5 ಎಷ್ಟು 20, 4 5 20 ಮೈನಸ್ 6 2 ಎಷ್ಟು 12. ಎಷ್ಟು ಬರುತ್ತೆ 20 12 ಹೋದರೆ 8 ಬರುತ್ತೆ. ಸೊ ಇದ್ರ ಆನ್ಸರ್ ಎಷ್ಟಿರುತ್ತೆ 8 ಇರುತ್ತೆ ನಮಗೆ. ಸೊ ನೆಕ್ಸ್ಟ್ ಬರ್ತೀವಿ, ಇಫ್ 2 6 3x ಈಕ್ವಲ್ ಟು 0 ದೆನ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ನೋಡ್ತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅವಾಗ ಇಲ್ಲಿ ಸೇಮ್ ಸಿಮಿಲರ್ ಪ್ರೋಸೆಸ್ 2 ಇಂಟು ಎಕ್ಸು 2x ಮೈನಸ್ 3 6 18 ಬರುತ್ತೆ, ಈಸ್ ಈಕ್ವಲ್ ಟು 0. ಈ 18 ಈ ಕಡೆ ಬರುತ್ತೆ, ಅವಾಗ ನಮಗೆ 2x ಈಕ್ವಲ್ ಟು 18 ಆಗುತ್ತೆ. ಸೊ ಅವಾಗ ನಮಗೆ ಈ 2 ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ, ಇದು ಪ್ರಾಡಕ್ಟ್ ಇರೋದ್ರಿಂದ x ಈಕ್ವಲ್ಸ್ 18, x ಈಕ್ವಲ್ಸ್ 18 by 2 is equal to 9 ಬರುತ್ತೆ. ಇದು ಆನ್ಸರ್ 9 ಬರುತ್ತೆ. 9 ಆನ್ಸರ್ ಬರುತ್ತೆ ಇದಕ್ಕೆ. ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ದಿ ಮೆಟ್ರಿಕ್ಸ್, ಇದಕ್ಕೊಂದು ಫಾರ್ಮುಲಾ ಇದೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಗೆ. ಏನಪ್ಪ ಅಂತಂದರೆ, ಇವಾಗ ನಮಗೆ ಲ್ಯಾಂಬ್ಡಾ ಸ್ಕ್ವೇರು ಮೈನಸ್ಸು ಟ್ರೇಸ್ ಅಂತ ಕರಿತೀವಿ, ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಅಂದರೆ ಇದಕ್ಕೆ ನಾವು 5 + 1, ಇದು ಟ್ರೇಸ್ ಅಂತ 5 + 1 ಆ್ಯಡ್ ಮಾಡೋದು, ಪ್ಲಸ್ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟು ಪಿ ಡಿ ಮೈನಸ್ ಓಡಿ ಇದ್ದಾಗೆ, ಎ ಡಿ ಮೈನಸ್ ಬಿ ಸಿ ಇದ್ದಾಗೆ, 5 1 5, ಮೈನಸ್ ಇಂಟು ಮೈನಸ್ ಪ್ಲಸ್, 3 2 6 ಇಸ್ ಈಕ್ವಲ್ ಟು 0. ಹೌದಾಯ್ತಾ? ಸೊ ನಾವು ನೋಡ್ತಿದ್ದೀವಿ, ಈಗ ನಾವೇನು ಮಾಡ್ತೀವಿ, ಇದನ್ನು ನಾವು ಫೈಂಡ್ ಮಾಡಬೇಕಾದ್ರೆ ಇಲ್ಲಿ 5 1 ಲ್ಯಾಂಬ್ಡಾ ಸ್ಕ್ವೇರ್ ಫಸ್ಟ್ ಬರೀಬೇಕು, ಮೈನಸ್ಸು ಟ್ರೇಸ್ ಅಂದರೆ ಇದನ್ನು ಟ್ರೇಸ್ ಅಂತ ಕರಿತೀವಿ, ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟು ಇಂಟು ಲ್ಯಾಂಬ್ಡಾ. ನೋಡ್ಕೊಳ್ಳಿ, ಇದಕ್ಕೊಂದು ಫಾರ್ಮುಲಾಸ್ ಇದೆ. ಈಗ ಫಾರ್ಮುಲಾ ಬಂದು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಅಂದರೆ 5 + 1 ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ. ಇದ್ರದ್ದು ಆ್ಯಕ್ಚುಲಿ ಫಾರ್ಮುಲಾ ಡಿಟರ್ಮಿನೆಂಟ್ ಆಫ್ ಎ ಅಂದರೆ 5 1 5 ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಈಕ್ವಲ್ ಟು 0 ಬರುತ್ತೆ. ಅವಾಗ ಇದ್ರದ್ದು ಈಕ್ವೇಷನ್ ಏನು, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 5 6 11 ಈಕ್ವಲ್ ಟು 0, ಈ ಥರ ಬರುತ್ತೆ. ಸೊ ದಿಸ್ ಈಸ್ ದಿ ಕರೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಲ್ಯಾಂಬ್ಡಾ ಸ್ಕ್ವೇರ್ ಫಸ್ಟ್ ಇರಬೇಕು, ಆಮೇಲೆ ಟ್ರೇಸ್ ಅಂದರೆ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 5 1 6 ಆಗುತ್ತೆ, ಲ್ಯಾಂಬ್ಡಾ ಹಂಗೆ ಬರಿತೀವಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ 5 1 5 ಮೈನಸ್ ಇಂಟು ಅದರ್ ಡಯಾಗನಲ್ ಮೈನಸ್ ಇರೋ ಪ್ಲೇಸು 3 2 6 11 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ತೀವಿ, 1 ಮಾರ್ಕ್ ಕ್ವಶನ್ಸು. ಇದು ಜೀಸನ್ 2 ಮಾರ್ಕ್ಸ್ ಕ್ವಶನ್ಸು, ಎವಾಲ್ಯೂಯೇಟ್ ಅಂತ ಇರುತ್ತೆ ಸೆಕ್ಷನ್ 2ನಲ್ಲಿ ಪಾರ್ಟ್ ಬಿನಲ್ಲಿ. ಸೊ ನಾವಿಲ್ಲಿ ಹೇಗೆ ಅದನ್ನು ನಾವು ದೆನ್ ದಿ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯಬೇಕು. ಎ ಕೊಟ್ಟಿರ್ತಾನೆ, ಡಿಟರ್ಮಿನೆಂಟ್ ಆಫ್ ಎ ನಮಗೆ ಗೊತ್ತಿದೆ, ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ಲು. ಇವೆರಡು ಪ್ರಿನ್ಸಿಪಲ್ ಡಯಾಗನಲ್ ಪ್ರಾಡಕ್ಟ್ ಮಾಡ್ತೀವಿ. 4 1 4 ಮೈನಸ್ 0 ಇಂಟು 2 0 ಇಸ್ ಈಕ್ವಲ್ ಟು 4. ಸೊ ಆನ್ಸರ್ ನಮಗೇನು ಬರುತ್ತೆ 4, ಆಪ್ಷನ್ ಎ ಕರೆಕ್ಟ್ ಇರುತ್ತೆ. ಇದೆಲ್ಲ 1 ಮಾರ್ಕ್ ಕ್ವಶನ್ಸನ್ನೇ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಫ್ ಎ is equal to 3 1 5 2, find the inverse of A denoted by A inverse. A inverse ಕಂಡುಹಿಡಿಬೇಕು ನಾವು. ಈ ಥರ ಕ್ವಶನ್ ಕೊಟ್ಟರೆ 5 ಮಾರ್ಕ್ಸ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ. ಈ ಥರ ಕ್ವಶನ್ ಕೊಟ್ಟರೆ 5 ಮಾರ್ಕ್ಸ್ ಇರುತ್ತೆ ನಮಗೆ ಎಕ್ಸಾಮಲ್ಲಿ. ನಾವು ನೋಡ್ಬೋದು, ಎ ಇನ್ವರ್ಸ್ಗೆ ನಮ್ಮ ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ನೋಡ್ಕೊಳ್ಳಿ, ಎ ಇನ್ವರ್ಸ್ ಅಂದರೆ ಏನು. ಎ ಇನ್ವರ್ಸ್ ಅಂದರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಇಫ್ determinant of A is not equal to 0, then A inverse exists. ಇದು ಬೇಸಿಕ್ ಫಾರ್ಮುಲಾ ನಮಗೆ. ಸೊ ಇವಾಗ ನಾವು ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಬೇಕು. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 1 5 2. ಈಗ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 3 2 6 ಮೈನಸ್ 5 1 5 ಎಷ್ಟು ಬರುತ್ತೆ ನಮಗೆ 1 ಬರುತ್ತೆ, ಈಸ್ ನಾಟ್ ಈಕ್ವಲ್ ಟು 0. ಈಗ ನಾವು ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕು. ಅಡ್ಜಾಯಿಂಟ್ ಆಫ್ ಎ
ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದರೆ ನಮ್ಗೇನು ಗೊತ್ತಿರುತ್ತೆ? ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ಲು. ಈಗ 3 2 ಇದೆಯಲ್ಲ, 3 2ನ ಇಂಟರ್ಚೇಂಜ್ ಮಾಡ್ತೀವಿ, 2 3 ಮಾಡ್ತೀವಿ ಇಂಟರ್ಚೇಂಜ್. ಇನ್ನು ಅದರ್ ಡಯಾಗನಲ್ಲು 1 5 ಇದೆ. ಆ 1 5 ನಾವೇನು ಮಾಡ್ತೀವಿ? ಮೈನಸ್ ಹಾಕ್ತೀವಿ, ಸೈನ್ ಚೇಂಜ್ ಮಾಡ್ತೀವಿ ಅದರ್ ಡಯಾಗನಲ್ಗೆ. ಸೊ ಅವಾಗ ನಮಗೆ ಇದು ಅಡ್ಜಾಯಿಂಟ್ ಆಫ್ ಎ ಬರುತ್ತೆ. ದೇರ್ ಫೋರ್ ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದರೆ ನಮಗೆ ಗೊತ್ತು, 2 - 1 -5 3 ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದರೆ 1. ಸೊ ಇಷ್ಟು ಬರುತ್ತೆ. ದಿಸ್ ಈಸ್ ಎ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀವಿ ನಾವು. ನೆಕ್ಸ್ಟ್ ಕ್ವೆಶನಲ್ಲಿ ನಮ್ಗೆ ಏನು ಫೈಂಡ್ ಮಾಡಬೇಕು? ಎ ಕೊಟ್ಟಿದ್ದಾನೆ 2 - 1 4 3, ಬಿ ಕೊಟ್ಟಿದ್ದಾನೆ 5 1 0 -2. ವಿ ಫೈಂಡ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿಗೆ ನಾವು ಎ ಬರೀಬೇಕು. ರೈಟ್ ಇಟ್ ಎ ಪ್ಲಸ್ ಬಿ ಅಂತ ಫಸ್ಟ್ ಬರ್ಕೋಬೇಕು. ಎ ಜಾಗದಲ್ಲಿ ಎ ಮೆಟ್ರಿಕ್ಸ್ ಬರೀಬೇಕು. 2 - 1 4 3 ಪ್ಲಸ್ ಬರೀಬೇಕು. ಆಮೇಲೆ ಬಿ ಜಾಗದಲ್ಲಿ ಬಿ ಮೆಟ್ರಿಕ್ಸ್ ರೀಪ್ಲೇಸ್. ಬಿ ಈಸ್ ಅ ಮೆಟ್ರಿಕ್ಸ್ 5 1 0 -2 ಅಂತ ಬರ್ಕೊಳ್ತೀವಿ. ಈಗ ನಾವು ಅಡಿಷನ್ ಮಾಡಬೇಕಾದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆಡ್ ಮಾಡ್ತೀವಿ. ಇದು ಫಸ್ಟ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಮೆಟ್ರಿಕ್ಸು, ಇಲ್ಲಿ ಫಸ್ಟ್ ಎಲಿಮೆಂಟ್ ಆಫ್ ದಿ ಸೆಕೆಂಡ್ ಮೆಟ್ರಿಕ್ಸ್ ನೋಡ್ತೀವಿ. 2 + 5 7 ಬರ್ತೀವಿ. ಸೆಕೆಂಡ್ ಎಲಿಮೆಂಟ್ ನೋಡ್ತೀವಿ -1, ಇದು +1. +1 -1 ಇದ್ರೆ ಏನು ಮಾಡ್ತೀವಿ? 0 1 -1. ಇನ್ನು ನೆಕ್ಸ್ಟು ಥರ್ಡ್ ಎಲಿಮೆಂಟ್ 4, ಅದೇ ಥರ್ಡ್ ಎಲಿಮೆಂಟ್ 0. 4 + 0 ಎಷ್ಟು ಬರುತ್ತೆ? 4 + 0 ಅಂದರೆ 4. ಯಾವುದೇ ಎಲಿಮೆಂಟ್ಗೆ 0 ಆಡ್ ಮಾಡಿದ್ರೆ ಎಲಿಮೆಂಟ್ ರಿಟೈನ್ ಇರುತ್ತೆ ಅಂತ. ಇನ್ನು ನೆಕ್ಸ್ಟ್ ಫೋರ್ತ್ ಎಲಿಮೆಂಟು 3 - 2. 3 - 2 ಎಷ್ಟು? 1 ಬಂದ್ಬಿಡತ್ತೆ. ಸೊ ಹೀಗೆ ನಾವು ಎ ಪ್ಲಸ್ ಬಿ ಅನ್ನು ಕಂಡುಹಿಡಿಯಬಹುದು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ನು ಸಿಮಿಲರ್ ಕ್ವಶನ್ ಎ ಪ್ಲಸ್ ಬಿನೇ. ಇದೂ ಅಷ್ಟೇ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್ ಅಷ್ಟೇ. ಇದು ಫಸ್ಟ್ ಎಲಿಮೆಂಟ್ ಆದರೆ ಇದು ಫಸ್ಟ್ ಎಲಿಮೆಂಟನ್ನು ಆ್ಯಡ್ ಮಾಡಬೇಕಷ್ಟೆ. ಈಗ ಬರೀತೀವಿ ಎ ಪ್ಲಸ್ ಬಿ ಅಂತ ಬರ್ಕೋಬೇಕು. ಈಕ್ವಲ್ಲು ಎ ಅಂದರೆ ಎ ಮೆಟ್ರಿಕ್ಸು 9 0 -1 2 5 3 ಪ್ಲಸ್ಸು ಬಿ ಮೆಟ್ರಿಕ್ಸು 1 1 1 -2 -5 4. ಸೊ ಇದನ್ನು ಆಡ್ ಮಾಡ್ತೀವಿ ನಾವು, ನೋಡ್ಬೋದು. ಹೇಗೆ? ಫಸ್ಟ್ ಎಲಿಮೆಂಟ್ 9, ಇದರಲ್ಲಿ ಫಸ್ಟ್ ಎಲಿಮೆಂಟ್ 1, ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ 0, ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ 1, ಇದು ಇದು 1 ಥರ್ಡ್ ಎಲಿಮೆಂಟು, ಪ್ಲಸ್ ಅದರ್ ಎಲಿಮೆಂಟಲ್ಲಿ ಥರ್ಡ್ ಎಲಿಮೆಂಟ್ 1, ಫೋರ್ತ್ ಎಲಿಮೆಂಟು 2, ಪ್ಲಸ್ ಇದರಲ್ಲಿ ಫೋರ್ತ್ ಎಲಿಮೆಂಟು -2, ಇದರಲ್ಲಿ ಫಿಫ್ತ್ ಎಲಿಮೆಂಟು 5, ಪ್ಲಸ್ಸು ಇದರಲ್ಲಿ ಫಿಫ್ತ್ ಎಲಿಮೆಂಟು -5, ಇದರಲ್ಲಿ ಸಿಕ್ಸ್ತ್ ಎಲಿಮೆಂಟು 3, ಪ್ಲಸ್ಸು ಇದರಲ್ಲಿ ಸಿಕ್ಸ್ತ್ ಎಲಿಮೆಂಟು 4. ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆಡ್ ಮಾಡ್ಕೊತೀವಿ. ನೋಡಿ, 9 ಫಸ್ಟ್ ಎಲಿಮೆಂಟು 9 + 1, ಸೆಕೆಂಡ್ ಎಲಿಮೆಂಟ್ 0, ಸೆಕೆಂಡ್ ಎಲಿಮೆಂಟ್ 1 0 + 1, ಥರ್ಡ್ ಎಲಿಮೆಂಟ್ -1, ಥರ್ಡ್ ಎಲಿಮೆಂಟ್ 1 -1 + 1. ಇದೇ ಥರ ಸಿಮಿಲರ್ಲಿ ನಾವೆಲ್ಲ ಮಾಡಿದ್ದೀವಿ. ಸೊ ಈಗ ನಾವು 9 + 1 ಅಂದರೆ 10 ಬರುತ್ತೆ, 0 + 1 ಅಂದರೆ 1 ಬರುತ್ತೆ, +1 - 1 0 ಆಗಿಬಿಡುತ್ತೆ, +2 - 2 0 ಆಗಿಬಿಡುತ್ತೆ, 5 - 5 0 ಆಗಿಬಿಡುತ್ತೆ, 3 + 4 7 ಆಗುತ್ತೆ. ಸೊ ಇದು ಎ ಪ್ಲಸ್ ಬಿ. ಈ ರೀತಿ ನಾವು ಎ ಪ್ಲಸ್ ಬಿನ ಫೈಂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಿದ್ದೀವಿ ನಾವು. ಸೊ ಸಾಲ್ವ್ ದಿ ಫಾಲೋಯಿಂಗ್ ಅಂತಿರುತ್ತೆ. ಇಫ್ ಎ ಈಸ್ ಈಕ್ವಲ್ ಟು 5 1 2 3 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1 0 2 1 ಫೈಂಡ್ ಎ ಪ್ಲಸ್ 2b. ಈಗ ನಾವು ಇಲ್ಲೇನು ಮಾಡ್ತೀವಿ? ಈಗ ಎ ಪ್ಲಸ್ 2b ಬರ್ಕೊತೀವಿ. ಎ ಜಾಗದಲ್ಲಿ ಎ ಮೆಟ್ರಿಕ್ಸ್ ಬರೀಬೇಕು. 5 1 2 3 ಪ್ಲಸ್ 2 ಬಿ ಜಾಗದಲ್ಲಿ ಬಿ ಮೆಟ್ರಿಕ್ಸ್ ಬರೀತೀವಿ. 2 1 1 0 2 1. ಈಗ ನೆಕ್ಸ್ಟ್ ಏನು ಮಾಡ್ತೀವಿ? ನಾವು ಸಿಂಪ್ಲಿಫೈ ಮಾಡಬೇಕು. ಎ ಜಾಗದಲ್ಲಿ ಎ ಇದೆ, 5 1 2 3. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡ್ತೀವಿ. 2 1s are 2, 2 0 0, 2 2s are 4, 2 1s are 2. ಈಗ ಆಡ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಎಷ್ಟು? 5 + 2 7 ಬರುತ್ತೆ. ಸೆಕೆಂಡ್ ಎಲಿಮೆಂಟ್ 1 + 0 1 ಬರುತ್ತೆ. 2 + 4 ಇದು 2, ಇದು 4, 2 + 4 6 ಆಗುತ್ತೆ. ನೆಕ್ಸ್ಟು 3 + 2 5 ಆಗುತ್ತೆ. ಸೊ ಇದು ಎ ಪ್ಲಸ್ 2b.
ಆನ್ಸರ್ ನಮ್ಗೆ ಸಿಗುತ್ತೆ. ಅದೇ ಥರ ನೆಕ್ಸ್ಟು ಈ ಕಾಲಮ್ ಮೆಟ್ರಿಕ್ಸನ್ನು ಎರಡನ್ನು ಆಡ್ ಮಾಡ್ತೀವಿ. ಇಲ್ಲಿ ಎ ಪ್ಲಸ್ ಬಿ ಈಕ್ವಲ್ಸ್ ಅಂತ ಬರ್ಕೋಬೇಕು. ಎ ಮೆಟ್ರಿಕ್ಸ್ 4 ಮೈನಸ್ 1 7 ಇರುತ್ತೆ, ಪ್ಲಸ್ ಬಿ ಮೆಟ್ರಿಕ್ಸು -3 1 2 ಇರುತ್ತೆ. ಈಗ ಎರಡು ಆ್ಯಡ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಎಲಿಮೆಂಟು, ಇದರಲ್ಲಿ ಫಸ್ಟ್ ಎಲಿಮೆಂಟು. 4 ಮೈನಸ್ 3 1 ಬರುತ್ತೆ, -1 ಪ್ಲಸ್ 1 ಇದು ಫಸ್ಟ್ ಎಲಿಮೆಂಟ್ಗೆ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಎಲಿಮೆಂಟ್ಗೆ ಸೆಕೆಂಡ್ ಎಲಿಮೆಂಟು. 1 ಮೈನಸ್ 1 ಅಂದರೆ 0 ಬಂದ್ಬಿಡುತ್ತೆ. 7 ಪ್ಲಸ್ 2 9 ಆಗ್ಬಿಡುತ್ತೆ. ಸೊ ಈ ಥರ ಈಸಿಯಾಗಿ ನಾವು ಫೈಂಡ್ ಮಾಡ್ಬೋದು. 7 ಪ್ಲಸ್ 2 9. ಈ ಥರ ಸಿಮಿಲರ್ ಪ್ರಾಬ್ಲಮ್ಸನ್ನು ನಾವು ಮಾಡ್ಬೋದು. ಈಗ ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸಾಲ್ವ್ ದಿ ಫಾಲೋಯಿಂಗ್ ಅಂತ ಇರುತ್ತೆ. ಫೈಂಡ್ ದಿ ವ್ಯಾಲ್ಯೂ, ಫೈಂಡ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಎ ಅಂತ ಒಂದು ಮೆಟ್ರಿಕ್ಸ್ ಕೊಟ್ಟಿರ್ತೀವಿ. ಈಗ ಇದನ್ನು ಬರೀಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಬರ್ಕೊಳ್ತೀವಿ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಅಂದರೆ ಎ ಮೆಟ್ರಿಕ್ಸ್ ಬರೀತೀವಿ. 2 3 5 1 2 3 5 1. ಎ ಟ್ರಾನ್ಸ್ಪೋಸ್ ಅಂದರೆ ನಮಗೆ ಗೊತ್ತಿದೆ, ರೋ ಅನ್ನು ಕಾಲಮಲ್ಲಿ ಬರೆಯೋದು. ಇದೇ ಏನನ್ನೇ 2 3 ಇದ್ದರೆ ಕಾಲಮಲ್ಲಿ 2 3, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಬರೀತೀವಿ. ಈಗ ಫಸ್ಟ್ ರೋ 2 3 ಇದೆ, ಫಸ್ಟ್ ಕಾಲಮ್ ಬರೆದಿದ್ದೀವಿ. ಸೆಕೆಂಡ್ ರೋ 5 1 ಇದೆ, ಅವಾಗ ನಾವು ಸೆಕೆಂಡ್ ಕಾಲಮಲ್ಲಿ ಬರೀತೀವಿ. ಈಗ ನಾವು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸು. ನಮಗೆಲ್ಲ ಗೊತ್ತಿದೆ ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸು. ಫಸ್ಟ್ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟ್ಗೆ ಆ್ಯಡ್ ಮಾಡೋದು ಅಷ್ಟೇ. ಅವಾಗ ನಮಗೇನು ಬರುತ್ತೆ, 2 + 2 ಎಷ್ಟು 4, ಸೆಕೆಂಡ್ ಎಲಿಮೆಂಟು 3 + 5 8, 5 + 3 8, 1 + 1 ಫೋರ್ತ್ ಎಲಿಮೆಂಟು 2. ಸೊ ಈ ಥರ ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಅದೇ ಥರ ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡ್ಬೋದು ನಾವು. ಸೊ ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕು. ಫಸ್ಟು ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಬರ್ಕೋಬೇಕು. ಫಸ್ಟು ಇಲ್ಲಿ ಗಿವನ್ ಏನು ಫೈಂಡ್ ಮಾಡಬೇಕು, ಅದನ್ನ ಎ ಪ್ಲಸ್ ಬಿ ಟ್ರಾನ್ಸ್ಪೋಸು. ಹೇಗೆ ಎ ಮೆಟ್ರಿಕ್ಸ್ ಬರ್ಕೊತೀವಿ ನೋಡ್ಬೋದು. 1 0 4 ಅಂತಿದೆ, 5 - 1 2 ಅಂತಿದೆ, ಬರ್ಕೊಂಡ್ಬಿಡ್ತೀವಿ ಹಾಗೇನೆ. ಪ್ಲಸ್ ಬಿ ಟ್ರಾನ್ಸ್ಪೋಸ್ ಬರೀಬೇಕು. ನಮಗೆಲ್ಲ ಗೊತ್ತಿದೆ ಟ್ರಾನ್ಸ್ಪೋಸ್ ಹೆಂಗೆ ಬರೀತೀವಿ, ಫಸ್ಟ್ ರೋನ ಫಸ್ಟ್ ಕಾಲಮಲ್ಲಿ ಬರೀತೀವಿ 3 6, ಸೆಕೆಂಡ್ ರೋ 1 0ನ ಸೆಕೆಂಡ್ ಕಾಲಮ್ ಬರೀತೀವಿ, ಥರ್ಡ್ ರೋನ ಥರ್ಡ್ ಕಾಲಮ್ ಬರೀತೀವಿ. ಈಗ ಇದು ಟ್ರಾನ್ಸ್ಪೋಸ್ ಆಗೋಯ್ತು, ಇದು ಬಿ ಟ್ರಾನ್ಸ್ಪೋಸ್ ಆಯಿತು. ಫಸ್ಟ್ ರೋ 3 6 ಇರುತ್ತೆ, ಅದನ್ನ ನಾವು 3 6 ವರ್ಟಿಕಲಾಗಿ ಬರ್ತಿದ್ದೀವಿ ಅಷ್ಟೇ. 3 ಮತ್ತು 6 ವರ್ಟಿಕಲಾಗಿ ಬರ್ತಿದ್ದೀವಿ. ಈಗ ಇದನ್ನು ಆ್ಯಡ್ ಮಾಡಬೇಕು, ನಾವು ಅಡಿಷನ್ ಮಾಡ್ತಿದ್ದೀವಿ. ಫಸ್ಟ್ ಎಲಿಮೆಂಟ್ ಎಷ್ಟಿದೆ ಇಲ್ಲಿ 1, ಇಲ್ಲಿ ಫಸ್ಟ್ ಎಲಿಮೆಂಟ್ ಎಷ್ಟು 3. ಈ 1 + 3 ಎಷ್ಟು 4 ಆಗುತ್ತೆ. ಅದೇ ರೀತಿ 0 + 1 ಎಷ್ಟಾಗುತ್ತೆ 1 ಆಗುತ್ತೆ. 4 + 7 ಎಷ್ಟಾಗುತ್ತೆ 11 ಆಗುತ್ತೆ. ಇನ್ನು 5 + 6 ಎಷ್ಟಾಗುತ್ತೆ 11 ಆಗುತ್ತೆ. -1 + 0 -1 ಬರುತ್ತೆ. 2 + -2 2 - 2 ಅಂದರೆ 0 ಬರುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ, ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ತೀವಿ. ನೋಡ್ಬೋದು ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸ್. ಈಗ 1 + 3 4, 0 + 1 1, 4 + 7 11, 5 + 6 11, -1 + 0 -1, 2 - 2 0. ಈ ಥರ ಬಂದಿರುತ್ತೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನಲ್ಲಿ ನಾವೇನು ಫೈಂಡ್ ಮಾಡಬೇಕು, ಎ ಸ್ಕ್ವೇರ್ ಫೈಂಡ್ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟು. ಎ ಸ್ಕ್ವೇರ್ ಅಂದರೆ ಎ ಇಂಟು ಎ. ಎ ಸ್ಕ್ವೇರ್ ಅಂದಿದ ತಕ್ಷಣ ನಮಗೇನು ಎ ಇಂಟು ಎ ಅಂತ. ಎ ಅಂದರೆ ಗಿವನ್ ಮೆಟ್ರಿಕ್ಸು. ಎ ಈಸ್ ಗಿವನ್ ಮೆಟ್ರಿಕ್ಸ್. ಬರ್ಕೋಬೇಕು ಮೆಟ್ರಿಕ್ಸ್ನ. ಈಗ ಎಷ್ಟಿದೆ 4 3 0 1 ಇಂಟು 4 3 0 1. ಎರಡು ಸಾರಿ ಬರ್ತಿದ್ದೀವಿ. ಎ ಇಂಟು ಎ ಅಂದರೆ ಎ ಸ್ಕ್ವೇರ್ ಅಂತ. ಈಗ ನಾವು ಫಸ್ಟ್ ರೋ ರೀಡ್ ಮಾಡಬೇಕು. ಇದನ್ನು ರೋನಲ್ಲಿ ರೀಡ್ ಮಾಡ್ತೀವಿ, ಇದನ್ನು ಕಾಲಮಲ್ಲಿ ರೀಡ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಎಲಿಮೆಂಟ್ 4, ಇದರಲ್ಲಿ ಫಸ್ಟ್ ಎಲಿಮೆಂಟ್ 4. ರೋ ಒಂದು ಎಲಿಮೆಂಟು, ಕಾಲಮ್ ಒಂದು ಎಲಿಮೆಂಟು. 4 4 ಎಷ್ಟು ಬರುತ್ತೆ 16. ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ ಏನು 3. ಇದರಲ್ಲಿ ಕಾಲಮಲ್ಲಿ ಸೆಕೆಂಡ್ ಎಲಿಮೆಂಟ್ 0. 3 × 0 0. ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಆಫ್ ರೋ ಇಂಟು ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್.
ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿಯುತ್ತೆ. ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಇಲ್ಲಿ ಫಸ್ಟ್ ಎಲಿಮೆಂಟ್ ಏನು? ಫಸ್ಟ್ ಎಲಿಮೆಂಟು 4 ಇರುತ್ತೆ. 4 3s ಆರ್ 12 ಪ್ಲಸ್ ಸೆಕೆಂಡ್ ಎಲಿಮೆಂಟು 3, ಕಾಲಮ್ ಸೆಕೆಂಡ್ ಎಲಿಮೆಂಟು 1, 3 1s ಆರ್ 3. ನೆಕ್ಸ್ಟು ಸೆಕೆಂಡ್ ರೋ ಬರ್ತೀವಿ. ಇದೇ ಸೆಕೆಂಡ್ ರೋ ಫಸ್ಟ್ ಕಾಲಮ್ಗೆ ಹೋಗ್ತೀವಿ. ಅವಾಗ 0 ಇಂಟು 4 0 ಆಗುತ್ತೆ. 1 ಇಂಟು 0 0 ಆಗುತ್ತೆ. ಅದೇ ರೀತಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಗೆ ಹೋಗ್ತಿದ್ದೀವಿ. ಅವಾಗ ಇಲ್ಲಿ 0 ಇಂಟು 3 0 ಆಗುತ್ತೆ. ಪ್ಲಸ್ 1 1s ಆರ್ 1 ಆಗುತ್ತೆ. ಈ ಥರ ಬರುತ್ತೆ. ಅವಾಗ ನಾವೇನು ಮಾಡ್ತೀವಿ? 16 15 0 1 ಇದು ಎ ಸ್ಕ್ವೇರ್. ಈ ಥರ ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ನೆಕ್ಸ್ಟ್ ಕ್ವಶನ್ಗೆ ಬರೋಣ ಈಗ. ಇಫ್ ಎ ಈಕ್ವಲ್ಸ್ 8 5 3 4 ಅಂತ ಆ್ಯಂಡ್ ಬಿ ಈಕ್ವಲ್ಸ್ 2 1 3 - 2 ಅಂತ, ಫೈಂಡ್ ಎ ಮೈನಸ್ ಬಿ. ಎ ಮೈನಸ್ ಬಿ ಫೈಂಡ್ ಮಾಡಬೇಕು. ಈಗ ಎ ಮೈನಸ್ ಬಿ ಅಂದರೆ ಎ ಮೈನಸ್ ಬಿ ಬರ್ಕೋಬೇಕು. ಎ ಮೆಟ್ರಿಕ್ಸ್ ಬರೀಬೇಕು. 8 5 3 4 ಇದು ಎ ಮೆಟ್ರಿಕ್ಸ್. ಮೈನಸ್ ಬಿ ಮೆಟ್ರಿಕ್ಸ್ ಬರೀಬೇಕು. ಬಿ ಮೆಟ್ರಿಕ್ಸ್ ಏನು? 2 1 3 -2 ಇದು ಬಿ ಮೆಟ್ರಿಕ್ಸು. ಈಗ ನಾವೇನು ಮಾಡ್ತೀವಿ? ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸಪ್ರೇಟ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ 8 - 2. 8 - 2 ಎಷ್ಟು? 6. 5 - 1 4. 3 - 3 0. 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಸೊ 4 + 2 6. ಇದು ಫೋರ್ತ್ ಎಲಿಮೆಂಟು, ಇದು ಫೋರ್ತ್ ಎಲಿಮೆಂಟು. 4 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ. 4 + 2 6 ಆಗಿಬಿಡುತ್ತೆ. ಇದು ಎ ಮೈನಸ್ ಬಿ. ನೆಕ್ಸ್ಟು ಫೈಂಡ್ ದಿ ಮೆಟ್ರಿಕ್ಸ್ 3a ಫೈಂಡ್ ಮಾಡಬೇಕು. ಎ ಕೊಟ್ಟಿದ್ದಾನೆ, ಅವಾಗ ನಾವು 3 ಬರ್ಕೊಳ್ಳೋದು. 3a ಈಸ್ ಈಕ್ವಲ್ ಟು 3 ಎ ಮೆಟ್ರಿಕ್ಸ್ ಅಂತ ಬರೀತೀವಿ. 1 - 2 0 4 5 -1 ಹಿಂಗೆ ಬರ್ಕೊಳ್ತೀವಿ. ಈಗ 3ಇಂದ ಇದು ಮಲ್ಟಿಪ್ಲೈ ಮಾಡ್ತೀವಿ. 3 1s ಆರ್ 3 -3 2s ಆರ್ 6 3 0 0 3 4s ಆರ್ 8 3 5s ಆರ್ 15. ನಾವು ನೋಡ್ಕೊಳ್ಳಿ ಇನ್ನೂ ಒಂದು ಸರಿ ಎಲ್ಲಾನು. 3ಇಂದ ನೀಟಾಗಿ ಮಲ್ಟಿಪ್ಲೈ ಮಾಡ್ತೀವಿ. 3 1s ಆರ್ 3 -3 2s ಆರ್ 6 3 0 0 3 4s ಆರ್ 12 3 5s ಆರ್ 15. 3 ಇಂಟು -1 ಅಂದರೆ -3. ಸೊ ಈ ಥರ ಫೈಂಡ್ ಮಾಡ್ತೀವಿ ನಾವು. ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು ಕ್ವಶನ್ ಹೋಗೋಣ ನಾವು. ಎ ಕೊಟ್ಟಿರ್ತಾನೆ, ಬಿ ಕೊಟ್ಟಿರ್ತಾನೆ. ಫೈಂಡ್ ಎ ಮೈನಸ್ ಬಿ. ಸಿಮಿಲರ್ ಪ್ರೀವಿಯಸ್ ಮಾಡಿದ್ದೀವಿ ನಾವು. ಅದೇ ಥರನೇ ಎ ಮೈನಸ್ ಬಿ ಅಂತ ನಾವು ಫೈಂಡ್ ಮಾಡಬೇಕು. ಎ ಮೈನಸ್ ಬಿ ಮೆಟ್ರಿಕ್ಸು. ಎ ಮೆಟ್ರಿಕ್ಸ್ ಅಂದರೆ ಎ ಮೆಟ್ರಿಕ್ಸ್ ಬರೀತೀವಿ. 2 - 1 0 3 ಅಂತ. ಆಮೇಲೆ ಮೈನಸ್ ಇದೆ. ಬಿ ಮೆಟ್ರಿಕ್ಸ್ ಬರೀತೀವಿ. 1 3 2 4. ಈಗ ಎ ಮೈನಸ್ ಬಿ ಮಾಡಬೇಕು. ಫಸ್ಟ್ ಎಲಿಮೆಂಟು ಮೈನಸ್ ಫಸ್ಟ್ ಎಲಿಮೆಂಟ್ ಬರ್ಕೋಬೋದು. ಸೆಕೆಂಡ್ ಎಲಿಮೆಂಟ್ ಮೈನಸ್ second element, third element 0 minus third element of the other matrix, fourth element minus fourth element. ಎಷ್ಟು ಬರುತ್ತೆ ನಮಗೆ? 2 - 1 ಅಂದರೆ 1, 2 ಮೈನಸ್ ಇದ್ರೆ ಆ್ಯಡ್ ಮಾಡಿದ್ರೆ -4, -2 0 - 2 ಅಂದರೆ 3 - 4 ಅಂದರೆ -1. ಸೊ ಈ ಥರ ಬರುತ್ತೆ ಎ ಮೈನಸ್ ಬಿ. 2 - 1 1 -1 -3 -4 0 - 2 -2 3 - 4 -1. ಈ ಥರ ನಾವು ಕಂಡುಹಿಡಿತೀವಿ ವ್ಯಾಲ್ಯೂನ. ಅದೇ ಥರ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಕಂಡುಹಿಡಿತೀವಿ. ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಈಗ ನಮಗೆ ಎ ಮೆಟ್ರಿಕ್ಸ್ ಕೋತೀವಿ. 4 - 1 3 2. ಇದರಲ್ಲಿ ಏನು ಮಾಡ್ತೀವಿ? ಫಸ್ಟ್ ರೋನ ಫಸ್ಟ್ ಕಾಲಮಲ್ಲಿ ಬರ್ತೀವಿ. 4 - 1 ಫಸ್ಟ್ ಕಾಲಮ್ ತಗೊತೀವಿ. ಸೊ 2 3 ಸೆಕೆಂಡ್ ರೋ ಇದೆ, ಅದನ್ನು ಸೆಕೆಂಡ್ ಕಾಲಮಲ್ಲಿ ಬರಿತೀವಿ. ಆವಾಗ ಎ ಟ್ರಾನ್ಸ್ಪೋಸ್ ಆಗೋಯ್ತು. ಬಿ ಟ್ರಾನ್ಸ್ಪೋಸ್ ಬೇಕು. 1 3 ಇದೆ, 1 3ನ ನಾವು ಫಸ್ಟ್ ಕಾಲಮಲ್ಲಿ ಬರಿತೀವಿ. 2 4 ಸೆಕೆಂಡ್ ರೋ ಇದೆ, ಅದನ್ನು ಸೆಕೆಂಡ್ ಕಾಲಮಲ್ಲಿ ಬರಿತೀವಿ. ಈಗ ದಿಸ್ ಈಸ್ ಎ ಟ್ರಾನ್ಸ್ಪೋಸು, ಇದು ಬಿ ಟ್ರಾನ್ಸ್ಪೋಸು. ಎರಡು ಆ್ಯಡ್ ಮಾಡ್ತೀವಿ. 4 + 1 ಎಷ್ಟಾಗತ್ತೆ? 5. 2 + 2 ಎಷ್ಟು? 4. -1 + 3 2. 3 + 4 7. ಈ ಥರ. ಸೊ ಫಸ್ಟ್ ಎಲಿಮೆಂಟು ಆ್ಯಡ್ ಮಾಡಬೇಕು. ಸೆಕೆಂಡ್ ಎಲಿಮೆಂಟು ಸೆಕೆಂಡು, ಥರ್ಡ್ ಟು ಥರ್ಡು, ಫೋರ್ತು ಟು ಫೋರ್ತು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಬಂದ್ಬಿಡುತ್ತೆ.
In the next question, if A is equal to 4 minus 1, 2, 3, B is equal to 1, 3, 2, 4, then find the matrix 3A plus 2B. ಇವಾಗ ನಾವು 3A ಕಂಡಿಡಿ 3A plus 2B ಏನು ಫೈಂಡ್ ಮಾಡಬೇಕು ಅದನ್ನ ಬರ್ಕೋಬೇಕು 3A plus 2B. ಈಗ 3ಗೆ 3 A ಅಂದರೆ ಗಿವನ್ ಮೆಟ್ರಿಕ್ಸು 4 minus 1, 2, 3 ಪ್ಲಸ್ 2ಗೆ 2 B ಮೆಟ್ರಿಕ್ಸ್ 1, 3, 2, 4. ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ 3 ಇಂದ ಎಲ್ಲ ಎಲಿಮೆಂಟ್ಸು 3 4s are 12 minus 3 1s are 3 3 2s are 6 3 3s are 9 ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ 2 1s are 2 2 3s are 6 2 2s are 4 2 4s are 8. ಈಗ ಆಡ್ ಮಾಡ್ತೀವಿ ಈಗ 12 2. ಸೊ ನಮ್ಗೆ ಆಡ್ ಮಾಡಿದ್ರೆ ಏನು ಬರುತ್ತೆ ನೋಡ್ಬೋದು ಈಗ 12 ಅನ್ನೋದು ಒಂದು ಎಲಿಮೆಂಟು 2 ಅನ್ನೋದು ಒಂದು ಎಲಿಮೆಂಟು 12 ಪ್ಲಸ್ 2 ಎಷ್ಟು ಬರುತ್ತೆ ನಮಗೆ ನೋಡಿ 12 ಪ್ಲಸ್ 2 14. ಅದೇ ಥರ ಮೈನಸ್ 3 ಪ್ಲಸ್ 6 3ನಲ್ಲಿ ಮೈನಸ್ 6ಅಲ್ಲಿ ಮೈನಸ್ 3 ಹೋದರೆ 3 ಉಳಿಯುತ್ತೆ. ಇನ್ನು 6 ಪ್ಲಸ್ 4 ಥರ್ಡ್ ಎಲಿಮೆಂಟು ಕರ್ಸ್ಪಾಂಡಿಂಗ್ ಎಲಿಮೆಂಟ್ಸು 6 ಪ್ಲಸ್ 4 10 ಬರುತ್ತೆ 9 ಪ್ಲಸ್ 8 17 ಬರುತ್ತೆ. ಈ ಥರ ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನಾವು ಇಲ್ಲಿ if A is equal to 0 minus 1 2 3 B is equal to 5 3 2 4 then find A plus B. A plus B ನ ಫೈಂಡ್ ಮಾಡ್ಬೇಕು ನಾವು. ಈಗ ನಾವೇನು ಮಾಡ್ತೀವಿ A plus B ಬರ್ಕೊಳ್ತೀವಿ ಫಸ್ಟು. A ಅಂದರೆ ಗಿವನ್ ಮೆಟ್ರಿಕ್ಸ್ 0 minus 1 2 3 ಪ್ಲಸ್ B ಅಂದರೆ ಸೆಕೆಂಡ್ ಮೆಟ್ರಿಕ್ಸ್ 5 3 2 4. ಇವೆರಡು ನಾವು ಆಡ್ ಮಾಡಬೇಕು. ಈಗ ನೋಡಿ 0 ಪ್ಲಸ್ 5 ಇಲ್ಲಿ ಫಸ್ಟ್ ಎಲಿಮೆಂಟು ಇಲ್ಲಿ ಫಸ್ಟ್ ಎಲಿಮೆಂಟ್ ಆಡ್ ಮಾಡಿ 0 ಪ್ಲಸ್ 5 ಅಂದರೆ 5 ಬರುತ್ತೆ. ಸೆಕೆಂಡ್ ಎಲಿಮೆಂಟ್ ನೋಡ್ಬೋದು ನಾವು ಸೆಕೆಂಡ್ ಎಲಿಮೆಂಟ್ ಮೈನಸ್ 1 ಪ್ಲಸ್ 3 3 ಮೈನಸ್ 1 ಅಂದರೆ 2 ಬರುತ್ತೆ 2 ಪ್ಲಸ್ 2 ಥರ್ಡ್ ಎಲಿಮೆಂಟು 4 3 ಪ್ಲಸ್ 4 7. ಸೊ ಈ ಥರ ನಮ್ಗೆ ಎಷ್ಟು ಬರುತ್ತೆ ಈಗ ದಿಸ್ ಈಸ್ A ಪ್ಲಸ್ ಬಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ ಎ ಬಿ ಫೈಂಡ್ ಮಾಡೋದು. ಎ ಮೆಟ್ರಿಕ್ಸ್ ಕೊಟ್ಟಿರ್ತಾನೆ ಬಿ ಮೆಟ್ರಿಕ್ಸ್ ಕೊಟ್ಟಿರ್ತಾನೆ ದೆನ್ ಫೈಂಡ್ ದಿ ಮೆಟ್ರಿಕ್ಸ್ ಎ ಬಿ. ಇದು ಇಂಪಾರ್ಟೆಂಟ್ ಕ್ವಶನ್ಸು. ಇದು ಎಕ್ಸಾಮ್ಗೆ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ನಾವು ಕಲಿಬೇಕು ಎಕ್ಸಾಮಿನೇಷನ್ಗೋಸ್ಕರ. ಮಲ್ಟಿಪ್ಲಿಕೇಶನ್ನು ಮಲ್ಟಿಪ್ಲೈ ಮಾಡೋದು ತುಂಬ ಸುಲಭನೇ. ಸೊ ಈಗ ಎ ಬಿ ಹೇಗೆ ಕಂಡುಹಿಡಿತೀವಿ ಅಂದರೆ ಫಸ್ಟು ಎ ಬಿ ಈಸ್ ಈಕ್ವಲ್ ಟು ಬರ್ಕೋಬೇಕು. ಎ ಮೆಟ್ರಿಕ್ಸನ್ನು ಫಸ್ಟ್ ಬರ್ಕೋಬೇಕು 4 minus 1 2 3. ಬಿ ಮೆಟ್ರಿಕ್ಸ್ ಬರೀಬೇಕು 1 3 2 4. ಈಗ ಇದನ್ನು ನಾವು ಫಸ್ಟ್ ರೋ ಫಸ್ಟ್ ಕಾಲಮ್ ರೋ ಇಂಟು ಕಾಲಮ್ ಇದು ರೋ ಮೆಟ್ರಿಕ್ಸ್ ಆಗಿರುತ್ತೆ. ಇದು ಕಾಲಮ್ ಮೆಟ್ರಿಕ್ಸ್ ಅಂತ ರೀಡ್ ಮಾಡಬೇಕಾದ್ರೆ ಕಾಲಮ್ ಮೆಟ್ರಿಕ್ಸ್ ರೀಡ್ ಮಾಡಬೇಕು 4 minus 1 1 2 ಅಂತಲೇ ರೀಡ್ ಮಾಡಬೇಕು ಇದರಲ್ಲಿ. ಈಗ ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ಮೆಟ್ರಿಕ್ಸ್ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಮೆಟ್ರಿಕ್ಸ್ 4 1s are 4. ಅದೇ ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಮೈನಸ್ 1 ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ಕಾಲಮ್ 2. ಸೊ ಮೈನಸ್ 1 ಇಂಟು 2 ಮೈನಸ್ 2 ಫಸ್ಟು ಬರೀತೀವಿ ಪ್ಲಸ್ಸು ಆಮೇಲೆ ಮೈನಸ್ 2 ಹಾಕ್ತೀವಿ ಯಾಕೆಂದರೆ ಫಸ್ಟ್ ಎಲಿಮೆಂಟ್ ಇಂಟು ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ಎಲಿಮೆಂಟ್. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ಗೆ ಹೋಗ್ತಿದ್ದೀವಿ 4 3s are 12 ಆಗಿಬಿಡುತ್ತೆ ಪ್ಲಸ್ ಮೈನಸ್ 1 ಇಂಟು 4 ಮೈನಸ್ 4 ಆಗುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬರೀತಿದ್ದೀವಿ. ನೆಕ್ಸ್ಟು ಸೆಕೆಂಡ್ ರೋ ಇದೇ ಸೆಕೆಂಡ್ ರೋ ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ಗೆ ಹೋಗ್ತೀವಿ 2 1s are 2 ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಆಫ್ ರೋ 3 ಆಗಿರುತ್ತೆ ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್ 2 ಆಗುತ್ತೆ 3 2s are 6. ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಗೆ ಹೋಗ್ತೀವಿ 2 3s are 6 ಪ್ಲಸ್ 3 4s are 12. ಸೊ ಈಗ ನಾವೇನು ಮಾಡ್ತೀವಿ ಎ ಬಿ. ಈಗ ನಾವು ಅದನ್ನು ಆಡ್ ಮಾಡಿ ಬರಿತೀವಿ 4 minus 2 ಅಂದರೆ 2 ಆಗುತ್ತೆ 12 minus 4 ಅಂದರೆ 8 ಆಗುತ್ತೆ 2 plus 6 ಅಂದರೆ 8 ಆಗುತ್ತೆ 6 plus 12 ಅಂದರೆ 18 ಆಗುತ್ತೆ. ಸೊ ದಿಸ್ ಈಸ್ ಅನ್ ಎ ಬಿ ಮೆಟ್ರಿಕ್ಸ್ ವಿ ಫೈಂಡ್. ನಮ್ಗೆ ಸಿಕ್ಕಿದೆ ಎ ಬಿ ಮೆಟ್ರಿಕ್ಸ್.
ಈಗ ನೆಕ್ಸ್ಟ್ ಕ್ವಶನ್ ನೋಡ್ತೀವಿ. ಎ ಇಸ್ ಈಕ್ವಲ್ ಟು 4 1 5 2 3 ಬಿ ಮೆಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು 3 - 1 0 4 ದೆನ್ ಫೈಂಡ್ ದಿ ಮೆಟ್ರಿಕ್ಸ್ ಎ ಬಿ. ಸಿಮಿಲರ್ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಮಾಡಿದ್ದೀವೋ ಹಾಗೆ ಇದನ್ನು ಮಾಡ್ತೀವಿ. ಎ ಬಿ ಇಸ್ ಈಕ್ವಲ್ ಟು ಎ ಮೆಟ್ರಿಕ್ಸ್ 4 1 5 2 ಬಿ ಮೆಟ್ರಿಕ್ಸ್ 3 - 1 0 4 ಹೀಗೆ ಮಲ್ಟಿಪ್ಲೈ ಮಾಡೋದು. ಫಸ್ಟ್ ರೋನ ಇದು ರೋನಲ್ಲಿ ರೀಡ್ ಮಾಡ್ತೀವಿ, ಇದನ್ನು ಕಾಲಮಲ್ಲಿ ರೀಡ್ ಮಾಡಬೇಕು. ರೋ ಇಂಟು ಕಾಲಮ್ ಮಲ್ಟಿಪ್ಲಿಕೇಶನ್. ಫಸ್ಟ್ ಎಲಿಮೆಂಟು 4 ಇರುತ್ತೆ, 4 3 12 ಬರುತ್ತೆ. ಫಸ್ಟ್ ಎಲಿಮೆಂಟ್ ಆಗುತ್ತೆ. ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಆಫ್ ರೋ 1 ಇರುತ್ತೆ, ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್ 0 ಇರುತ್ತೆ. 1 0 0 ಅಲ್ಲಿಗೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿಯುತ್ತೆ. ಸಿಮಿಲರ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ಗೆ ಹೋಗ್ತಿದ್ದೀವಿ. 4 1 4 ಅಂದರೆ -1. 4 ಇಂಟು -1 -4 ಆಗುತ್ತೆ. ಪ್ಲಸ್ 1 ಇಂಟು 4 4 ಆಗುತ್ತೆ. ದಿ ಸೆಕೆಂಡ್ ಎಲಿಮೆಂಟ್ ಆಫ್ ರೋ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಆಫ್ ಕಾಲಮ್ 4 1 4 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡ್ತೀವಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ 5 3 15 ಪ್ಲಸ್ 2 ಇಂಟು 0 0 5 -1 ಅಂದರೆ 5 ಇಂಟು -1 -5 ಪ್ಲಸ್ 2 4 8 ಆಗುತ್ತೆ. ಸೊ ಇಷ್ಟು ಬರುತ್ತೆ. ಈಗ ದಿಸ್ ಈಸ್ ಕಾಲ್ಡ್ ಎ ಬಿ ಮೆಟ್ರಿಕ್ಸು. ಎ ಬಿ ಈಸ್ ಈಕ್ವಲ್ ಟು ನಮಗೆ ಏನು ಸಿಗುತ್ತೆ? 12 + 0 ಅಂದರೆ 12, 4 - 4 ಅಂದರೆ 0, 15 + 0 ಅಂದರೆ 15, 8 - 5 ಅಂದರೆ 3. ಸೊ ಎ ಬಿನ ನಾವು ಕಂಡುಹಿಡ್ತೀವಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಟು ದಿ ಎಕ್ಸಾಮಿನೇಷನ್. ಪ್ರಾಕ್ಟೀಸ್ ಮಾಡಿ 2 3 ಟೈಮ್ಸು ಪ್ರಾಕ್ಟೀಸ್ ಮಾಡಬೇಕಿದು. ಕಂಪಲ್ಸರಿ ಕ್ವಶನ್ ಇರುತ್ತೆ ನಿಮಗೆ ಎಕ್ಸಾಮಿನೇಷನಲ್ಲಿ. ಯು ಗೆಟ್ 5 ಮಾರ್ಕ್ಸ್ ಕ್ವಶನ್. ಆ್ಯಂಡ್ ಆಲ್ಸೋ ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್. ಇದು 5 ಮಾರ್ಕ್ಸ್ ಕ್ವಶನ್. ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸು ಕಂಪಲ್ಸರಿ ಎಕ್ಸಾಮಿನೇಷನಲ್ಲಿ ನಮಗಿದು ಸಿಗುತ್ತೆ. ಎಕ್ಸಾಮಿನೇಷನ್ ಬಂದೇ ಬರುತ್ತೆ ಇದು. ಈಗ ನೋಡ್ಬೋದು ನಾವು ಎ ಇನ್ವರ್ಸ್ ಅಂದರೆ ನಮಗೆ ಗೊತ್ತಿದೆ. ಎ ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಇದೊಂದು ಫಾರ್ಮುಲಾ. ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ದೆನ್ ಎ ಇನ್ವರ್ಸ್ ಎಕ್ಸಿಸ್ಟ್. ಇದು ಒಂದು ಫಾರ್ಮುಲಾ ನಮಗೆ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಇವಾಗ ನಮ್ಗೇನು ಬರಬೇಕು? ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಮಾಡಬೇಕು. ಫಸ್ಟು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡ್ತೀವಿ. ಯಾಕಂದರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ. 4 1 5 2 4 2 8 ಬರುತ್ತೆ. -5 1 5, 8ಅಲ್ಲಿ 5 ಹೋದರೆ 3 ಇಸ್ ನಾಟ್ ಈಕ್ವಲ್ ಟು 0. ಅವಾಗ ನಾವು ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಮಾಡ್ಬೋದು. ನಮಗೆಲ್ಲ ಗೊತ್ತಿದೆ ಅಡ್ಜಾಯಿಂಟ್ ಆಫ್ ಎ ಬಗ್ಗೆ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಈಗ 4 2 ಇದೆಯಲ್ಲ, ಈಗ ಇಲ್ಲಿ ನಾವು ನೋಡ್ಬೋದು ಈ 4 2 ಇಂಟರ್ಚೇಂಜ್ ಮಾಡಿದ್ರೆ ನಮ್ಗೇನು ಬರುತ್ತೆ? 2 4 ಬರುತ್ತೆ. ಇನ್ನು ಹಾಫ್ ಡಯಾಗನಲ್ ಅಂದರೆ ಅದರ ಡಯಾಗನಲ್ಲು ಓನ್ಲಿ ಸೈನ್ ಚೇಂಜ್. 1 ಇದ್ದರೆ -1, 5 ಇದ್ದರೆ -5. ಇದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ ಮೆಟ್ರಿಕ್ಸ್ನ. -1 -5 ಬರುತ್ತೆ. ಗೊತ್ತಾಯ್ತಾ? ಇದು ಅದರ ಡಯಾಗನಲ್, ಹಾಫ್ ಡಯಾಗನಲ್ ಅಂತ ಕರಿತೀವಿ ಇದನ್ನು. ಅದರ ಡಯಾಗನಲ್ ಆರ್ ಹಾಫ್ ಡಯಾಗನಲ್ ಅಂತ. ಸೈನ್ ಚೇಂಜ್ ಅಷ್ಟೇ ಅಲ್ಲಿ. ಸೊ ಈಗ ಅಡ್ಜಾಯಿಂಟ್ ಆಫ್ ಎ ಆಯ್ತು. ಈಗ ನೆಕ್ಸ್ಟ್ ದೇರ್ಫೋರ್ ಎ ಇನ್ವರ್ಸ್ ಈಕ್ವಲ್ಸ್ ಫಾರ್ಮುಲಾ ಮತ್ತೆ ಬರೀಬೇಕು. ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಈಗ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಮಾಡಿರ್ತೀವ, ಬರೆಯೋದು 2 - 1 -5 4 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಎಷ್ಟು? 3 ಬರೆಯೋದು. ಸೊ ಈ ಥರ ನಾವೇನು ಮಾಡ್ತೀವಿ? ಸೊ ಎ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸನ್ನು ಕಂಡುಹಿಡಿತೀವಿ ಬೈ ಯೂಸಿಂಗ್ ಫಾರ್ಮುಲಾ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್. 4 2 8 -5 1 5. ಈಗ ನೆಕ್ಸ್ಟು ಇದು ಸಿಮಿಲರ್ 5 ಮಾರ್ಕ್ಸ್ ಕ್ವಶನ್ನೇ. ಎ ಪ್ಲಸ್ ಬಿ ಓಲ್ಡ್ ಟ್ರಾನ್ಸ್ಪೋಸ್. ಇದು ಎ ಪ್ಲಸ್ ಬಿ ಓಲ್ಡ್ ಟ್ರಾನ್ಸ್ಪೋಸ್ನ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತಲೂ ಕರಿಬೋದು. ಇಟ್ ಈಸ್ ವೆರಿಫೈ ಮಾಡಬೇಕು ನಾವು. ಎ ಮೆಟ್ರಿಕ್ಸ್ ಕೊಟ್ಟಿರ್ತಾನೆ, ಆಮೇಲೆ ಬಿ ಮೆಟ್ರಿಕ್ಸ್ ಇಸ್ ಗಿವನ್. ಸೊ ಇವಾಗ ನಾವೇನು ಮಾಡ್ತೀವಿ? ನಾವು ಎಲ್ ಎಚ್ ಎಸ್ ತೊಗೊಳ್ತೀವಿ. ಫಸ್ಟ್ ಎ ಪ್ಲಸ್ ಬಿ ಕಂಡುಹಿಡಿತೀವಿ. ವೆರಿಫೈ ದಟ್ ಅಂದರೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. ಈಗ ಫಸ್ಟು ಎ ಪ್ಲಸ್ ಬಿ ಕಂಡುಹಿಡಿತೀವಿ ನಾವು. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಮೆಟ್ರಿಕ್ಸ್ ಬರೀಬೇಕು. 4 2 3 5 ಪ್ಲಸ್ ಬಿ ಮೆಟ್ರಿಕ್ಸ್ ಬರೀತೀವಿ. 1 3 -4 4. ಈಗ ನಾವು ನಮಗೇನು ಬರುತ್ತೆ? ಇವಾಗ ಇದನ್ನು ಬರೆದಾಗ ನಮಗೆ ಅಡಿಷನ್ ಮಾಡ್ತೀವಿ. ಫಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು 4 + 1
5 ಬರಿತೀವಿ. 2 + 3 5 ಬರಿತೀವಿ. ಥರ್ಡ್ ಎಲಿಮೆಂಟು 3 - 4 ಅಂದರೆ -1 ಬರುತ್ತೆ. 5 + 4 ಅಂದರೆ 9 ಬರುತ್ತೆ. ಇದು A + B ಆಗತ್ತೆ. ನಮಗೆ A + B ಹೋಲ್ ಟ್ರಾನ್ಸ್ಪೋಸ್ ಹೋಗ್ತೀವಿ ಈಗ. A + B ಹೋಲ್ ಟ್ರಾನ್ಸ್ಪೋಸ್ ಅಂದರೆ ರೋನ ಕಾಲಮ್ ಮಾಡ್ತೀವಿ ಇಂಟರ್ಚೇಂಜ್. 5 5 ಅಂತ ಫಸ್ಟ್ ರೋನಲ್ಲಿದ್ದರೆ 5 5 ಫಸ್ಟ್ ಕಾಲಮು, -19 ಸೆಕೆಂಡ್ ರೋನಲ್ಲಿದ್ದರೆ -19 ಸೆಕೆಂಡ್ ಕಾಲಮ್ಗೆ ಹಾಕ್ತೀವಿ. ಇದನ್ನು ಈಕ್ವೇಷನ್ 1 ಅಂತ ಕೊಡ್ತೀವಿ. ಸೊ LHS ಇರುತ್ತೆ. ನೆಕ್ಸ್ಟು A ಟ್ರಾನ್ಸ್ಪೋಸ್ + B ಟ್ರಾನ್ಸ್ಪೋಸ್ ಕಂಡುಹಿಡಿಬೇಕು. A ಟ್ರಾನ್ಸ್ಪೋಸ್ + B ಟ್ರಾನ್ಸ್ಪೋಸು. A ಟ್ರಾನ್ಸ್ಪೋಸ್ ಅಂದರೆ A ಮೆಟ್ರಿಕ್ಸ್ನ 4 2 ಇದೆ ಇಲ್ಲಿ ನಮಗೆ 4 2 ಫಸ್ಟ್ ರೋ 4 2 ಇದೆ, ಅದನ್ನ ಫಸ್ಟ್ ಕಾಲಮಲ್ಲಿ ಬರಿತೀವಿ. ಸೆಕೆಂಡ್ ರೋ 3 5 ಇದೆ, ಅದನ್ನು ನಾವು ಸೆಕೆಂಡ್ ಕಾಲಮಲ್ಲಿ ಬರಿತೀವಿ. ಪ್ಲಸ್ B ಟ್ರಾನ್ಸ್ಪೋಸು 1 3 ಇದೆ, ವರ್ಟಿಕಲ್ ಆಗಿ 1 3 ಬರಿತೀವಿ. -4 4 ಇದೆ, ಅದನ್ನು ಸೆಕೆಂಡ್ ಕಾಲಮಲ್ಲಿ 4 4 ಬರಿತೀವಿ. ಕಾಲಮ್ಗೆ ಹಾಕ್ತೀವಿ, ರೋ ಇಂಟು ಕಾಲಮ್. ಈಗ ನೋಡ್ಬೋದು ನಮಗೆ ಫಸ್ಟ್ ಎಲಿಮೆಂಟ್ 4, ಫಸ್ಟ್ ಎಲಿಮೆಂಟ್ 1 5 ಬರುತ್ತೆ. ಸೆಕೆಂಡ್ ಎಲಿಮೆಂಟ್ 3, ಇಲ್ಲಿ ಸೆಕೆಂಡ್ ಎಲಿಮೆಂಟ್ -4 -4 + 3 ಅಂದರೆ -1 ಬರುತ್ತೆ. ಇಲ್ಲಿ ಥರ್ಡ್ ಎಲಿಮೆಂಟು 2, ಇಲ್ಲಿ ಥರ್ಡ್ ಎಲಿಮೆಂಟ್ 3, 2 + 3 5 ಆಗುತ್ತೆ. ಇನ್ನು ಫೋರ್ತ್ ಎಲಿಮೆಂಟು 5, ಫೋರ್ತ್ ಎಲಿಮೆಂಟು 4, 5 + 4 9 ಆಗುತ್ತೆ. ಇದು ಈಕ್ವೇಷನ್ 2 ಬರುತ್ತೆ. ಈಗ ನಾವು ನೋಡ್ಬೋದು. ಸೊ ಫ್ರಮ್ 1 and 2 ನಮಗೇನು ಸಿಗತ್ತೆ? A + B ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A ಟ್ರಾನ್ಸ್ಪೋಸ್ + B ಟ್ರಾನ್ಸ್ಪೋಸ್ ವೆರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ. ಇದು 5 ಮಾರ್ಕ್ಸ್ ಕ್ವಶನ್ನು. ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸು A ಇನ್ವರ್ಸ್ ಅಂತ ನಮಗೆ ಗೊತ್ತಿದೆ. ಫಾರ್ಮುಲಾ ಯೂಸ್ ಮಾಡಬೇಕು. A ಕೊಟ್ಟಿದ್ದೇನೆ 5 5 1 2 ಅಂತ. ಇಲ್ಲಿ ನಾವು A ಇನ್ವರ್ಸ್ ಫಾರ್ಮುಲಾ ಫಸ್ಟ್ ಬರೆದುಬಿಡಬೇಕು. A ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ A divided by determinant of A. If determinant of A is not equal to 0, then A inverse exists. ಫಸ್ಟ್ ಡಿಟರ್ಮಿನೆಂಟ್ ಆಫ್ A ಫೈಂಡ್ ಮಾಡ್ತೀವಿ. ಡಿಟರ್ಮಿನೆಂಟ್ ಆಫ್ A ಈಕ್ವಲ್ಸ್ 5 5 1 2. ಈಗ ನಾವೇನು ಮಾಡ್ತೀವಿ? ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕಂದ್ರೆ ಅದರ್ ಡಯಾಗನಲ್ 5 2s 10 -5 1s 5 10ಅಲ್ಲಿ 5 ಹೋದರೆ 5 ಇಸ್ ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ A ಫೈಂಡ್ ಮಾಡಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ಏನು ಮಾಡಬೇಕು? ಅಡ್ಜಾಯಿಂಟ್ ಆಫ್ A ಕಂಡುಹಿಡಿಬೇಕು. ಅಡ್ಜಾಯಿಂಟ್ ಆಫ್ A ಅಂದರೆ ನಮಗೆಲ್ಲ ಗೊತ್ತಿದೆ, ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು. ಸೊ ಇವಾಗ ನೋಡ್ತಿದ್ದೀವಿ, ಇದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು, ಪ್ರಿನ್ಸಿಪಲ್ ಡಯಾಗನಲ್ಲು. ಸೊ ಅವಾಗ ಅದನ್ನು ನಾವು 5 2 ಇದ್ದರೆ 2 5 ಅಂತ ಚೇಂಜ್ ಮಾಡ್ಕೊತೀವಿ. ಆ್ಯಂಡ್ ಸೈನ್ ಚೇಂಜ್ ಅದರ್ ಡಯಾಗನಲಲ್ಲಿ ಏನಿದೆ? 5 1 ಇದೆ, -5 ಬರಿತೀವಿ, -1 ಬರಿತೀವಿ. ದಿಸ್ ಈಸ್ ಅಡ್ಜಾಯಿಂಟ್ ಆಫ್ A ಆಗುತ್ತೆ. ಸೊ ದೇರ್ಫೋರ್ ನಮಗೆ ಈಗೇನು? A ಇನ್ವರ್ಸ್ ಈಕ್ವಲ್ಸ್ ಅಡ್ಜಾಯಿಂಟ್ ಆಫ್ A ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ A. ಅಡ್ಜಾಯಿಂಟ್ ಆಫ್ A ಏನು ಕಂಡುಹಿಡ್ತಿರ್ತೀವಿ ಅದು ಬರಿತೀವಿ. 2 - 5 -1 5 ಡಿವೈಡ್ ಬೈ 5. ಸೊ ದಿಸ್ ಈಸ್ A ಇನ್ವರ್ಸ್ ಮೆಟ್ರಿಕ್ಸ್. ಸೊ ತುಂಬ ಸುಲಭವಾಗಿ ಈಸಿಯಾಗಿ 5 ಮಾರ್ಕನ್ನು ತೊಗೋಬಹುದು. ಡಿಟರ್ಮಿನೆಂಟ್ ಆಫ್ A ಕಂಡುಹಿಡಿಯೋದು ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಮೈನಸ್ ಪ್ರಾಡಕ್ಟ್ ಆಫ್ ಅದರ್ ಡಯಾಗನಲ್, ಹಾಫ್ ಡಯಾಗನಲ್ಲು. ನೆಕ್ಸ್ಟು ಅಡ್ಜಾಯಿಂಟ್ ಆಫ್ A ಇಂಟರ್ಚೇಂಜ್ ಪ್ರಿನ್ಸಿಪಲ್ ಡಯಾಗನಲ್ ಆ್ಯಂಡ್ ಸೈನ್ ಚೇಂಜ್ ಅದರ್ ಡಯಾಗನಲ್, ಅಂದರೆ ಹಾಫ್ ಡಯಾಗನಲ್ನ ಸೈನ್ ಚೇಂಜ್ ಮಾಡಬೇಕು, ಫಾರ್ಮುಲಾದಲ್ಲಿ ಬರೆಯೋದು. ಇನ್ನು ಕ್ರಾಮರ್ಸ್ ರೂಲ್ ಬಗ್ಗೆ ತಿಳ್ಕೊತೀವಿ ಇಲ್ಲಿ. ಸಾಲ್ವ್ ದಿ ಈಕ್ವೇಷನ್ ಫಾಲೋಯಿಂಗ್ ಸಿಸ್ಟಮ್ ಆಫ್ ಈಕ್ವೇಷನ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಕ್ರಾಮರ್ಸ್ ರೂಲಲ್ಲಿ ಏನಪ್ಪ ಅಂತಂದರೆ ನಾವು ತಿಳ್ಕೊಳ್ಳೋದು ಡೆಲ್ಟಾ ಕಂಡುಹಿಡಿತೀವಿ. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ X and Y. ಇನ್ನು ಡೆಲ್ಟಾ 1 ಅಥವಾ ಡೆಲ್ಟಾ X ಅಂತ ಕರಿತೀವಿ. ಡೆಲ್ಟಾ 1 ಅಂತಾದರೂ ಡೆಲ್ಟಾ X ಅಂತ. ಡೆಲ್ಟಾ X ಅಂದರೆ ಫಸ್ಟ್ ಕಾಲಮ್ ಕಾನ್ಸ್ಟೆಂಟ್ ಕಾಲಮ್. ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್. ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್. ಇನ್ನು ಡೆಲ್ಟಾ Y ಅಂತ ಕರಿತೀವಿ, ಅಂದರೆ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಈಸ್ ಕಾನ್ಸ್ಟೆಂಟ್.
is constant. X equals delta x by delta. Y equals delta y by delta. ಇದು ಫಾರ್ಮುಲಾ ಅದಕ್ಕೆ ಕ್ರಾಮರ್ ರೂಲ್ನ ಫಾರ್ಮುಲಾ. ಕ್ರಾಮರ್ ರೂಲ್ನ ಫಾರ್ಮುಲಾ ಇದು. ಇದು ಎಕ್ಸು, ಇದು ವೈ. ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಡೆಲ್ಟಾ ಬರೀತೀವಿ. ವಾಟ್ ಈಸ್ ಡೆಲ್ಟಾ ಬರೀಬೇಕಂದ್ರೆ ದಿ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ನ ಕೋಎಫಿಷಿಯಂಟ್ ಏನಿದೆ 4, ಇಲ್ಲಿ ವೈನ ಕೋಎಫಿಷಿಯಂಟ್ 7, ಇದರಲ್ಲಿ ಎಕ್ಸ್ನ ಕೋಎಫಿಷಿಯಂಟ್ 3, ವೈನ ಕೋಎಫಿಷಿಯಂಟ್ 5. ಸೊ ಈ ಥರ. ಸೊ 4, 7, 3, 5. ದೀಸ್ ಆರ್ ದಿ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಇದನ್ನು ಎವಾಲ್ಯೂಯೇಟ್ ಮಾಡ್ತೀವಿ ಸೆಕೆಂಡ್ ಆರ್ಡರ್ ಥರ. 4 5 20, 7 3 ಮೈನಸ್ ಬರಿತೀವಿ, 7 3 21. ಸೊ ನಮ್ಗೆ ಎಷ್ಟು ಬರುತ್ತೆ? -1 ಬರುತ್ತೆ ಡೆಲ್ಟಾ ವ್ಯಾಲ್ಯೂ. ನೆಕ್ಸ್ಟು ಡೆಲ್ಟಾ ಎಕ್ಸ್ ಆರ್ ಡೆಲ್ಟಾ 1. ಡೆಲ್ಟಾ ಎಕ್ಸ್ ಅಂದರೆ ಫಸ್ಟ್ ಕಾಲಮು ಕಾನ್ಸ್ಟೆಂಟ್ ಕಾಲಮ್, ಇದು ಕಾನ್ಸ್ಟೆಂಟ್ಸು. 9 ಮತ್ತು 6 ಇವೆರಡೂ ಕಾನ್ಸ್ಟೆಂಟ್ಸು. ಈ 9 ಈ 6 ಕಾನ್ಸ್ಟೆಂಟ್ಸು, 9 and 6. ಸೊ ಈ ಕಾನ್ಸ್ಟೆಂಟ್ಸ್ನ ಫಸ್ಟ್ ಕಾಲಮಲ್ಲಿ ಬರಿತೀವಿ, 9 6. ರಿಮೈನಿಂಗ್ ಡೆಲ್ಟಾ ಅಂದರೆ 7 5. ಡೆಲ್ಟಾದಲ್ಲಿ ಏನಿರುತ್ತೋ ಅದನ್ನೇ ಬರಿತೀವಿ, 7 5. ಸೊ ಎವಾಲ್ಯೂಯೇಟ್ ಸೆಕೆಂಡ್ ಆರ್ಡರ್. ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್. 9 5 45 ಮೈನಸ್ ಪ್ರಾಡಕ್ಟ್ ಆಫ್ ಹಾಫ್ ಡಯಾಗ್ನಲ್ಲು 7 6 42. ಎಷ್ಟು ಬರುತ್ತೆ ನಮಗೆ? 45 42 ಹೋದರೆ 3 ಬರುತ್ತೆ. ಅದೇ ಥರ ಡೆಲ್ಟಾ ವೈ ಕಂಡುಹಿಡಿತೀವಿ. ಇಲ್ಲಿ ಫಸ್ಟ್ ಕಾಲಮ್ ಆ್ಯಸ್ ಇನ್ ಡೆಲ್ಟಾ 4 3 ಹೆಂಗೆ ಬರೆದು ಬಿಡ್ತೀವಿ ಡೆಲ್ಟಾ ವೈಗೆ. ಸೆಕೆಂಡ್ ಕಾಲಮ್ ಈಸ್ ಕಾನ್ಸ್ಟೆಂಟ್ ಕಾಲಮ್, 9 6 ಬರಿತೀವಿ. ಈಗ 6 4 24 ಮೈನಸ್ 9 3 27. ಈಗ ಎಷ್ಟು ಬರುತ್ತೆ ನಮಗೆ? 20 ಬಿಗ್ಗರಲ್ಲಿ ಸ್ಮಾಲರ್ನ ಸಬ್ಟ್ರಾಕ್ಟ್ ಮಾಡಬೇಕು. 27ಅಲ್ಲಿ 24 ಕಳೆದ್ರೆ ಇನ್ನು 3 ಉಳಿಯುತ್ತೆ. ಬಿಗ್ಗರ್ ನಂಬರ್ ಸೈನ್ -3. ಈಗ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಎಷ್ಟು? 3. ಡೆಲ್ಟಾ ಎಷ್ಟು? -1 ಇಸ್ ಈಕ್ವಲ್ ಟು -3 ಬರುತ್ತೆ. ವೈ ಈಸ್ ಈಕ್ವಲ್ ಟು ಏನು? ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ವ್ಯಾಲ್ಯೂ ಎಷ್ಟು? -3 -1 ಎಷ್ಟು ಬರುತ್ತೆ? +3 ಬರುತ್ತೆ. ಹೀಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಕಂಡುಹಿಡಿಬೇಕು ಕ್ರಾಮರ್ಸ್ ರೂಲಲ್ಲಿ. ಇದು ಕಂಪಲ್ಸರಿ ಕ್ವಶನ್ಸು ಇನ್ ಎಕ್ಸಾಮಿನೇಷನ್ಲಿರುತ್ತೆ, 5 ಮಾರ್ಕ್ಸ್ ಕ್ವಶನ್ಸು. ಇಲ್ಲೂ ಅಷ್ಟೇ, ನಾವು ಫಸ್ಟು ಡೆಲ್ಟಾ ಕಂಡುಹಿಡಿತೀವಿ. ಇದು ಕ್ರಾಮರ್ಸ್ ರೂಲು. ಡೆಲ್ಟಾ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ನ ಕೋಎಫಿಷಿಯಂಟ್ 2, ವೈನ ಕೋಎಫಿಷಿಯಂಟ್ 4, ಎಕ್ಸ್ನ ಕೋಎಫಿಷಿಯಂಟ್ 3, ವೈನ ಕೋಎಫಿಷಿಯಂಟ್ 2. ಸೊ ನಮಗೆ ಡೆಲ್ಟಾ ಏನು ಬರುತ್ತೆ? 2 2 4 3 2. 2 4 3 2. 2 4 3 2 ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ನಾವೇನು ಮಾಡ್ತೀವಿ? ಈಗ ನಾವೇನು ಮಾಡ್ತೀವಿ? ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ಲು 2 2 4 ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ. 2 2 4, 1 ಮೈನಸ್ 4 3 12. ಸೊ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ? ಪ್ಲಸ್ ಮೈನಸ್ ಸಬ್ಟ್ರಾಕ್ಟ್ ಮಾಡ್ತೀವಿ. 12 4 ಹೋದರೆ 8, ಬಿಗರ್ ನಂಬರ್ ಸೈನ್ -8 ಬರುತ್ತೆ. ಅದೇ ಥರ ನೆಕ್ಸ್ಟು ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕು. ಫಸ್ಟ್ ಕಾಲಮ್ ಈಸ್ ಕಾನ್ಸ್ಟೆಂಟ್ ಕಾಲಮು, ಅದಕ್ಕೆ 8 8 ಬರೀತೀವಿ ಫಸ್ಟ್ ಕಾಲಮು. ಸೆಕೆಂಡ್ ಕಾಲಮ್ ಆ್ಯಸ್ ಇನ್ ಡೆಲ್ಟಾ 4 2 ಬರೀತೀವಿ. ಇಲ್ಲೂ ಅಷ್ಟೇ ಸಿಮಿಲರಾಗಿ ನಾವು ಇದನ್ನು ಪ್ರಾಡಕ್ಟ್ ಮಾಡ್ತೀವಿ. 8 2 16 ಆಗುತ್ತೆ. ನೆಕ್ಸ್ಟು 8 4 32. ನಮ್ಗೆ ಎಷ್ಟು ಬರುತ್ತೆ ಇವಾಗ? -16 ಬರುತ್ತೆ. ಯಾಕಂದರೆ 32ನಲ್ಲಿ 16 ಹೋದರೆ 16 ಇರುತ್ತೆ, ಬಿಗ್ಗರ್ ನಂಬರ್ ಸೈನು -16. ಅದೇ ಥರ ಡೆಲ್ಟಾ ವೈ ಕಂಡುಹಿಡಿಬೇಕು. ಸೊ ಡೆಲ್ಟಾ ವೈಯಲ್ಲಿ ಫಸ್ಟ್ ಕಾಲಮ್ ಆ್ಯಸ್ ಇನ್ ಡೆಲ್ಟಾ, ಫಸ್ಟ್ ಕಾಲಮ್ 2 3. ಇನ್ನು ಸೆಕೆಂಡ್ ಕಾಲಮ್ ಬಂದು ಡೆಲ್ಟಾ ವೈಯಲ್ಲಿ ಕಾನ್ಸ್ಟೆಂಟ್ ಕಾಲಮ್. ಕಾನ್ಸ್ಟೆಂಟ್ಸ್ ಅಂದರೆ ಇದು ಕಾನ್ಸ್ಟೆಂಟು, 8 8 ಕಾನ್ಸ್ಟೆಂಟ್ಸು. ಇಲ್ಲಿ ಸೇಮ್ ಸಿಮಿಲರು. 2 8 16 ಮೈನಸ್ 8 3 24.
ಈಗ ನಮಗೆ ಎಷ್ಟು ಬರುತ್ತೆ? 24 16 ಹೋದರೆ 8 ಬಿಗರ್ ನಂಬರ್ ಸೈನ್ -8 ಬರುತ್ತೆ. ಈಗ ನಾವು ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಅದರ ವ್ಯಾಲ್ಯೂ ಡೆಲ್ಟಾ ಎಕ್ಸ್ ಎಷ್ಟಿದೆ ನಮಗೆ? -16 ಇದೆ. -16 ಇದೆ ಡೆಲ್ಟಾ ಎಕ್ಸು. ಡೆಲ್ಟಾ ಎಷ್ಟು ಇದೆ? ಡೆಲ್ಟಾ ಬಂದು -8 ಇದೆ. ಡಿವೈಡ್ ಬೈ -8. 8 1 8 2 ನಮ್ಗೆ ಎಷ್ಟು ಬರುತ್ತೆ? 2 ಬರುತ್ತೆ. ಸಿಮಿಲರ್ ಆಗಿ ನಾವೇನು ಮಾಡಬೇಕು? ವೈನ ಕಂಡುಹಿಡಿಬೇಕು. ವೈ ಈಕ್ವಲ್ಸು ಡೆಲ್ಟಾ ವೈ ಬೈ ಡೆಲ್ಟಾ. ಈಗ ಡೆಲ್ಟಾ ವೈ ಎಷ್ಟಿದೆ ನೋಡೋಣ. ಡೆಲ್ಟಾ ವೈ -8 ಇದೆ. ಡೆಲ್ಟಾ ಎಷ್ಟಿದೆ? -8 ಇದೆ. ಎಷ್ಟು ಬರುತ್ತೆ? ವೈ ಈಕ್ವಲ್ಸು 8 1 8 ಅಂದರೆ ವೈ ವ್ಯಾಲ್ಯೂ 1. ವೈ ವ್ಯಾಲ್ಯೂ ನಮ್ಗೆ ಎಷ್ಟು ಸಿಗುತ್ತೆ? 1 ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು? 2. ವೈ ವ್ಯಾಲ್ಯೂ ಎಷ್ಟು? 1. ಸೊ ಈ ಥರ ನಾವು ಗ್ರಾಮರ್ಸ್ ರೂಲಲ್ಲಿ ಎಕ್ಸ್ ಅನ್ನು ಮತ್ತು ವೈಯನ್ನು ಕಂಡುಹಿಡಿಬೋದು. ನೆಕ್ಸ್ಟು ಇದು ಲಾಂಗ್ ಆನ್ಸರ್ ಕ್ವಶನ್ಸು 10 ಮಾರ್ಕ್ಸ್ ಬರುತ್ತೆ ನಮಗೆ. ಸೊ ಇಲ್ಲಿ ನಾವೇನು ಕಂಡುಹಿಡ್ತೀವಿ ಅಂತ ಫೈನ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಆಫ್ ದಿ ಮೆಟ್ರಿಕ್ಸ್. 10 ಮಾರ್ಕ್ಸ್ ಇರೋದ್ರಿಂದ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬರೀಬೇಕು. ಅದಕ್ಕೆ ನಮಗೆ 1 ಮಾರ್ಕ್ ಸಿಗುತ್ತೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು. ಸೊ ಲೆಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ is determinant of a minus lambda I equals 0. A is given matrix, so lambda is constant, I is identity matrix. ಇಲ್ಲಿ ಫಿಲ್ ಮಾಡ್ತೀವಿ. ಇದು ಬರೆದ್ರೆ ನಮಗೆ 1 ಮಾರ್ಕ್. ಈಕ್ವೇಷನ್ ಬರೆದ್ರೆ 1 ಮಾರ್ಕ್ ಸಿಕ್ಬಿಡುತ್ತೆ ನಿಮಗೆ. ಈಗ ನಾವೇನು ಮಾಡ್ತೀವಿ? ಎ ಮೆಟ್ರಿಕ್ಸ್ ಬರೀತೀವಿ. 1 2 4 3 ಮೈನಸ್ ಲ್ಯಾಂಬ್ಡಾ. ಸೆಕೆಂಡ್ ಆರ್ಡರಲ್ಲಿ ಐಡೆಂಟಿ ಮೆಟ್ರಿಕ್ಸು 1 0 0 1 ಇಸ್ ಈಕ್ವಲ್ ಟು 0. ಈ ಥರ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಇದರಲ್ಲಿ ಇದು ಹಾಗೆ ಬರ್ಕೊಳ್ತೀವಿ. 1 2 4 3 ಅಂತ ಮೈನಸ್ ಲ್ಯಾಂಬ್ಡಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ 1 ಲ್ಯಾಂಬ್ಡಾ ಬರುತ್ತೆ. ನೆಕ್ಸ್ಟ್ ಇವಾಗ ಕಳಿತೀವಿ. ಫಸ್ಟ್ ಎಲಿಮೆಂಟ್ ಮೈನಸ್ ಫಸ್ಟ್ ಎಲಿಮೆಂಟು. 2 - 0 ಅಂದರೆ 2, 4 - 0 ಅಂದರೆ 4, 3 ಮೈನಸ್ ಲ್ಯಾಂಬ್ಡಾ ಇಷ್ಟು ಬರುತ್ತೆ ಈಕ್ವಲ್ ಟು 0. ಸೊ ಈ ಥರ ಇದ್ದರೆ ಇದು ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟು ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಅದರ್ ಡಯಾಗನಲ್. ಸೊ ಅವಾಗ ನಾವೇನು ಮಾಡ್ತೀವಿ? 1 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ ಮೈನಸ್ 4 2 8 ಈಕ್ವಲ್ ಟು 0. ಈಗ ನಾವು ನೆಕ್ಸ್ಟು ಫಸ್ಟ್ ಎಲಿಮೆಂಟನ್ನು ಯೂಸ್ ಮಾಡಿಕೊಂಡು ನೆಗ್ಬರಿಂಗ್ ಬ್ರ್ಯಾಕೆಟ್ ಮಲ್ಟಿಪ್ಲೈ ಮಾಡ್ತೀವಿ. 3 ಮೈನಸ್ ಲ್ಯಾಂಬ್ಡಾ ಬರುತ್ತೆ. ಮೈನಸ್ ಲ್ಯಾಂಬ್ಡಾಯಿಂದ 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? -3 ಲ್ಯಾಂಬ್ಡಾ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್ -8 ಈಕ್ವಲ್ ಟು 0. ಸೊ ಈಗ ಇದನ್ನು ನಾವೇನು ಮಾಡ್ತೀವಿ? ಹೈಯರ್ ಆರ್ಡರ್ ಪ್ರಕಾರ ಬರೀತೀವಿ. ಹೈಯರ್ ಆರ್ಡರ್ ಪ್ರಕಾರ ಫಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಬರ್ಕೋಬೇಕು. ಮೈನಸ್ ಟೋಟಲ್ ಲ್ಯಾಂಬ್ಡಾ -3 ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ ಅಂದರೆ -4 ಲ್ಯಾಂಬ್ಡಾ ಆಗುತ್ತೆ. ಇಲ್ಲಿ +3 ಇದೆ, -8 ಇದೆ, -5 ಬರುತ್ತೆ ಈಕ್ವಲ್ ಟು 0. ಸೊ ಈಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಲ್ಯಾಂಬ್ಡಾ ಸ್ಕ್ವೇರ್ -4 ಲ್ಯಾಂಬ್ಡಾ -5 ಈಕ್ವಲ್ ಟು 0. ಸೊ ಇದನ್ನು ನಾವು ಡೈರೆಕ್ಟಾಗಿ ಇನ್ಸ್ಪೆಕ್ಷನ್ ಮೆಥಡಲ್ಲಿ ವೆರಿಫೈ ಮಾಡ್ಬೋದು. ಇದಕ್ಕೊಂದು ನಮಗೆ ಫಾರ್ಮುಲಾಸ್ ಇರುತ್ತೆ. ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸನ್ನು ನಾವು ಯೂಸ್ ಮಾಡ್ಕೋಬೋದು ಡೈರೆಕ್ಟ್ ಮೆಥಡ್ಗೆ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0. ಇದೊಂದು ಫಾರ್ಮುಲಾ ಇರುತ್ತೆ. ಡೈರೆಕ್ಟ್ ಈಕ್ವೇಷನ್ ಬಂದ್ಬಿಡತ್ತೆ. ಲ್ಯಾಂಬ್ಡಾ ಸ್ಕ್ವೇರ್ ಟ್ರೇಸ್ ಅಂದರೆ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ಲು 1 3 1 ಮತ್ತು 3 ಎಷ್ಟು ಬರುತ್ತೆ? 4 ಬರುತ್ತೆ. -4 ಲ್ಯಾಂಬ್ಡಾ ಡಿಟರ್ಮಿನೆಂಟು 3 1 3 -8 ಎಷ್ಟು ಬರುತ್ತೆ? -5 ಬರುತ್ತೆ ಇಸ್ ಈಕ್ವಲ್ ಟು 0. ಸೊ ಈ ಮೆಥಡಲ್ಲೂ ನಮ್ಗೆ ಏನಾಗುತ್ತೆ? ಡೈರೆಕ್ಟ್ ಆನ್ಸರ್ನು ಸಿಗುತ್ತೆ ನಮಗೆ. ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ -4 ಲ್ಯಾಂಬ್ಡಾ -5 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ನಾವೇನು ಮಾಡ್ತೀವಿ? ಇದನ್ನು ರೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದರ ಫ್ಯಾಕ್ಟ್ರೈಸೇಷನ್ ಮೆಥಡು ಇಲ್ಲ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಮೆಥಡ್, ಶ್ರೀಧರಸ್ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂದರೆ ಇಲ್ಲಿ 5 ಬರ್ಕೊಂಬಿಡೋದು. ಸೊ ಇಲ್ಲಿ ಎಷ್ಟಿದೆ? -4 ಇದ್ದರೆ ಇಲ್ಲಿ ನಾವು ಏನು ಮಾಡ್ತೀವಿ? -5 1 -5 ಇದಕ್ಕೆ ಪ್ಲಸ್ ಹಾಕ್ಕೊತೀವಿ, +1. ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೊತೀವಿ.
ಮೈನಸ್ 4 ಲ್ಯಾಂಬ್ಡಾನ ಈ ಫಾರ್ಮುಲಾದಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಲ್ಯಾಂಬ್ಡಾ ಸ್ಕ್ವೇರು ಮೈನಸ್ 5 ಲ್ಯಾಂಬ್ಡಾ ಪ್ಲಸ್ 1 ಲ್ಯಾಂಬ್ಡಾ ಮೈನಸ್ 5 ಇಸ್ ಈಕ್ವಲ್ ಟು 0. ಈಗ ಇಲ್ಲಿ ಲ್ಯಾಂಬ್ಡಾ ಕಾಮನ್ ತೆಗಿತೀವಿ. ಲ್ಯಾಂಬ್ಡಾ ಮೈನಸ್ 5 ಬರುತ್ತೆ. ಪ್ಲಸ್ 1 ಕಾಮನ್ ತೆಗಿತೀವಿ. ಏನಿಲ್ಲ ಅಂದರೆ 1 ಅಂತ 1 ಕಾಮನ್ ತೆಗಿತೀವಿ. ಲ್ಯಾಂಬ್ಡಾ ಮೈನಸ್ 5 ಈಕ್ವಲ್ ಟು 0 ಬರುತ್ತೆ. ಈಗ ಲ್ಯಾಂಬ್ಡಾ ಮೈನಸ್ 5 ಕಾಮನ್ ತೆಗಿತೀವಿ. ಇನ್ ರಿಮೈನಿಂಗ್ ಲ್ಯಾಂಬ್ಡಾ, ಇಲ್ಲಿ ಲ್ಯಾಂಬ್ಡಾ ಉಳಿಯುತ್ತೆ ಪ್ಲಸ್ 1 ಉಳಿಯುತ್ತೆ ಈಕ್ವಲ್ ಟು 0. ಲ್ಯಾಂಬ್ಡಾ ಮೈನಸ್ 5 ಈಕ್ವಲ್ ಟು 0. ಲ್ಯಾಂಬ್ಡಾ ಈಕ್ವಲ್ಸ್ 5. ಲ್ಯಾಂಬ್ಡಾ ಪ್ಲಸ್ 1 ಈಕ್ವಲ್ ಟು 0. ಲ್ಯಾಂಬ್ಡಾ ಈಕ್ವಲ್ಸ್ ಮೈನಸ್ 1 ಬರುತ್ತೆ. ದೇರ್ ಫೋರ್ ಲ್ಯಾಂಬ್ಡಾ ಈಕ್ವಲ್ಸ್ ಮೈನಸ್ 1 ಕಾಮ 5. ಸೊ ಈಗ ನಮಗೆ ಫುಡ್ ಸಿಗತ್ತೆ. ಈಗ 10 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸೊ ನೀವು ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಆದರೂ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಈ ಟ್ರೇಸನ್ನು ಯೂಸ್ ಮಾಡಿಕೊಂಡು ಟ್ರೇಸ್ ಫಾರ್ಮುಲಾಸ್ ಅಂತ ಕರಿತೀವಿ. ಇದನ್ನ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ಈ ಫಾರ್ಮುಲಾಸ್ ಆದರೂ ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಕಂಡುಹಿಡಿಬೇಕು. ಇದಾದ ನಂತರ ಇದರ ಫ್ಯಾಕ್ಟ್ರೈಸೇಷನ್ ಫಾರ್ಮುಲಾಸು ಆರ್ ಶ್ರೀಧರಾಸ್ ಫಾರ್ಮುಲಾಸು. ಶ್ರೀಧರ್ಸ್ ಫಾರ್ಮುಲಾ ಅಂದರೆ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ರೈಟ್ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಆ್ಯಂಡ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ಅದ ಫಾರ್ಮುಲಾಸ್ ಆದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ನೆಕ್ಸ್ಟು ಸೇಮ್ ಸಿಮಿಲರ್ ಫೈಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಮೆಟ್ರಿಕ್ಸು. ಈ ಥರದ್ದು ಒಂದು ಲೆಕ್ಕ ಇದ್ದೇ ಇರುತ್ತೆ ಲಾಸ್ಟ್ ಸೆಕ್ಷನ್ನು. ಸೊ 10 ಮಾರ್ಕ್ಸ್ ಕ್ವಶನ್ಸು. ಇದಕ್ಕೂ ಅಷ್ಟೇ ನಾವೇನು ಮಾಡ್ತೀವಿ ಅಂದರೆ, ಈಗ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಬರೆದ್ಬಿಟ್ಟು ಆಮೇಲೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಲೆಟ್ ದಿ characteristic equation is determinant of a minus lambda I is equal to 0. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಸೊ ನಮಗೆ ಒಂದು ಫಾರ್ಮುಲಾಸ್ ಗೊತ್ತಿರುತ್ತೆ, ಅದನ್ನು ಡೈರೆಕ್ಟಾಗಿ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬರಿಬೋದು. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ಈ ಫಾರ್ಮುಲಾದಲ್ಲಿ ನಾವು ತುಂಬಿಸ್ಕೊಡ್ಬೋದು ಡೈರೆಕ್ಟಾಗಿ. ಟ್ರೇಸ್ ಅಂದರೆ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ಲು ಇಲ್ಲಿ ಬರುತ್ತೆ. ಟ್ರೇಸ್ ಅಂದರೆ 4 ಮತ್ತು 5 ಪ್ರಿನ್ಸಿಪಲ್ ಡಯಾಗನಲ್ನ ಅಡಿಷನ್ ಅಂತಷ್ಟೇ. ಲ್ಯಾಂಬ್ಡಾ ಸ್ಕ್ವೇರು. ಸೊ ಮೈನಸ್ಸು ಇಲ್ಲಿ 4, 5 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. 9 ಲ್ಯಾಂಬ್ಡಾ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ 4 5s 20 ಮೈನಸ್ 3 2s 6 ಎಷ್ಟು ಬರುತ್ತೆ? 20ಯಲ್ಲಿ 6 ಹೋದರೆ ನಮಗೆ 14 ಬರುತ್ತೆ, ಪ್ಲಸ್ 14. ಸೊ 14 ಈಸ್ ಈಕ್ವಲ್ ಟು 0. ಈಗ ಇದನ್ನು ನಾವು ಫ್ಯಾಕ್ಟ್ರೈಸೇಷನ್ ಆದರೂ ಮಾಡ್ಬೋದು, ಶ್ರೀಧರಾಸ್ ಫಾರ್ಮುಲಾ ಆದರೂ ನಾವು ತೊಗೊಂಡು ಯೂಸ್ ಮಾಡ್ಬೋದು. 14 ಯಾವ ಟೇಬಲ್ಸಲ್ಲಿ ಬರುತ್ತೆ? 7 2s 14. ಈಗ 14 ಪ್ಲಸ್ ಬರ್ಕೊಂಬಿಡೋದು. ಈಗ ಇದು 7, ಇದು 2. 7 2s 14. ಎರಡು ಮೈನಸ್ ಹಾಕೋದು. ಇಲ್ಲಿ ಸೆಂಟ್ರಲ್ ಬಿಗ್ಗರ್, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್. ಫ್ಯಾಕ್ಟರ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಟೇಬಲ್ಸಲ್ಲಿ. 7 2s 14, ಮೈನಸ್ 7 ಮೈನಸ್ 2 ಮೈನಸ್ 9. ಆವಾಗ ನಮಗೆ ಫ್ಯಾಕ್ಟ್ರೈಸೇಷನ್ ಈಸ್ ಹೋಲ್ಸ್ ಗುಡ್ ಅಂತ. ಇವಾಗ ನಾವು ಮೈನಸ್ 9 ಈ ಥರ ಬರ್ಕೋಬೇಕಾಗತ್ತೆ. ಲ್ಯಾಂಬ್ಡಾ ಸ್ಕ್ವೇರು ಮೈನಸ್ 7 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಪ್ಲಸ್ 14 ಈಕ್ವಲ್ ಟು 0. ಈಗ ಲ್ಯಾಂಬ್ಡಾ ಕಾಮನ್ ತೆಗಿತೀವಿ ನಾವು, ಆವಾಗ ಲ್ಯಾಂಬ್ಡಾ ಮೈನಸ್ 7 ಸಿಗುತ್ತೆ. ಮೈನಸ್ 2 ಕಾಮನ್ ತೆಗಿತೀವಿ, ಲ್ಯಾಂಬ್ಡಾ ಮೈನಸ್ 7 ಸಿಗುತ್ತೆ. ಇಲ್ಲಿ ಪ್ಲಸ್ಸಲ್ಲಿ 2 ಮೈನಸ್ ಇರುತ್ತೆ. 1 ಮೈನಸ್ 2 ಹೋದ್ರೂ ಇನ್ನು ಮೈನಸ್ 7 ಇರುತ್ತೆ ಇಲ್ಲಿ, ಈಕ್ವಲ್ ಟು 0. ಲ್ಯಾಂಬ್ಡಾ ಮೈನಸ್ 7 ಕಾಮನ್ ತೆಗಿತೀವಿ. ಇನ್ನು ಉಳಿಯೋದು ನಮಗೆ ಲ್ಯಾಂಬ್ಡಾ ಮೈನಸ್ 2 ಈಕ್ವಲ್ ಟು 0. ಆವಾಗ ಲ್ಯಾಂಬ್ಡಾ ಮೈನಸ್ 7 ಈಕ್ವಲ್ ಟು 0. ಲ್ಯಾಂಬ್ಡಾ ಈಕ್ವಲ್ಸ್ ಪ್ಲಸ್ 7 ಬರುತ್ತೆ. ಲ್ಯಾಂಬ್ಡಾ ಮೈನಸ್ 2 ಈಕ್ವಲ್ ಟು 0. ಲ್ಯಾಂಬ್ಡಾ ಈಕ್ವಲ್ಸ್ 2 ಬರುತ್ತೆ. ದೇರ್ ಫೋರ್ ಲ್ಯಾಂಬ್ಡಾ ವ್ಯಾಲ್ಯೂಸ್ ಎಷ್ಟು ಬರುತ್ತೆ? ಲ್ಯಾಂಬ್ಡಾ ಈಕ್ವಲ್ಸ್ 2, 7 ಬರುತ್ತೆ. ಸೊ ಈ ಥರ ಇದು ಇಂಪಾರ್ಟೆಂಟ್ ಕ್ವಶನ್ಸು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಸು ನಮಗೆ 10 ಮಾರ್ಕ್ಸ್ ಇರುತ್ತೆ. ಈಗ ನಿಮಗೆ 31 ಮಾರ್ಕ್ಸು ಕಲ್ತಿದ್ದೀವಿ. ಏನೇನಂತ ಒಂದು ಸಾರಿ ರಿವಿಷನ್ ನೋಡ್ಕೊಂಬಿಡಿ. ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು 10 ಮಾರ್ಕ್ಸ್ ಇರುತ್ತೆ, ಒಂದು ಕಂಪಲ್ಸರಿ ಕ್ವಶನ್ನು. ಇನ್ನು ಸಾಲ್ವ್ ದಿ ಕ್ರಾಮರ್ಸ್ ರೂಲು, ಇದು 5 ಮಾರ್ಕ್ಸ್ ಇರುತ್ತೆ. ಕಂಪಲ್ಸರಿ ಇರುತ್ತೆ ಕ್ರಾಮರ್ಸ್ ರೂಲು. 15 ಮಾರ್ಕ್ಸ್ ಆಗಿಬಿಡುತ್ತೆ. ಎ ಇನ್ವರ್ಸು 5 ಮಾರ್ಕ್ಸ್ ಇರುತ್ತೆ. 15 + 5 20 ಮಾರ್ಕ್ಸ್ ಬಂದುಬಿಡುತ್ತೆ ನಮಗೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು 5 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಇರುತ್ತೆ. ಆಮೇಲೆ ಎ ಬಿ ಮೆಟ್ರಿಕ್ಸು ಇಲ್ಲಿ ತನಕ 5 ಮಾರ್ಕ್ಸು ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಅದಾದ ನಂತರ 3a + 2b ಇದೊಂದು 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ.
ಎ ಮೈನಸ್ ಬಿ ಇದೊಂದು 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಸೊ ಎ ಸ್ಕ್ವೇರ್ವರೆಗೂ ಇದೆಲ್ಲ ಅಷ್ಟೇ 2 ಮಾರ್ಕ್ಸು 1 ಮಾರ್ಕ್ ಕ್ವೆಶನ್ಸ್ ಬರ್ತಾ ಇರುತ್ತೆ ನಮಗೆ. ಸೊ ಇಷ್ಟು ನಾವು ಕಲಿತ್ರೆ ನಮಗೆ ಎಷ್ಟು ಬರುತ್ತೆ ಮಾರ್ಕ್ಸು? 31 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಲ್ಲಿ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಗೊತ್ತಾಯ್ತಾ? 31ಗೆ 31 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ತುಂಬ ಸುಲಭ ಇರುತ್ತೆ. ಸೊ ಬೆಸ್ಟ್ ಆಫ್ ಲಕ್. ಪ್ರಾಕ್ಟೀಸ್ ಮಾಡಿ ನಿಮಗೆ, ಗೊತ್ತಾಯ್ತಾ? ಎಲ್ಲ ಕಲ್ತಿದ್ದೀವಿ. ಇದನ್ನು ನಾವು ಯೂಟ್ಯೂಬಲ್ಲಿ ನಿಮಗೆ ಬಿಡ್ತೀವಿ. ಸೊ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಕಲಿತು, ಈ ಕ್ವೆಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲಿತು ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ಪ್ಲಾಟ್ಫಾರ್ಮ್ ಯೂಸ್ ಆಗುತ್ತೆ ಅಂತ ತಿಳ್ಕೊತಿದ್ದೀನಿ. ಈ ಚಾಪ್ಟರ್ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ, ಬೇರೆ ಚಾಪ್ಟರ್ ಕಲಿಯೋಣ.